ಪಿತಾಶ್ರೀ ಶಿವಬಾಬಾ ಯಾದೆ ಮುರಳಿ ದಿನಾಂಕ 29/12/2024. ಮುರಳಿಯ ರಿವೈಸ್ ಡೇಟ್ ಇದೆ 31/12/2002. इस नए वर्ष में सर्व खजाने सफल कर सफलता मूर्त बनने की विशेषता दिखाओ. ಈ ಹೊಸ ವರ್ಷದ ಮುರಳಿದು ಈ ಹೊಸ ವರ್ಷದಲ್ಲಿ ಎಲ್ಲ ಖಜಾನೆಗಳನ್ನು ಸಫಲ ಮಾಡಿಕೊಂಡು ಸಫಲತಾ ಮೂರ್ತಿಯಾಗುವಂತ ವಿಶೇಷತೆಯನ್ನು ತೋರಿಸಿರಿ. ಈ ಹೊಸ ವರ್ಷದಲ್ಲಿ ಸರ್ವ ಖಜಾನೆಗಳನ್ನ ಸಫಲ ಮಾಡಿಕೊಂಡು ಸಫಲತಾ ಮೂರ್ತಿಯಾಗುವಂತ ವಿಶೇಷತೆಯನ್ನ ತೋರಿಸ್ರಿ. ಅವಾಗ ನುಡಿಸಿದ್ದು ಅಲ್ಲ, ಬಾಬಾ ಇವಾಗ್ಲೇ ನುಡಿಸ್ತಿದ್ದಾರೆ 2025ನೇ ಇಸ್ವಿಗೆ ಅಂತ ಅನುಭವ ಮಾಡ್ತಾ ನಾವು ಮುರಳಿ ಕೇಳೋಣ. आज नवयुग रचयिता नव जीवन दाता बाप दादा सर्व नव वर्ष मनाने आए हैं. ಈ ದಿನ ನವಯುಗ ರಚಯಿತ, ನವ ಅಂದ್ರೆ ಹೊಸ ಯುಗ ರಚಯಿತ, ನವ ಜೀವನ ದಾತ ಹೊಸ ಜೀವನವನ್ನ ಕೊಡುವಂತವ್ರು ಬಾಪ್ ದಾದ ನಾವು ಮಕ್ಕಳ ಜೊತೆಯಲ್ಲಿ ಹೊಸ ವರ್ಷ ಆಚರಣೆ ಮಾಡಲು ಬಂದಿದ್ದಾರೆ. आप सभी भी नव वर्ष मनाने आए हो व नव युग मनाने के लिए आए हो. ಬಾಬಾ ಕೇಳ್ತಾರೆ, ನೀವು ಕೂಡ ಎಲ್ಲರೂ ಹೊಸ ವರ್ಷ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೀರಾ ಅಥವಾ ಹೊಸ ಯುಗ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೀರಾ? ಯಾಕೆ ಬಂದಿದ್ದೀರಿ? ಹೊಸ ವರ್ಷವನ್ನಂತೂ ಎಲ್ಲರೂ ಆಚರಣೆ ಮಾಡ್ತಾರೆ. ಆದ್ರೆ ಬಾಬಾ ಇದ್ರೆ ಆಪ್ ಸಭಿ ನವ ಜೀವನ್ ನವ ಯುಗ ಅವರ ನವ ವರ್ಷ ತೀನೋ ಹಿ ಮನಾರೆ. ಒಂದೇ ಅಲ್ಲ, ನಾವು ಮೂರು ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೇವೆ. ಒಂದೇದು ಹೊಸ ಜೀವನ, ಹೊಸ ಯುಗ ಮತ್ತು ಹೊಸ ವರ್ಷ, ಮೂರನ್ನು ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೇವೆ. ನಮ್ದು ಬರೀ ಹೊಸ ವರ್ಷ ಆಚರಣೆ ಅಷ್ಟೇ ಆಗಿರುವುದಿಲ್ಲ, ಹೊಸ ಜೀವನ ಮತ್ತು ಹೊಸ ಯುಗ, ಹೊಸ ವರ್ಷ, ಮೂರು. ಬಾಪ್ತಾದ ಕೂಡ ನಾವು ಮಕ್ಕಳಿಗೆ ತ್ರಿಮೂರ್ತಿ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ನವ ವರ್ಷಕ್ಕೆ ಏಕ ದೋಕೋ ಮುಬಾರಕ ದೇತೆ. ಹೊಸ ವರ್ಷದ ಶುಭಾಶಯಗಳನ್ನ ಒಬ್ರಿಗೊಬ್ರು ಕೊಡ್ತಾರೆ. ಬಾಬಾ ಹೇಳ್ತಾರೆ, ಸಾಥ್ ಮೇ ಕೊಯ್ ನ ಕೊಯ್ ಗಿಫ್ಟ್ ದೇ ದೇತೆ ಹೇ. ಹೊಸ ವರ್ಷಕ್ಕೆ ಏನ್ ಮಾಡ್ತಾರೆ? ಒಬ್ರಿಗೊಬ್ರು ಗಿಫ್ಟ್ಗಳನ್ನು ಕೊಡ್ತಾರೆ. ಗಿಫ್ಟ್ ದೇತೆ ಹೋನ, ಗಿಫ್ಟ್ ಕೊಟ್ಕೊಳ್ತೀರಿ ತಾನೆ. ಲೇಕಿನ್ ಬಾಪ್ दादा ने आप सबको कौन सी ಗಿಫ್ಟ್ दी है? ಆದ್ರೆ ಬಾಪ್ ದಾದರವರು ತಮ್ಮೆಲ್ಲರಿಗೂ ಯಾವ ಗಿಫ್ಟ್ ಕೊಟ್ಟಿದ್ದಾರೆ? ಗೋಲ್ಡನ್ ದುನಿಯಾ ಕಿ ಗಿಫ್ಟ್ ದಿ है. ಗೋಲ್ಡನ್ ಜಗತ್ತಿನ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಸಭಿಕೋ ಗೋಲ್ಡನ್ ದುನಿಯಾ ಕಿ ಗಿಫ್ಟ್, सबको ಗೋಲ್ಡನ್ ದುನಿಯಾ ಕಿ ಗಿಫ್ಟ್ ಮಿಲಿ है ना. ಬಾಬಾ ತಿಳಿಸ್ಕೊಡ್ತಾರೆ, ಎಲ್ಲರಿಗೂ ಗೋಲ್ಡನ್ ಜಗತ್ತಿನ ಗಿಫ್ಟ್ ಸಿಕ್ಕಿದೆ ಅಲ್ವಾ? ಸಿಕ್ಕಿದ್ಯಾ? ಗೋಲ್ಡನ್ ಜಗತ್ತಿನ ಗಿಫ್ಟ್ ಸಿಕ್ಕಿದ್ಯಾ? ಜಿಸ್ ಗೋಲ್ಡನ್ ದುನಿಯಾ ಮೇ ನವಯುಗ ಮೇ ಸರ್ವ ಪ್ರಾಪ್ತಿಯ. ಏನಿದೆ ಆ ಗೋಲ್ಡನ್ ಗಿಫ್ಟ್ ಅಲ್ಲಿ? ಬಾಬಾ ಕೊಟ್ಟಿರುವಂತ ಗೋಲ್ಡನ್ ಜಗತ್ತಿನ ಗಿಫ್ಟ್ ಅಲ್ಲಿ ಏನೇನಿದೆ? ಬಾಬಾ ಹೇಳ್ತಾರೆ, ಅದರಲ್ಲಿ ಎಲ್ಲವೂ ಇದೆ, ಇದಿಲ್ಲ ಅನ್ನೋದು ಯಾವುದೂ ಇಲ್ಲ, ಸರ್ವ ಪ್ರಾಪ್ತಿಗಳಿದ್ದಾವೆ. ಯಾದೇ ಅಪನ ರಾಜ್ಯ. ಬಾಬಾ ಕೇಳ್ತಾರೆ, ನಿಮ್ಗೆ ಗೊತ್ತಿದ್ಯಾ? ನಿಮ್ಮ ರಾಜ್ಯ ನೆನಪಿದ್ಯಾ? ಗೊತ್ತಿದ್ಯಾ ನಿಮ್ಮ ರಾಜ್ಯದ ಬಗ್ಗೆ? ಕೊಯ್ ಅಪ್ರಾಪ್ತಿ ಕಾ ನಾಮ್ ನಿಶಾನ್ ನಹಿ. ನಮ್ಮ ರಾಜ್ಯದಲ್ಲಿ ಯಾವುದೇ ಅಪ್ರಾಪ್ತಿಯ ಹೆಸರು ಗುರುತು ಇಲ್ಲ. ऐसी ಗಿಫ್ಟ್ ಸಿವಾಯ್ ಬಾಪ್ ದಾದಾ ಕೆ ಔರ್ ಕೊಯ್ ದೇ ನಹಿ ಸಕ್ತಾ. ಇಂತಹ ಗಿಫ್ಟ್ ಅನ್ನ ಬಾಪ್ ದಾದರವರಲ್ಲದೆ ಬೇರೆಯವ್ರು ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾರೆ ವಿಶ್ವ ಮೇ ಅಗರ್ ಕೊಯ್ ಬಡೇತೆ ಬಡಿ ಗಿಫ್ಟ್ ದೇತೆ ಭಿ ತೋ ಕ್ಯಾ ದೇಂಗೆ. ಇಡೀ ಜಗತ್ನಲ್ಲಿ ಯಾರಾದ್ರೂ ಇನ್ನೊಬ್ಬರಿಗೆ ಬಹಳ ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ ಅಂತಂದ್ರೆ ಏನ್ ಕೊಡ್ಬೋದು? ಬಾಬಾ ಹೇಳ್ತಾರೆ, ಬಡೇತೆ ಬಡ ತಾಜ್ ವಾ ತಖ್ತ್ ದೇ ದೇಂಗೆ.
जब स्थापना हुई थी आगे आगे बैठे हैं स्थापना वाले, तब आदि में ही ब्रह्मा बाप बच्चों से पूछते थे कि अगर आपको आजकल के कोई भी राजा का या राजा का ताज व तख्त देवे तो आप जाएंगे। ಬಾಬಾ ಹೇಳ್ತಾರೆ ಬಹಳ ದೊಡ್ಡ ಗಿಫ್ಟ್ ಅಂದ್ರೆ ಏನ್ ಕೊಡ್ಬೋದು? ದೊಡ್ಡ ಕಿರೀಟ, ದೊಡ್ಡ ಸಿಂಹಾಸನ ಕೊಡ್ಬೋದು. ಅಂದ್ರೆ ರಾಜರುಗಳು, ಅವಾಗ ರಾಜರುಗಳ ಕಾಲ ಇತ್ತು ತಾನೆ ಬಾಬಾ ಸಾಕಾರದಲ್ಲಿದ್ದಾಗ. ಬಹಳ ದೊಡ್ಡ ಗಿಫ್ಟ್ ಅಂದ್ರೆ ಈ ಜಗತ್ನಲ್ಲಿ ದೊಡ್ಡ ಕಿರೀಟ, ದೊಡ್ಡ ಸಿಂಹಾಸನ. ಬಾಬಾ ಹೇಳ್ತಾರೆ ಈಗ ಸ್ಥಾಪನೆಯ ಯಾವಾಗ ಸ್ಥಾಪನೆ ಆಗ್ತಾ ಇತ್ತು, ಯಜ್ಞ ಸ್ಥಾಪನೆ ಆಗ್ತಾ ಇತ್ತು, ಅವರೆಲ್ಲ ಮುಂದೆ ಮುಂದೆ ಕುತ್ಕೊಂಡಿದ್ರು. ಬಾಬಾರ ಈ ಯಜ್ಞವನ್ನ ಸ್ಥಾಪನೆ ಮಾಡುವಂತ ಆತ್ಮಗಳೆಲ್ಲ, ದಾದಿರೆಲ್ಲ ಮುಂದೆ ಕೂತಿದ್ರು. ಬಾಬಾ ಆ ಆತ್ಮಗಳಿಗೆ ಕೇಳ್ತಾ ಇದ್ದಾರೆ, ಆದಿಯಲ್ಲಿ ಬ್ರಹ್ಮ ಬಾಬಾ ಮಕ್ಕಳಿಗೆ ಒಂದು ಪ್ರಶ್ನೆ ಕೇಳ್ತಿದ್ರಂತೆ. ತಮ್ಮೆಲ್ಲರಿಗೂ ಇತ್ತೀಚೆಗಿನ ಅಂದ್ರೆ ಕಲಿಯುಗದಲ್ಲಿ, ಅವಾಗಿನೋ ಬಾಬಾ ಇದ್ದಾಗೇನೋ ರಾಜ ರಾಣಿ ಕಾಲ ಇತ್ತು ತಾನೆ, ನಿಮ್ಗೆ ಯಾರಿಗಾದ್ರೂ ಕರೆದು ನಿಮ್ಗೆ ರಾಣಿಯ, ಯಾಕಂದ್ರೆ ಮಾತೇರೆ ಕುಮಾರಿರೇ ಇದ್ರು ತಾನೆ, ಹೆಣ್ಮಕ್ಳು ಇದ್ರು ತಾನೆ, ಅದಕ್ಕೆ ನಿಮ್ಗೆ ರಾಣಿ ಕಿರೀಟ ಅಥವಾ ಸಿಂಹಾಸನ ಕೊಟ್ರೆ ನೀವ್ ಹೋಗ್ತೀರಾ? ಹೋಗ್ತೀರಾ? ರಾಣಿ ಆಗ್ಲಿಕ್ಕೆ ಹೋಗ್ತೀರಾ ಅಂತ ಬಾಬಾ ಬ್ರಹ್ಮ ಬಾಬಾ ಕೇಳ್ತಿದ್ರು. ನಿಮ್ಗೆ ಯಾರಾದ್ರೂ ನಿಮ್ಮನ್ ರಾಣಿ ಮಾಡ್ತೀವಿ ಬರ್ರಿ ಅಂತ ಕರೆದ್ರೆ ಹೋಗ್ತೀರಾ? ಯಾವ್ದೇನಾ ಬಾಬಾ ಕೇಳ್ತಾರ ಅವ್ರಿಗೆಲ್ಲ, ದಾದಿಯವರು ಕೇಳಿದಾರೆ. ನೆನ್ಪಿದೆ ತಾನೆ ಬ್ರಹ್ಮ ಬಾಬಾ ಹಂಗೆ ಕೇಳ್ತಿದ್ರು. ತೋ ಬಚ್ಚೆ ಕತೆ, ಅದಕ್ಕೆ ಮಕ್ಳೇನು ಉತ್ತರ ಕೊಡ್ತಿದ್ರು? ಈ ಬ್ರಹ್ಮ ಬಾಬರಿ ಪ್ರಶ್ನೆಗೆ ಮಕ್ಳೇನು ಉತ್ತರ ಕೊಡ್ತಿದ್ರು? ಇಸ್ ತಾಜ್ ಅವರು ತಖ್ತಕೋ ಕ್ಯಾ ಕರೆಂಗೆ? ಈ ಕಿರೀಟ, ಈ ಸಿಂಹಾಸನ ತಗೊಂಡು ಏನ್ ಮಾಡ್ಬೇಕು ಬಾಬಾ? ಜಬ್ ಬಾಪ್ ಮಿಲಾ ತೋ ಯಹ ಕ್ಯಾ ಹೈ? ಬಾಬಾನೇ ಸಿಕ್ಕಿದಾರ ಅಂದ್ಮೇಲೆ ಇದೇನಿದು ಕಿರೀಟ ಸಿಂಹಾಸನ? ಎಷ್ಟು ಸಪ್ಪೆ, ಇದೇನೂ ಅಲ್ಲ, ಎಷ್ಟು ಸಣ್ಣದು. ಬಾಬಾರ ಮುಂದೆ ಈ ಕಿರೀಟ ಸಿಂಹಾಸನ ಎಲ್ಲ ಎಷ್ಟು ಚಿಕ್ಕದಿದು. तो इस गोल्डन वर्ल्ड की गिफ्ट की आगे कोई भी गिफ्ट बड़ी नहीं है. ಹೀಗೆ ಈ ಗೋಲ್ಡನ್ ವರ್ಲ್ಡಿನ ಗಿಫ್ಟ್ ಅನ್ನ ಬಾಬಾ ನಾವು ಮಕ್ಕಳಿಗೆ ಏನ್ ಕೊಡ್ತಿದ್ದಾರೆ, ಈ ಗಿಫ್ಟಿನ ಮುಂದೆ ಮತ್ತೆ ಬೇರೆ ಯಾವುದು ದೊಡ್ಡದು ಅಲ್ಲೇ ಅಲ್ಲ. ಕೈ ಬಚ್ಚೆ ಪೂछते ವಹಾ ಕ್ಯಾ ಕ್ಯಾ ಪ್ರಾಪ್ತಿ ಹೋಗಿ. ಕೆಲವು ಮಕ್ಳು ಕೇಳ್ತಾರಂತೆ, ಬಾಬಾ ಹೌದು ನೀನು ಗಿಫ್ಟ್ ಕೊಡ್ತೀಯಲ್ಲ, ಗೋಲ್ಡನ್ ಗಿಫ್ಟ್, ಗೋಲ್ಡನ್ ಜಗತ್ತಿನ ಗಿಫ್ಟ್, ಅಲ್ಲಿ ಏನೇನಿರುತ್ತೆ ಅಂತ ಬಾಬಾಗೆ ಮಕ್ಕಳು ಕೇಳ್ತಾರಂತೆ. ತೋ ಬಾಪ್ ದಾದಾ ಕಹತೆ ಪ್ರಾಪ್ತಿಯೋ ಕಿ ಲಿಸ್ಟ್ ತೋ ಲಂಬಿ ಹೈ. ಏನಂತ ಹೇಳಿ ಅದು ಪ್ರಾಪ್ತಿಗಳು ನಿಮ್ಗೆ ಅಲ್ಲಿ ಏನೇನಿರುತ್ತೆ ಅಂತ ಲಿಸ್ಟ್ ಮಾಡಿದ್ರೆ ಅದು ಬಹಳ ದೊಡ್ಡದಿದೆ. ಲೇಕಿನ್ ಸಾರ ರೂಪಮೆ, ಅದನ್ನೇ ನಾನು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಬಾಬಾ ಹೇಳ್ತಾ ಇದ್ದಾರೆ ಕ್ಯಾ ಕಹೆಂಗೆ, ಏನ್ ಹೇಳ್ತಾರೆ ಬಾಬಾ ಸಂಕ್ಷಿಪ್ತ ರೂಪದಲ್ಲಿ ಏನ್ ಹೇಳ್ತಾರೆ, ಏನಿದೆ ಬಾಬಾ ಅಲ್ಲಿ ನೀನ್ ಕೊಡುವಂತ ಗೋಲ್ಡನ್ ಜಗತ್ತಿನ ಗಿಫ್ಟ್ ಅಲ್ಲಿ ಏನೇನಿರುತ್ತೆ ಬಾಬಾ ಅಂತ ಕೇಳಿದ್ರೆ, ಸಂಕ್ಷಿಪ್ತವಾಗಿ ಬಾಬಾ ಏನ್ ಹೇಳ್ತಾರೆ, ಅಪ್ರಾಪ್ತಿ ಕೋಯಿ ವಸ್ತು देवताओं की दुनिया में, गोल्डन दुनिया में जो जीवन में चाहिए, ಜಗತ್ನಲ್ಲಿ ಏನ್ ಬೇಕಂತಿರುತ್ತಲ್ಲ ಸಬ್ ಪ್ರಾಪ್ತಿಯ ಹೋಂಗಿ, ಅವೆಲ್ಲಾ ಪ್ರಾಪ್ತಿಗಳು ಅಲ್ಲಿ ಇರುತ್ತದೆ. तो ऐसे गोल्डन गिफ्ट की अधिकारी आत्माएं हो. ಇಂತ ಗೋಲ್ಡನ್ ಜಗತ್ತಿನ, ಗೋಲ್ಡನ್ ಗಿಫ್ಟಿನ ಅಧಿಕಾರಿ ಆತ್ಮಗಳು ನೀವು ಆಗಿದ್ದೀರಿ. ಅಧಿಕಾರಿ ಹೇನಾ, ನೀವು ಅಧಿಕಾರಿಗಳಾಗಿದ್ದೀರಿ ತಾನೆ ಕೇಳ್ತಾರೆ ಬಾಬಾ. ಡಬಲ್ ವಿದೇಶಿ ಅಧಿಕಾರಿ ಹೇ, ಡಬಲ್ ವಿದೇಶಿಗಳೇ ನೀವು ಗೋಲ್ಡನ್ ಗಿಫ್ಟಿನ, ಈ ಗೋಲ್ಡನ್ ಗಿಫ್ಟಿನ ಅಧಿಕಾರಿ ಆಗಿದ್ದೀರಾ. ಅವರೆಲ್ಲ ಕೈಯನ್ನ ಆಡಿಸ್ತಾ ಇದ್ರು, ಬಾಬಾರಿಗೆ ರೆಸ್ಪಾಂಡ್ ಮಾಡ್ತಾ ಇದ್ರು. ಸಭಿ ರಾಜ ಬನೆಂಗೆ, ಬಾಬಾ ಕೇಳ್ತಾರೆ ಮಕ್ಕಳಿಗೆ, ಮಕ್ಕಳು ಎಲ್ಲರೂ ರಾಜ ಆಗ್ತೀರಾ? ಆಗ್ತೀರಾ? ನೋಡೋಣ, ಕೈ ಎತ್ರಿ ನೀವು, ಯಾರ್ಯಾರು ಆಗ್ತೀರಿ ರಾಜ? ಸರಿ, ಕೈ ಕೆಳಬಿಡಿ. ತೋ ಇತನೇ ತಖ್ತ್ ತಯಾರ್ ಕರ್ನೆ ಪಡೆ. ಬಾಬಾ ಹತ್ರ ಹಾಗಾದ್ರೆ ಇಷ್ಟು ಜನ ರಾಜ ಆಗ್ತೀರಾ, ಹಾಗಾದ್ರೆ ಇಷ್ಟು ಸಿಂಹಾಸನ ನಾನು ಮಾಡಿಸ್ಬೇಕಾಗತ್ತೆ. ಬಾಪ್ ದಾದಾ ಕಹತೆ ವಹ ತಖ್ತ್ ತೋ ತಖ್ತ್ ಹೈ, ಸರ್ವ ಪ್ರಾಪ್ತಿ ಹೈ, ಲೇಕಿನ್ ಇಸ್ ಸಂಗಮ್ ಯುಗ ಕಾ ಸ್ವರಾಜ್ ಉಸ್ಸೆ ಕಮ್ ನಹಿ ಹೈ. ಬಾಪ್ ದಾದಾ ಹೇಳ್ತಾರೆ, ಬಾಬಾ ಹತ್ರ ಅದು ಸಿಂಹಾಸನ ಅಂದ್ರೆ ಅದು ಸಿಂಹಾಸನ, ಸರ್ವ ಪ್ರಾಪ್ತಿಗಳು ಇವೆ, ಆದರೆ ಈ ಸಂಗಮ ಯುಗದಲ್ಲಿ ನಿಮಗೆ ಸಿಕ್ಕಿರುವಂತ ರಾಜ್ಯ ಅದ್ಯಾವುದು? ಸ್ವರಾಜ್ಯ.
ಅದು ಏನೋ ಕಡಿಮೆ ಅಲ್ಲ. ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ, ಸತ್ಯುಗದಲ್ಲಿ ಕಿರೀಟ, ಸಿಂಹಾಸನ ಎಲ್ಲ ಪ್ರಾಪ್ತಿಗಳು ಇದಾವೆ. ಆದ್ರೆ ಸಂಗಮ ಯುಗದ ಸ್ವರಾಜ್ಯನು ಕೂಡ ಏನಲ್ಲ, ಕಡಿಮೆ ಅಲ್ಲ. ಅಬಿಬಿ ರಾಜ ಹೋನ, ಈಗ್ಲೂ ಏನಿದ್ದೀರಿ ನೀವು, ರಾಜರೇ ಇದ್ದೀರಿ ತಾನೆ. ಬಾಬಾ ಇದ್ದಾರೆ ಪ್ರಜಾ ಹೋ ಯಾ ರಾಯಲ್ ಫ್ಯಾಮಿಲಿ ಹೋ. ಬಾಬಾ ಕೇಳ್ತಾ ಇದ್ದಾರೆ, ನೀವು ಪ್ರಜೆಗಳ ಅಥವಾ ರಾಯಲ್ ಫ್ಯಾಮಿಲಿಯವರ? ನೀವು ಪ್ರಜೆಗಳ, ರಾಯಲ್ ಫ್ಯಾಮಿಲಿಯವರ? ಕ್ಯಾ ಹೋ, ಏನಾಗಿದ್ದೀರಿ? ಪ್ರಜೆಗಳ ಅಥವಾ ರಾಯಲ್ ಫ್ಯಾಮಿಲಿಯವರ? ಕ್ಯಾ ಹೋ? एक ही बाप है जो फलक से कहते हैं कि मेरा एक एक बच्चा राजा बच्चा है. ಈ ಪ್ರಪಂಚದಲ್ಲಿ ಒಬ್ಬರೇ ತಂದೆ ಇಂಥವರಿದ್ದಾರಂತೆ. ಬಹಳ ಖುಷಿಯಿಂದ, ನಶೆಯಿಂದ, ಅಭಿಮಾನದಿಂದ, ಪ್ರೌಢಿಂದ ಹೇಳುವಂಥವ್ರು, ನನ್ನ ಪ್ರತಿ ಮಕ್ಕಳು ರಾಜ ಮಕ್ಕಳು ಅಂತ. ಈ ಪ್ರಪಂಚದಲ್ಲಿ ಎಲ್ಲಾ ರಾಜರುಗಳ ಎಲ್ಲಾ ಮಕ್ಕಳು ರಾಜ ಆಗಿರೋದಿಲ್ಲ. ಒಬ್ಬ ಮಗನನ್ನ ರಾಜ ಮಾಡ್ತಾರೆ. ಇಬ್ರು ಗಂಡ್ಮಕ್ಳೇನಾದ್ರೂ ಹುಟ್ಟಿದ್ರೆ ರಾಜನಿಗೆ ದೊಡ್ಡ ತಲೆನೋವು ಆಗ್ಬಿಡ್ತಿತ್ತು. ಯಾವ ಮಗನಿಗೆ ನಾನು ಪಟ್ಟ ಕಟ್ಟಬೇಕು? ಎಲ್ರನ್ನೂ ಮಾಡ್ಲಿಕ್ಕಾಗಲ್ಲ. ತನ್ನ ನಂತರ ಒಬ್ಬನನ್ನ ರಾಜ ಮಾಡ್ಬೋದು. ಇಷ್ಟ ತಲೆನೋವಿತ್ತು ಅಲ್ವಾ? ಅದಕ್ಕೆ ತಂದೆಗೆ ಚಿಂತೆ ಆಗ್ತಿತ್ತಲ್ಲಿ, ರಾಜನಿಗೆ, ಮಹಾರಾಜನಿಗೆ. ಆದ್ರೆ ಇಲ್ಲಿ ಶಿವಬಾಬ ಎಷ್ಟು ನಿಶ್ಚಿಂತ ಇದ್ದಾರಂದ್ರೆ, ನನ್ನ ಪ್ರತಿಯೊಬ್ಬ ಮಕ್ಕಳು ಏನಾಗ್ತಾರೆ, ರಾಜ ಆಗ್ತಾರೆ. ಆಗ್ತೀವೋ ಇಲ್ಲೋ? ಪ್ರತಿಯೊಬ್ಬರು ಒಂದು ಜನ್ಮದಲ್ಲಿ ರಾಜ ಹಾಗೆ ಆಗ್ತೇವೆ. ನಂಬರ್ ವಾರ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಈ ಜಗತ್ನಲ್ಲಿ ಒಬ್ಬರೇ ತಂದೆ ಅಂತೆ ಬಹಳ ಪ್ರೌಢಿಂದ ಹೇಳೋದು, ನನ್ನ ಪ್ರತಿ ಮಕ್ಕಳು ರಾಜನೇ ಅಂತ. ರಾಜ ಹೋನ ಮತ್ತೆ ಕೇಳ್ತಾರೆ ಬಾಬಾ, ರಾಜ ಇದ್ದೀರಿ ತಾನೆ ನೀವೆಲ್ಲ? ರಾಜಯೋಗಿ ಹೋ ಯಾ ಪ್ರಜಾಯೋಗಿ ಹೋ? ರಾಜಯೋಗಿನೋ ಪ್ರಜಾಯೋಗಿನೋ? ಅಂದ್ರೆ ನೀವು ಕಲಿತಾ ಇರೋದು ರಾಜಯೋಗ ಅಂದ್ಮೇಲೆ ನೀವೇನಾಗ್ತೀರಿ, ರಾಜ ಆಗೋದೆ. ನೀವು MBBS ಕಾಲೇಜಲ್ಲಿ ಕುತ್ಕೊಂಡು ಓದ್ತಾ ಇದ್ರೆ ಗ್ಯಾರಂಟಿ ಏನಾಗೆ ಆಗ್ತೀರಿ, ಡಾಕ್ಟರ್ ಆಗ. ಆದರೆ ಅವ್ರು ಹೇಗ್ ಓದುತ್ತಾರೋ ಅಂತ ಡಾಕ್ಟರ್. ಕೆಲವರು ಬಹಳ ಫೇಮಸ್ ಡಾಕ್ಟರ್ ಆಗ್ತಾರೆ. ಒಂದು ತಿಂಗಳಿಗೆ ಕೋಟಿಗಟ್ಟಲೆ ದುಡಿಯುವಂತ ಡಾಕ್ಟರ್ ಆಗ್ತಾರೆ. ಅದೇ ಡಾಕ್ಟರ್ ಕೆಲವರು ಅವ್ರ ಹಾಸ್ಪಿಟಲ್ ಅಲ್ಲಿ ಯಾರು ಬರ್ತಿರೋದಿಲ್ಲ, ಅವನು ಡಾಕ್ಟ್ರೇ ಅಲ್ವಾ? ಹಾಗೆ ರಾಜ ಪ್ರತಿಯೊಬ್ಬರು ಆಗ್ತೇವೆ. ಅವಾಗ ಆದ್ರೆ ಯಾವಾಗ ಆಗ್ತೇವೆ ಅದು ಇಂಪಾರ್ಟೆಂಟ್. ಲಾಸ್ಟ್ ವರೆಗೂ ರಾಜ ಆಗ್ತಾನೆ ಇರ್ತಾರೆ ಅಲ್ವಾ? ಅದಕ್ಕೆ ಅದರಲ್ಲಿ ಒಂದು ಜನ್ಮ ನಾವು ಎಲ್ಲರೂ ಏನಾಗ್ತೇವೆ, ರಾಜ ಆಗ್ತೇವೆ. ಯಾಕೆಂದ್ರೆ ನೀವು ಓದ್ತಿರೋದೇ ರಾಜಯೋಗ, ಒಂದು ಜನ್ಮ ರಾಜ ಆಗ್ತೀವಿ. ಆದ್ರೆ ಬಾಬಾ ನಾವು ಮಕ್ಕಳಿಗೆ ಗುರಿ ಕೊಟ್ಟಿರೋದು ರಾಜ ಆಗೋದಲ್ಲ. ಯಾರು? ರಾಜರುಗಳ ರಾಜ, ಶೆಹನ್ ಶಾ, ಚಕ್ರವರ್ತಿ. ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣನೇ ಆಗ್ಬೇಕು. ಫಸ್ಟ್ ಲಕ್ಷ್ಮೀನಾರಾಯಣನೇ ಆಗ್ಬೇಕು. ರಾಜ ರಾಣಿ ಆದ್ರೆ ಲಾಸ್ಟ್ ಅಲ್ಲಿ ಇನ್ನೇನು ದ್ವಾಪರಿಗ ಸ್ಟಾರ್ಟ್ ಆಗತ್ತೆ ಅನ್ನುವಾಗ ರಾಜ ಆದ್ರೆ ಅಲ್ವಾ? ಬಾಬಾ ಹೇಳ್ತಾರೆ ಅದಕ್ಕೆ ನೀವು ರಾಜಯೋಗಿಗಳ ಪ್ರಜಾಯೋಗ ಯಾವ್ದು ಕಲಿತಾ ಇದ್ದೀರಿ? ರಾಜಯೋಗ ಅಂದ್ಮೇಲೆ ರಾಜ ಆಗ್ತೀರಿ. ಈ ಸಮಯದಲ್ಲಿ ನೀವೆಲ್ಲರೂ ಏನಾಗಿದ್ದೀರಿ? ಯಾವ ಸಿಂಹಾಸನದಲ್ಲಿದ್ದೀರಿ? ದಿಲ್ ತಖ್ತ್, ಸ್ವರಾಜ್ಯಾಧಿಕಾರಿ ರಾಜ ಮಕ್ಕಳಾಗಿದ್ದೀರಿ. ಇಷ್ಟು ಆತ್ಮಿಕ ನಶೆ ನಿಮಗೆ ಇರುತ್ತಾ? ಕೇಳ್ತಾರೆ ಬಾಬಾ, ಇಷ್ಟು ಆತ್ಮಿಕ ನಶೆ ನಿಮಗೆ ಇರುತ್ತಾ? ಏಕೆಂದ್ರೆ ಈ ಸಮಯದ ಸ್ವರಾಜ್ಯಕ್ಕಿಂತಲೂ ಬಾಬಾ ಹೇಳ್ತಾರೆ ಈ ಸಮಯದ ಸ್ವರಾಜ್ಯದಿಂದಲೇ ಭವಿಷ್ಯದ ರಾಜ್ಯ ಪ್ರಾಪ್ತಿ ಆಗುತ್ತದೆ. ಈ ಸಮಯದಲ್ಲಿ ನೀವು ಎಷ್ಟು ಸ್ವರಾಜ್ಯಾಧಿಕಾರಿ ಆಗಿರ್ತೀರೋ ಅಷ್ಟು ಭವಿಷ್ಯದ ರಾಜ್ಯದ ಪ್ರಾಪ್ತಿ ನಿಮಗೆ ಸಿಗುತ್ತದೆ. ಲಾಸ್ಟ್ ಇನ್ನೇನ್ ವಿನಾಶ ಆಗತ್ತೆ ಅನ್ನುವಾಗ ನಿಮ್ಮೆಲ್ಲ ಏನು ಪ್ರಜೆಗಳನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಚೆನ್ನಾಗಿ ರೂಲ್ ಮಾಡಿ ಲಾಸ್ಟ್ ಪುರುಷಾರ್ಥ ಮಾಡಿದ್ರೆ ಲಾಸ್ಟಿಗೆ ಇನ್ನೇನು ಸ್ವರ್ಗ ಮುಗಿತಾ ಇರುತ್ತೆ. ಅವಾಗ ಒಂದ್ ಸಣ್ಣ ಇದು ರಾಜ್ಯಕ್ಕೆ ರಾಜ ಆಗ್ತಾನೆ. ಎಲ್ಲ ಸುಖ ಭಾಗ್ಯ ಎಲ್ಲ ಮುಗಿದೋಗಿರುತ್ತೆ, ಸಮಸ್ಯೆಗಳು ಸ್ಟಾರ್ಟ್ ಆಗಿರುತ್ತೆ.
ಆ ಅವಾಗ ತಗೊಳ್ತಾರೆ. ಅದಕ್ಕೆ ಈ ಸಮಯದ ಸ್ವರಾಜ್ಯದ ಆಧಾರದಿಂದಲೇ ಭವಿಷ್ಯದ ರಾಜ್ಯ ಪ್ರಾಪ್ತಿ ಆಗುತ್ತದೆ. यह संगम युग बहुत 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 ಅಮೂಲ್ಯ ಶ್ರೇಷ್ಠ है. ಹಾಗಾಗಿ ಈ ಸಂಗಮ ಯುಗ ಏನಾಗಿದೆ ನೋಡಿ, ಬಾಬಾ ಬಹುತ್ ಅಂತೆ ಅಷ್ಟೇ ಹೇಳಿ ಬಿಟ್ಬಿಡ್ಲಿಲ್ಲ, ಬಹುತ್ 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 ಬಹಳ 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 ಅಮೂಲ್ಯ ಮತ್ತು ಶ್ರೇಷ್ಠವಾಗಿದೆ. ಸಂಗಮ युग को बाप दादा और सभी बच्चे जानते हैं. ಅದಕ್ಕೆ ಬಾಬಾ ಹೇಳ್ತಾರೆ ನೋಡ್ರಿ, ಬಹುತ್ ಕಾಲ ಪುರುಷಾರ್ಥ ಹೇಗಿರ್ಬೇಕು, ಬಹುತ್ ಕಾಲಕ ಪುರುಷಾರ್ಥ ಅಂದ್ರೆ ಬಹಳ ಕಾಲದ ಪುರುಷಾರ್ಥ ಯಾರು ಮಾಡ್ತಾರೋ ಅವರು ಬಹಳ ಕಾಲದ ರಾಜರುಗಳಾಗ್ತಾರೆ ಅಥವಾ ಮೊದಲೇ ರಾಜರುಗಳಾಗ್ತಾರೆ ಅಂತ. ಬಾಬಾ ಹೇಳ್ತಾ ಇದ್ದಾರೆ, ಸಂಗಮ ಯುಗವನ್ನ ಬಾಪ್ ದಾದ ಮತ್ತೆ ಎಲ್ಲ ಮಕ್ಕಳು ತಿಳ್ಕೊಂಡಿದ್ದೀರಿ. ಖುಷಿ ಖುಷಿಯಲ್ಲಿ ಸಂಗಮ ಯುಗಕ್ಕೆ ಹೆಸರು ಏನಂತ ಕೊಟ್ಟಿದ್ದೀರಿ? ಸಂಗಮ ಯುಗವನ್ನ ನೀವೆಲ್ಲ ಮಕ್ಕಳು ತಿಳ್ಕೊಂಡಿದ್ದೀರಿ ತಾನೆ, ಗೊತ್ತಿದೆ ಅಲ್ವಾ ಸಂಗಮ ಯುಗ. ಸಂಗಮ ಯುಗಕ್ಕೆ ಏನಂತ ಹೆಸರಿದೆ? ಖುಷಿಯಿಂದ ನೀವೇನಂತ ಹೆಸರಿಟ್ಟಿದ್ದೀರಿ? ಕಲ್ಯಾಣಕಾರಿ ಯುಗ, ಡೈಮಂಡ್ ಏಜ್. ಓದು ಬಂದು ಹೇಳ್ಬಾರ್ದಿಲ್ಲ. ಇದು ಮಾಡ್ಕೊಂಡು ಯಾರು ವಿಚಾರ ಸಾಗರ ಮಂಥನ ಮಾಡ್ತಾರೋ ಅವ್ರು ಒಂಥರ ಖುಷಿ ಆಗುತ್ತೆ, ನಾಲೆಜ್ ಇನ್ನೂ ಬ್ರಾಡ್ ಆಗ್ತದೆ, ವಿಶಾಲ ಆಗುತ್ತೆ. ಹಾಗಾದ್ರೆ ಇದು ಯಾವ ಯುಗ? ಖುಷಿ ಖುಷಿಯಿಂದ ನೀವು ಈ ಯುಗಕ್ಕೆ ಮೋಜಿನ ಯುಗ ಅಂತ ಹೇಳ್ತೀವಿ. ಕ್ಯೋ? ಯಾಕೆ? ಯಹ ಸಂಗಮ್ ಜೈಸಿ ಮೋಜ್, ಇದು ಮೋಜಿನ ಯುಗ. ಹೊರಗಿನ ಜಗತ್ತಿನ ಜನ ತಿಳ್ಕೊಂಡಿದ್ದಾರೆ, ಅಯ್ಯೋ ಇವ್ರು ಬಿಳಿ ಬಟ್ಟೆ ಹಾಕೊಂಡಿರ್ತಾರೆ, ಏನೋ ಏನಿಲ್ಲ ಇವ್ರ ಜೀವನದಲ್ಲಿ ಖುಷಿಯೇ ಇಲ್ಲ, ಅಯ್ಯೋ ಹೆಂಗಿದಾರಲ್ಲ ಇವರು ಪಾಪ ಅಂತ. ಬಾಬಾ ಹೇಳ್ತಾರೆ, ಸಂಗಮ ಯುಗ ನೀರಸ ಜೀವನ ಅಲ್ಲ, ಬೇಸರದ ಜೀವನ ಅಲ್ಲ. ಸಂಗಮ ಯುಗ ಎಂತ ಜೀವನ? ಮೋಜಿನ ಜೀವನ. ಬಾಬಾ ಹೇಳ್ತಾರೆ, ಮೋಜಿನ ಯುಗ ಇದೆ, ಯುಗನೇ ಮೋಜು, ಒಂದೊಂದು ಕ್ಷಣನೂ ಮೋಜನ. ಮೋಜು ಅಂದ್ರೆ ಏನು? ಖುಷಿ ಖುಷಿಯಲ್ಲಿರೋದು. ಬಾಬಾ ಹೇಳ್ತಾ ಇದ್ದಾರೆ, ಸಂಗಮ ಯುಗದಷ್ಟು ಮೋಜು ಖುಷಿ ಬೇರೆ ಯಾವ ಯುಗದಲ್ಲೂ ಇಡೀ ಕಲ್ಪದಲ್ಲೂ ಇರೋದೇ ಇಲ್ಲ. ಕಾರಣ ಏನ್? ಕಾರಣ ನಿಮ್ಮ ಮೋಜಿಗೆ, ನಿಮ್ಮ ಖುಷಿಗೆ ಏನ್ ಕಾರಣ? ಪರಮಾತ್ಮನ ಮಿಲನದ ಮೋಜು ಇಡೀ ಕಲ್ಪದಲ್ಲಿ ನಿಮ್ಗೆ ಸಿಗುದಿಲ್ಲ, ಅದು ಇಲ್ಲಿ ಸಿಕ್ಕಿದೆ, ಬಾಬಾ ಸಿಕ್ಕಿದ್ದಾರೆ. ಇಂಥ ಮೋಜು, ಎಷ್ಟು ಖುಷಿ. ಸಂಗಮ ಯುಗ ಕಾ ಏಕ್ ಏಕ್ ದಿನ ಕ್ಯಾ ಹೈ? ಸಂಗಮ ಯುಗದ ಒಂದೊಂದು ದಿನಾನು ಏನು? ಒಂದೊಂದು ದಿನಾನು ಏನು? ಮೋಜ್ ಹಿ ಮೋಜ್ ಹೈ, ಮೋಜೇ ಮೋಜು, ಖುಷಿಯೇ ಖುಷಿ. ಸಂಗಮ ಯುಗದ ಒಂದೊಂದು ದಿನಾನು ಒಂದೊಂದು ಕ್ಷಣನು ಖುಷಿಯೇ ಖುಷಿ. ಮೋಜ್ ಏನಾ? ಖುಷಿ ಇದೆ ತಾನೆ, ಇದೆಯಾ ಖುಷಿ? ಮೋಜ್ ಹೇ ಮೂಂಜತೆ ತೋ ನಹಿ ಹೋನಾ, ಖುಷಿ ಇದೆ ತಾನೆ, ಮೂಂಜಿಲ್ಲ ತಾನೆ, ದುಃಖ ಕನ್ಫ್ಯೂಷನ್ನು. ಏನಪ್ಪಾ ಎಲ್ಲಿ ಬಂದ್ವಿ, ಏನ್ ಮಾಡ್ತಿದ್ದೀವಿ, ಸರಿ ನಡೀತಿದ್ದೀವೋ ಇಲ್ಲೋ, ಅವರೆಲ್ಲ ಹಂಗೆ ನಾವ್ ಹಿಂಗೆ, ಅವ್ರ ಜಾತ್ರೆ ಯಾತ್ರೆ ಸಿನಿಮಾ ಮದುವೆ ಮುಂಜಿ ಅಂತ ಹೋಗ್ತಾರೆ, ನಾವೇನಪ್ಪ ಹಿಂಗಿದ್ದೀವಿ ಅನ್ಸುತ್ತಾ? ಅನ್ಸುತ್ತಾ? ಮೂಂಜಿಲ್ಲ ತಾನೆ ಈ ತರದ್ದು. ಮೋಜೇ ಮೋಜ್, ಖುಷಿಯೇ ಖುಷಿ ಇದೆ. ಹರ್ ದಿನ್ ಉತ್ಸವ ಹೇ. ಸಂಗಮ ಯುಗದ ಪ್ರತಿದಿನನೂ ಹಬ್ಬನೇ ನಮ್ಗೆ. ಅವ್ರು ಯಾವಾಗೋಮ್ಮೆ ಜೀವನದಲ್ಲಿ ಒಂದು ಮದುವೆ ಮಾಡ್ತಾರೆ, ಮದುವೆ ದಿನ ಏನು ಖುಷಿಯೇ ಖುಷಿ. ಅವ್ರ ಜೀವನದಲ್ಲಿ ಹಬ್ಬ ಹರಿದಿನ ಅವಾಗೊಮ್ಮೆ ಇವಾಗೊಮ್ಮೆ ಮಾಡ್ತಾರೆ. ಆದ್ರೆ ನಮ್ಮದು ಪ್ರತಿದಿನನೂ ಹಬ್ಬ, ಪ್ರತಿದಿನ ಉತ್ಸವ. ಕ್ಯೋಕಿ ಯಾಕೆ ಉತ್ಸವ? ಪ್ರತಿದಿನ ಹಬ್ಬ ಯಾಕೆ ನಮ್ಗೆ? ಪ್ರತಿದಿನ ಹಬ್ಬ ಯಾಕೆ ಅಂದ್ರೆ, ಉತ್ಸವ ಯಾಕೆಂದ್ರೆ ಉತ್ಸಾಹ ಹೇ ಅಲ್ಲ, ಉತ್ಸಾಹ ಇದೆ, ಉತ್ಸಾಹವೇ ಉತ್ಸವ. ಅವರು ಉತ್ಸಾಹ ಪಡೋದಕ್ಕೆ ಜಾತ್ರೆ ಮಾಡ್ತಾರೆ, ಉತ್ಸಾಹ ಪಡೋದಕ್ಕೆ ಹಬ್ಬ ಮಾಡ್ತಾರೆ. ನಮಗೆ ಪ್ರತಿದಿನನೂ ಉತ್ಸಾಹನೇ. ಹಾಗಾಗಿ ಪ್ರತಿದಿನ ಉತ್ಸವ. ಉತ್ಸವ ಅಂದ್ರೆ ಏನು? ಹಬ್ಬ. ಬಾಬಾ ಇದ್ರೆ ಉಮಂಗ್ ಹೇ, ಉತ್ಸಾಹ ಹೇ. ಉಮಂಗ ಇದೆ, ಉತ್ಸಾಹ ಇದೆ. कि अपने सर्व भाई बहनों को परमात्मा पिता के बनाए,
ಉತ್ಸಾಹ ಉತ್ಸವ ಯಾವುದ್ರ ಬಗ್ಗೆ? ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಪರಂಪಿತ ಪರಮಾತ್ಮನ ಮಕ್ಕಳನ್ನಾಗಿ ಮಾಡ್ಬೇಕು. ಯಾರು ನೋಡಿದ್ರು ಅದೇ ದೃಷ್ಟಿ ನೋಡ್ತೀವಿ, ಇವ್ರನ್ನ ಬಾಬನ ಮಕ್ಕಳು ಮಾಡ್ಬೇಕು, ಇವ್ರನ್ನ ಬಾಬನ ಮಕ್ಕಳು ಮಾಡ್ಬೇಕು. ಸೇವಾ का उमंग उत्साह रहता है ना. ಸಂಗಮ ಯುಗದಲ್ಲಿ ಸೇವೆಯ ಉಮಂಗ ಉತ್ಸಾಹ ಇರುತ್ತೆ ತಾನೆ, ಇದೆಯಾ? ಯಾರ್ಯಾರಿಗಿದೆ ಸಂಗಮ ಯುಗದಲ್ಲಿ ಸೇವೆ ಮಾಡ್ಬೇಕು, ಎಲ್ಲಾ ಆತ್ಮಗಳಿಗೂ ಜ್ಞಾನ ಕೊಡ್ಬೇಕು, ಎಲ್ಲಾ ಆತ್ಮಗಳು ಬಾಬನ ಮಕ್ಕಳಾಗ್ಬೇಕು, ಬಾಬನ ಮಕ್ಕಳು ಮಾಡ್ಬೇಕು, ಉತ್ಸಾಹ ಇದೆ ತಾನೆ ಎಲ್ರಿಗೂ? ಯಹ ಕರೆ ಯಹ ಕರೆ ಯಹ ಕರೆ, ಇದು ಮಾಡ್ಬೇಕು ಇದು ಮಾಡ್ಬೇಕು ಇದು ಮಾಡ್ಬೇಕು, ಈ ಸೇವೆ ಮಾಡ್ಬೇಕು ಈ ಸೇವೆ ಮಾಡ್ಬೇಕು ಈ ಸೇವೆ ಮಾಡ್ಬೇಕು, ಪ್ಲಾನ್ ಮಾಡ್ತೀರಿ ತಾನೆ? क्योंकि जो श्रेष्ठ प्राप्ति होगी तो दूसरों को सुनाने के बिना रह नहीं सकते. ಬಾಬಾ ಹೇಳ್ತಾ ಇದ್ದಾರೆ, ಯಾವುದರಿಂದ ಶ್ರೇಷ್ಠ ಪ್ರಾಪ್ತಿಗಳಿದೆಯೋ ಅದನ್ನ ಮಾಡದೇ ಇರ್ಲಿಕ್ಕೆ ಆಗೋದಿಲ್ಲ. ಜಗತ್ತಿನಲ್ಲಿ ಎಲ್ಲ ಆತ್ಮಗಳಿಗೆ ತಿಳಿಸದೆ ನಮ್ಗೆ ಶ್ರೇಷ್ಠ ಪ್ರಾಪ್ತಿ ಇಲ್ಲ ಅಂತ. ಇಸಿ ಸಂಗಮ ಯುಗಕ್ಕೆ ಪ್ರಾಪ್ತಿ ಗೋಲ್ಡನ್ ವರ್ಲ್ಡ್ ಮೇ ಬಿ ಹೋಗಿ. ನೋಡಿ, ಈ ಸಮಯದಲ್ಲಿ ಸಂಗಮ ಯುಗದಲ್ಲಿ ನಾವೇನ್ ಪ್ರಾಪ್ತಿ ಮಾಡ್ಕೊಂಡಿದೀವಲ್ಲ, ಇದೇ ಗೋಲ್ಡನ್ ವರ್ಲ್ಡ್ ಅಲ್ಲೂ ಕೂಡ ಇರುತ್ತೆ. ಅಂದ್ರೆ ನಾವಿಲ್ಲಿ ಎಷ್ಟು ಉತ್ಸವದಲ್ಲಿ ಇರ್ತೇವೆ ಇನ್ನೊಬ್ಬರಿಗೆ ತಿಳಿಸ್ಕೊಡೋದಕ್ಕೆ, ಸೇವೆಗೆ, ಅದೇ ಫಲ ಗೋಲ್ಡನ್ ವರ್ಲ್ಡ್ ನಲ್ಲಿ ನಮ್ಗೆ ಸಿಗುತ್ತೆ. ಅಭಿಗೆ ಪುರುಷಾರ್ಥ ಕಿ ಪ್ರಾರಬ್ಧ ಭವಿಷ್ಯ ಗೋಲ್ಡನ್ ವರ್ಲ್ಡ್ ಹೇ. ಈಗಿನ ಪುರುಷಾರ್ಥದ ಫಲವೇ ಏನಾಗಿದೆ? ಭವಿಷ್ಯದ ಗೋಲ್ಡನ್ ವರ್ಲ್ಡ್. तो संगम युग अच्छा लगता है या सत्युग अच्छा लगता है? ಬಾಬಾ ಮಕ್ಕಳಿಗೆ ಕೇಳ್ತಾರೆ, ಸಂಗಮ ಯುಗ ಚೆನ್ನಾಗಿರುತ್ತೋ ಸತ್ಯುಗ ಚೆನ್ನಾಗಿರುತ್ತೋ? ಸಂಗಮ ಯುಗ ಚೆನ್ನಾಗಿದ್ಯಾ? ಇಲ್ಲ ದುಃಖ ಅಶಾಂತಿ ಕಿರಿಕಿರಿ ಕಿಟಿಕಿಟಿ ಲಾಸು ಕಾಯಿಲೆ ಎಲ್ಲ ಇರ್ಲ? ಸತ್ಯುಗನೇ ಚೆನ್ನಾಗಿರುತ್ತೆ. ಹಂಗ ಹೇಳೋದಲ್ಲ, ಯಾವ್ದು ಹೆಚ್ಚು? क्या अच्छा लगता है? संगम अच्छा है ना? सिर्फ बीच बीच में माया आती, ಬರುತ್ತೆ ಮತ್ತೆ ಮಾಯೆ. ನೀವೇ ಮಾಡ್ಕೊಂಡಿದ್ದು ಅಂತಾರೆ ಬಾಬಾ. ನಾವು ಮಾಡ್ಕೊಂಡಿದ್ದನ್ನ ನಾವು ಅನುಭವಿಸ್ತಾ ಇದ್ದೇವೆ, ಅದರಲ್ಲೇನ್ ದೊಡ್ಡ? ನಾವು ಸಾಲ ಮಾಡಿದ್ರೆ ನಾವೇ ತೀರಿಸ್ಬೇಕು ತಾನೆ? ಸಾಲ ಮಾಡಿದ್ದೀವಿ, ತೀರಿಸ್ತೀವಿ, ಅದರಲ್ಲೇನ್ ದೊಡ್ಡದಿದೆ? ದುಃಖ ಶಾಂತಿ ಕಷ್ಟ ನಷ್ಟ ರೋಗ ರುಜಿನ ಎಲ್ಲ ನಾವು ಮಾಡ್ಕೊಂಡಿದ್ದ ಕರ್ಮದ ಫಲ ಅನುಭವಿಸ್ತಾ ಇದ್ದೇವೆ. ಮಧ್ಯದಲ್ಲಿ ಮಾಯೆ ಬರ್ತಾ ಇರ್ತದೆ, ಅದು ಕಲ್ಯಾಣಕಾರಿನೇ. ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಸತ್ಯುಗದಲ್ಲಿ ಏನಿದೆಯಾ ಸಾಲ ತೀರ್ಸೋದು, ಇಲ್ಲಿ ಸಾಲ ತೀರಿಸ್ತಾ ಇದ್ದೀನಿ, ಇದು ಒಂದು ಒಳ್ಳೆ ಕೆಲ್ಸನೇ ತಾನೆ. ಥೋಡಾ ಥೋಡಾ ಕಭಿ ಕಭಿ ಮೂಂಜ್ ಜಾತೆ. ನೋಡ್ರಿ, ಕೆಲವೊಂದ್ಸಲ ಅಯ್ಯೋ ಇದೇನಪ್ಪ ಸತ್ಯುಗದಲ್ಲಿ ಇಲ್ಲ ನೋಡಿ ಇವೆಲ್ಲ ಕಾಯಿಲೆ ರೋಗ ಇದೆಲ್ಲ ಅಂತ ಕೆಲವೊಮ್ಮೆ ಏನಾಗ್ಬಿಡ್ತೀರಿ? ಮೂಂಜ್ ಜಾತೆ ಹೇ, ಗೊಂದಲದಲ್ಲಿ ಬರ್ತೀರಿ, ಕನ್ಫ್ಯೂಷನ್ ಅಲ್ಲಿ ಬರ್ತೀರಿ. ಬಾಬಾ ಏನು ಹೇಳ್ತಾರೆ ಸತ್ಯುಗ ಒಳ್ಳೇದು ಅಂತ, ಆದ್ರೆ ಸಂಗಮಿಕ ಏನ್ ಒಳ್ಳೇದಿದೆ? ಏನಿದೆ? ಚಳಿ ಆಗ್ತಾ ಇದೆ ಅಲ್ಲ, ಕೆಳಗಿಂದ ಹಾಕಿಲ್ಲ, ಹಾಕ. ಕೆಲವೊಮ್ಮೆ ಕೆಲವರಿಗೆ ಚಳಿ ಬೇಕು, ಕೆಲವರಿಗೆ ಗಾಳಿ ಬೇಕು. ಬಾಬಾ ಹೇಳ್ತಾ ಇದ್ದಾರೆ, ಕೆಲವೊಂದ್ಸಲ ಏನಾಗತ್ತಂತೆ ಮಕ್ಕಳಿಗೆ, ಈಗ ಬಂತಲ್ಲ ಸತ್ಯುಗದಲ್ಲೇ ಹಂಗ್ ನೋಡಿದ್ರೆ ಸತ್ಯುಗನೇ ಚೆನ್ನಾಗ್ ಅನ್ಸುತ್ತೆ. ಕೆಲವೊಂದ್ಸಲ ಹಿಂಗೆ ಆಗತ್ತೆ, ಯಾಕೆಂದ್ರೆ ತಡ್ಕೊಳಿಕ್ಕಾಗಲ್ಲ ತಾನೆ, ಅವಾಗ ಅಂದು ಬಿಡ್ತೀವಿ. ಕೈ ಬಚ್ಚೆ ಸಹಜ ಯೋಗಕ್ಕೂ ಮುಷ್ಕಿಲ್ ಯೋಗ ಬನಾ ದೇತೆ ಹೈ. ಕೆಲವು ಮಕ್ಕಳು ಬಾಬಾ ಕಲಿಸುವಂತ ಸಹಜ ಯೋಗವನ್ನ ಯಾವ ಯೋಗ ಮಾಡ್ಕೊಂಡ್ಬಿಟ್ಟಿದಾರಂತೆ? ಕಷ್ಟದ ಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೇನೇ ಹಂಗ್ ನೋಡಿದ್ರೆ ಏನಿಲ್ಲ, ಕಷ್ಟ ಇಲ್ಲ, ಯೋಗ ಕಷ್ಟನೇ ಇಲ್ಲ. ಲೇಕಿನ್ ಬನಾ ದೇತೆ, ನಾವು ಮಾಡ್ಕೊಡ್ತೀವಿ ಅದನ್ನ, ಕಷ್ಟ ನಾವು ಮಾಡ್ಕೊಡ್ತೀವಿ. ವಾಸ್ತವ ಮೇ ಹೇ ಬಹುತ್ ಸಹಜ. ಈ ಯೋಗ ಹಾಗೆ ನೋಡಿದ್ರೆ ಬಹಳ ಸಹಜ. ಮುಷ್ಕಿಲ್ ಲಗ್ತಾ ಹೇ, ಕಷ್ಟ ಇದೇನೋ? ಯಾರಿಗೆ ಯೋಗ ಕಷ್ಟ ಅನ್ಸುತ್ತೆ ಅವರು ಕೈ ಎತ್ರಿ. ಯೋಗ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಬಾಬಾ, ಮತ್ತೆ ಮತ್ತೆ ಮರ್ತು ಹೋಗ್ತೀರಿ, ಮತ್ತೆ ನೀವು ನೀವೇ ಹೇಳ್ತೀರಲ್ಲ ಬಾಬಾ ಮುರಳಿಲಿ ಜಾರ್ ಹೋಗ್ತೀನಿ ನಾನು ಅಂತ, ಹಂಗ ಕಷ್ಟ ಆಗತ್ತೆ ಅನ್ನೋರ್ ಕೈ ಎತ್ರಿ. ಸದಾ ನಹಿ ಕಭಿ ಕಭಿ ಮುಷ್ಕಿಲೇ. ಹೌದು, ಯಾವಾಗ್ಲೂ ನಿಮ್ಗೆ ಕಷ್ಟ ಆಗಲ್ಲ, ಕೆಲವೊಂದ್ಸಲ ಕಷ್ಟ ಆಗತ್ತಾ? ಕೇಳ್ತಾರೆ ಬಾಬಾ. ಯಾ ಸಹಜ ಅಥವಾ ಸಹಜ ಇದೆಯೋ? जो मुश्किल योगी है वह हाथ उठाओ.
ಯಾರು ಕಷ್ಟದ ಯೋಗಿ ಹಠ ಯೋಗಿಗಳಿದ್ದೀರಲ್ಲ ಅವ್ರ ಕೈ ಎತ್ರಿ. ಮಾತಾಯಿ ಮುಷ್ಕಿಲ್ ಯೋಗಿ ಹೋ ಯಾ ಸಹಜ ಯೋಗಿ ಹೋ. ಮಾತೇರೆ ಕಷ್ಟ ಯೋಗಿ ಇದ್ದೀರೋ ಸಹಜ ಯೋಗಿ ಇದ್ದೀರೋ. कोई सहज योगी है कोई हाथ नहीं उठा रहा है. ಯಾರು ಕೈ ಎತ್ತುತ್ತಾ ಇಲ್ಲ. ಸಾರಿ ಸಭಾ ಮೇ ಹಾತ್ ಕೈಸೆ ಉಠಾಯಂಗೆ. ಯಾಕಂದ್ರೆ ಇಡೀ ಸಭೆಯಲ್ಲಿ ಹೇಗೆ ಕೈ ಎತ್ತುತ್ತಾರೆ ಅದಕ್ಕೆ ಕೈ ಎತ್ತಿಲ್ಲ. ಸಭಿ ಬಚ್ಚೆ ಫಲಕ್ ಸೆ ಕಹತೆ ಹೈ. ಎಲ್ಲಾ ಮಕ್ಕಳು ಫಲಕ್ಕಿಂದ ಹೆಮ್ಮೆಯಿಂದ ಖುಷಿಯಿಂದ ಏನಂತ ಹೇಳ್ತೇವೆ, ಮೇರಾ ಬಾಬಾ. ಮೇರಾ ಬಾಬಾ ಹೆಂಗ್ ಹೇಳ್ತೀರಿ? ನನ್ ಬಾಬಾ ಅಂತ ಹೇಳಿಕ್ಕೆ ಏನಾಗುತ್ತೆ? ಎಷ್ಟು ಖುಷಿಯಿಂದ, ಎಷ್ಟು ನಶೆಯಿಂದ, ನಶೆಗಿಂತ ದೊಡ್ಡದು ಯಾವುದು? ಅಭಿಮಾನದಿಂದ, ಪ್ರೌಢಿಂದ. ನನ್ ಬಾಬಾ ಅಲ್ವಾ, ದೊಡ್ಡ ವ್ಯಕ್ತಿ ನಾವು, ನನ್ನವರು, ನನ್ನ ಅಣ್ಣ, ನಮ್ಮ ತಂದೆ ಅಥವಾ ನಮ್ಮ ಅಣ್ಣ ಯಾರಾದ್ರು PM ಇದ್ರೆ ಅಥವಾ MLA ಇದ್ರೆ ಅವ್ರು ನಮ್ಮಣ್ಣ ಅಂತ ಹೆಂಗ್ ಹೇಳ್ಕೊಳ್ತೀವಲ್ಲ, ನನ್ ಬಾಬಾ, ಇಡೀ ಜಗತ್ತಿನ ಬಾಬಾ ಅವರು ನನ್ ಬಾಬಾ. ಮೇರಾ ಬಾಬಾ ಹೇ ಕಿ ದಾದಿಯೋ ಕಾ ಬಾಬಾ ಹೇ. ನನ್ನ ಬಾಬಾನೋ ಅಥವಾ ದಾದಿಯರ ಬಾಬಾ, ಅಕ್ಕಂದ್ರ ಬಾಬಾನೋ, ಯಾರ್ ಬಾಬಾ? ಮೇರಾ ಬಾಬಾ ಹೇನಾ. ಹರ್ ಏಕ್ ಕಹೇಗಾ ಪಹಲೆ ಮೇರಾ. ಪ್ರತಿಯೊಬ್ಬರು ಹೇಳ್ತೀರಿ ಮೊದಲು ನನ್ನವರು. ದಾದಿಯವ್ರಿಗಿಂತ ಮೊದಲು ನನ್ನ ಬಾಬಾ ಅವರು. ಹೇಳ್ತೀವಿ ತಾನೆ? ಬಿಟ್ಕೊಡ್ತೀವಾ ಬಾಬಾರವ್ರನ್ನ? ಬಿಟ್ಕೊಡ್ತೀರಾ? ಎಸೆ ಹೇ ಹಾಗಿದ್ದೀರಾ? ಕಾಂಪ್ರಮೈಸ್ ಆಗ್ತೀರಾ? ಸರಿ, ದಾದಿಯವ್ರ ಅಕಸ್ಮಾತ್ ವಾದ ಮಾಡಿದ್ರೆ ಅಥವಾ ಅಕ್ಕಂದ್ರ ವಾದ ಮಾಡಿದ್ರೆ, ನನ್ ಬಾಬಾ ನಿಮ್ ಬಾಬಾ ಹೆಂಗಾಗ್ತಾರೆ ಅಂತ ಹೇಳಿದ್ರೆ ಒಪ್ಕೊಂಡ್ಬಿಡ್ತೀರಾ? ಕಾಂಪ್ರಮೈಸ್ ಆಗ್ತೀರಾ? ಇಲ್ಲ, ಸಾಧ್ಯನೇ ಇಲ್ಲ. ಎಲ್ಲರೂ ಹೇಳ್ತೀರಾ ಮೊದಲು ನನ್ ಬಾಬಾ ಅಂತ. ಎಸಾ ಹೇ ಹಾಗಿದ್ಯಾ? या सिंधी लोग सभी बैठे हैं ना, मेरा बाबा है या दादी जानकी का है, दादी प्रकाशमणि का है, किसका है? मेरा है जानकी दादी और बाबाना, प्रकाशमणि दादी जी और बाबाना. ಒಪ್ಕೊಳ್ತೀರಾ ಇದಕ್ಕೆ? ಯಾರ್ ಬಾಬಾ? ಮೇರಾ ಹೇ, ನಿಮ್ಮವರ, ನನ್ ಬಾಬಾನ. ಸಾರಾ ದಿನ್ ಕ್ಯಾ ಯಾದ್ ರಹತಾ ಹೈ. ಇಡೀ ದಿನ ಏನ್ ನೆನ್ಪಿರುತ್ತೆ? मेरा बाबा मेरा बाबा मेरा मेरा रहता है ना. बाबा कहते बहुत सहज युक्ति है, जितना बार मेरा मेरा कहते हैं, सारे दिन में कितना बार मेरा शब्द कहते हो. ಬಹಳ ಸಹಜ ಯುಕ್ತಿ ನೋಡ್ರಿ. ಬಾಬನ್ ನೆನಪು ಬಹಳ ಸಹಜ. ಆದ್ರೆ ಕೆಲವೊಮ್ಮೆ ಕೆಲವರು ಏನ್ ಮಾಡ್ಕೊಂಡ್ಬಿಟ್ಟಿದಾರಂತೆ, ಕಷ್ಟದ ಯೋಗ ಮಾಡ್ಕೊಂಡ್ಬಿಟ್ಟಿದಾರಂತೆ. ಅದಕ್ಕೆ ಬಾಬಾ ಇವತ್ತು ಒಂದು ಯುಕ್ತಿ ಹೇಳ್ತಾರೆ. ಯಾರಿಗೆ ಯೋಗ ಕೆಲವೊಮ್ಮೆ ಕಷ್ಟ ಆಗುತ್ತಲ್ಲ, ಅವರಿಗೆ ಬಾಬಾ ಒಂದು ಯುಕ್ತಿ ಹೇಳ್ತಾರೆ. ಇವತ್ತು ಒಂದು ಉಪಾಯ ಹೇಳ್ತಾರೆ ನೋಡ್ರಿ. ಇಡೀ ದಿನ ನೀವ್ ಎಷ್ಟು ಸಲ ಮೇರಾ 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 ಅಂತ ಹೇಳ್ತೀರಿ. ನನ್ನ ನನ್ನ ನಂದು ನಂದು ಹೇಳ್ತೀರಿ ತಾನೆ? ನನ್ ಮನೆ, ನನ್ ಮಕ್ಳು, ನನ್ ಕೆಲ್ಸ, ನನ್ ಬಟ್ಟೆ, ನನ್ ವಸ್ತ್ರ, ನನ್ ಪುಸ್ತಕ, ನನ್ ಪೆನ್ನು, ನನ್ ವಾಚ್, ಎಷ್ಟು ಹೇಳ್ತೀರಿ? ನನ್ನ ಊಟ, ನನ್ನ ನಿದ್ದೆ, ಎಷ್ಟ್ ಸಲ ನನ್ನ ನನ್ನ ಅಂತ ಹೇಳ್ತೀರಿ ತಾನೆ? ಜಾಸ್ತಿ ಇದನ್ನ ಹೇಳುದು ತಾನೆ, ನನ್ನ ನನ್ನ ಅಂತ. ನೀವ್ ಎಷ್ಟು ಬಾರಿ ಮೇರಾ ಮೇರಾ ಅಂತ ಹೇಳ್ತೀರಲ್ಲ, ಇಡೀ ದಿನದಲ್ಲಿ ಎಷ್ಟು ಸಲ ಈ ನನ್ನ ಎನ್ನುವಂತ ಶಬ್ದ ಹೇಳ್ತೀರಿ ನೀವೆಲ್ಲ ಕೇಳ್ತಾರೆ ಬಾಬಾ. ಅದರ ಗಿಂತಿ ಕರೋತು, ಒಂದು ವೇಳೆ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ನನ್ನ ನನ್ನ ಅಂತ ನೀವು ಹೇಳಿದನ್ನ ಎಣಿಸಿದ್ರೆ ಏನಾಗ್ಬಿಡುತ್ತೆ? ಬಹುತ್ ಬಾರ್, ಬಹಳ ಸಲ. ಇಡೀ ದಿನದಲ್ಲಿ ಆ ಶಬ್ದ ನೀವು ಬೇರೆ ಅಷ್ಟು ಸಂಖ್ಯೆಯಲ್ಲಿ ಯಾವ ಶಬ್ದನೂ ಬಳಸಿರೋದಿಲ್ಲ. ಅಷ್ಟು ಸಲ ನೀವು ನಂದು ನಂದು ಅಂತ ಹೇಳ್ತಿರ್ತೀರಿ. ಜಬ್ ಮೇರಾ ಶಬ್ದ ಬೋಲ್ತೆ ಹೋ ತೋ ಬಸ್ ಮೇರಾ ಕೌನ್. ನೋಡ್ರಿ, ನನ್ನ ಅಂತ ಹೇಳ್ತೀರಿ ಅಂದ್ಮೇಲೆ ಸಾಕು. ಈ ಒಂದು ಶಬ್ದನೆ ನಿಮಗೆ ಪುರುಷಾರ್ಥ ಸಹಜ ಯೋಗ ಸಹಜ ಮಾಡ್ಕೊಳ್ಳೋದಕ್ಕೆ ಒಂದು ಆಧಾರ ಆಗತ್ತೆ. ಏನ್ ಮಾಡ್ಬೇಕು ಅಂದ್ರೆ, ಮೇರಾ ನನ್ನ ಅಂದಾಗೆಲ್ಲ ಮೇರಾ ಕೌನ್ ಅಂತ ಬರ್ಬೇಕು. ನನ್ನವರು ಯಾರು? ನಾನು ಹೌದು. ನನ್ನವರು ಯಾರು? ನಾನು ಯಾರ ಮಗು? ಇದ ನೆನ್ಪಾಗ್ಲಿ. ಮೇರಾ ಮೇರಾ ಅಂದಾಗೆಲ್ಲ ಮೇರಾ ಬಾಬಾ ಅಂತ ನೆನ್ಪಾಗ್ಬೇಕು. ನನ್ನ ಅಂದಾಗೆಲ್ಲ ಬಾಬಾ, ನನ್ನ ಬಾಬಾ. ನನ್ನ ಅಂದಾಗೆಲ್ಲ ನನ್ನ ಬಾಬಾ ಅಂತ ನೆನ್ಪಾಗ್ಬೇಕು. ಮುಷ್ಕಿಲ್ ಹೇ, ಕಷ್ಟ ಆಗತ್ತೇನೋ? ನೆನ್ಪಿಟ್ಕೊಳ್ರಿ. ನನ್ನ ಅಂದಾಗೆಲ್ಲ, ನಂದು ಅಂದಾಗೆಲ್ಲ ಬಾಬಾ ಅಂತ ನೆನ್ಪಾಗ್ಬೇಕು. ಕಭಿ ಕಭಿ ಭೂಲ್ ತೋ ಜಾತೆ ಹೋ, ಕೆಲವೊಂದ್ಸಲ ಮರಿತೀರೇನು?
ಬಾಪ್ ದಾದಾ ಕೋಯಿ ನಯಾ ಶಬ್ದ ನಹಿ ದೇತ. ಹೊಸ ಶಬ್ದ ಏನು ಕೊಟ್ಟಿಲ್ಲ ತಾನೆ. ಹೊಸ ಶಬ್ದ ಕೊಟ್ರೆ ಇದನ್ನ ಹೆಂಗ್ ನೆನ್ಪಿಟ್ಕೋಬೇಕಪ್ಪ ಅಂತ ಚಿಂತೆ ಆಗ್ತಿತ್ತು. ಹೊಸ ಶಬ್ದ ಹೇಳೇ ಇಲ್ಲ ಬಾಬಾ, ಅದೇ ಹಳೆ ಶಬ್ದ, ದಿನಾ ಉಪಯೋಗಿಸೋ ಶಬ್ದ. जो सदैव कार्य में लाते हो मैं और मेरा, तो मैं कौन और मेरा कौन. ಸದಾ ಕಾರ್ಯದಲ್ಲಿ ತರುವಂತ ಶಬ್ದ ಅಂದ್ರೆ ಇಡೀ ದಿನ ಬಹಳಷ್ಟು ಉಪಯೋಗಿಸುವಂತ ಶಬ್ದ ಎರಡು, ಅದು ನಾನು ಮತ್ತು ನನ್ನದು. ಜಾನಕಿ ದಾದಿಯವರು ಅದಕ್ಕೆ ಹೇಳ್ತಾ ಇರ್ತಿದ್ರು, ಮೇ ಕೌನ್ ಮೇರಾ ಕೌನ್, ಮೇ ಕೌನ್ ಮೇರಾ ಕೌನ್ ಅಲ್ವಾ. ಮೇ ನಾನು ನಾನು ನಾನು, ಮೇ ಕೌನ್ ನಾನು ಅಂದಾಗ ನೆನ್ಪಾಗ್ಬೇಕು ನಾನು ಯಾರು, ನನ್ನ ಅಂದಾಗೆಲ್ಲ ನನ್ನವರು ಯಾರು ಅಂತ ನೆನ್ಪಾಗ್ಬೇಕು. ತೋ ಮೇ ಕೌನ್ ಅವ್ರ ಮೇರಾ ಕೌನ್. ಕೈ ಬಚ್ಚೆ ಮುಷ್ಕಿಲ್ ಪುರುಷಾರ್ಥ ಕ್ಯೂ ಕರ್ತೆ. ಕೆಲವು ಮಕ್ಕಳಿಗೆ ಪುರುಷಾರ್ಥ ಯಾಕೆ ಕಷ್ಟ ಆಗತ್ತೆ. ಸಿರ್ಫ ಸೋಚ್ತೆ ಹೇ ಬಿಂದು ಸಾಮ್ನೆ ಆ ಜಾಯೆ, ಬಿಂದು ಬಿಂದು ಅವ್ರ ಬಿಂದು ಕಿಸಕ್ ಜಾತೆ. ಯಾಕೆಂದ್ರೆ ಬಾಬಾ ಬಿಂದು ತಾನೆ, ಬಿಂದುವನ್ನ ಹೇಗ್ ನೆನ್ಪು ಮಾಡ್ಬೇಕು. ಆ ಬಿಂದು ಸಣ್ಣ ವಸ್ತು ಯಾವಾಗ್ಲೂ ಜಾರು ಹೋಗುತ್ತೆ. ಸಣ್ಣ ವಸ್ತುವನ್ನ ಸಂಭಾಲನೆ ಮಾಡೋದು ಕಷ್ಟ. ದೊಡ್ಡ ವಸ್ತು ಸಂಭಾಲನೆ ಮಾಡ್ಬೋದು, ಕೈಯಿಂದ ಜಾರು ಹೋಗೋದು, ಕಳೆದು ಹೋಗೋ ವಸ್ತು ಸಣ್ಣದಿದೆ, ಅದರ ಅಮೂಲ್ಯ ಇದೆ, ಅಮೂಲ್ಯನೇ ಆದ್ರೆ ಬಹಳ ಚಿಕ್ಕದು. ಅದನ್ನ ಸಂಭಾಳಿಸ್ಕೊಳ್ಳೋದು, ಅದನ್ನ ರಕ್ಷಿಸ್ಕೊಳ್ಳೋದು, ಅದನ್ನ ಉಳಿಸ್ಕೊಳ್ಳೋದೇನಾಗತ್ತೆ, ಕಷ್ಟ ಆಗತ್ತೆ ತಾನೆ. ಬಾಬಾ ಇದ್ರೆ ಬಿಂದು ತೋ ಹೇ, ಬಿಂದು ಹೌದು ಬಾಬಾ, ಲೇಕಿನ್ ಕೌನ್ ಸಿ ಬಿಂದು, ಆದ್ರೆ ಯಾವ ಬಿಂದು ಬಾಬಾ. मैं कौन हूं ये अपने स्वमान स्मृति में लाओ. ನಾನು ಯಾರು, ನಾನು ಯಾರು, ಈ ಸ್ವಮಾನವನ್ನ ಸ್ಮೃತಿಯಲ್ಲಿ ತಂದುಕೊಳ್ಳಿ. ಆಗ ಪುರುಷಾರ್ಥ ರಮಣೀಕ ಆಗುತ್ತದೆ. ಸಿರ್ಫ್ ಜ್ಯೋತಿರ್ಬಿಂದು ಕತೆ ಹೋನ ತೋ ಮುಷ್ಕಿಲ್ ಹೋ ಜಾತ. ನೀವೇನ್ ಮಾಡ್ತೀರಿ, ಶಿವಬಾಬಾ ಅವ್ರನ್ನ ಶಿವಬಾಬಾ ಜ್ಯೋತಿರ್ಬಿಂದು ಅಂತ ಹೇಳ್ತೀರಿ, ಅದಕ್ಕಾಗಿ ನಿಮ್ಗೇನಾಗತ್ತೆ, ಕಷ್ಟ ಆಗತ್ತೆ. ಬಿಂದು ನೆನ್ಪು ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ. ಸಹಜ ಪುರುಷಾರ್ಥ ಮೋಜಿನ ಪುರುಷಾರ್ಥ ಮಾಡ್ರಿ. ಪುರುಷಾರ್ಥ ಯಾವಾಗ್ಲೂ ಹೇಗ್ ಮಾಡ್ಬೇಕು, ಸಹಜ ಮಾಡ್ಬೇಕು. ಪುರುಷಾರ್ಥ ಕಷ್ಟದ ಮಾಡ್ಕೊಳ್ಬಾರ್ದು. ಯಾಕೆಂದ್ರೆ ಕಷ್ಟ ಬಹಳ ಸಮಯ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ್ದು ಸಹಜ ಆಗತ್ತೋ ಅದನ್ನ ಬಹಳ ಸಮಯದವರೆಗೆ ಮಾಡ್ಬಹುದು, ಕಷ್ಟ ಆದದ್ದನ್ನ ಬಹಳ ಸಮಯದವರೆಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಪುರುಷಾರ್ಥ ಯಾವಾಗ್ಲೂ ಏನ್ ಮಾಡ್ತಾ ಹೋಗ್ಬೇಕು, ಈಸಿ. ಪುರುಷಾರ್ಥ ಕಷ್ಟ ಇಲ್ಲ, ನಾವು ಮಾಡ್ಕೊಂಡಿದೀವಿ. ಅದಕ್ಕೆ ಬಾಬಾ ಈಸಿ ಯುಕ್ತಿ ಹೇಳ್ಕೊಟ್ರು. ಅದಕ್ಕೆ ಬಾಬಾ ದಿನಾ ಮುರಳಿಲಿ ನಮ್ಗೆ ಬಹಳ ಸಹಜವಾಗಿ ಹೇಳ್ಕೊಡ್ತಾರೆ ಅಲ್ವಾ. ಏನೆಲ್ಲ ಬಾಬಾ ಯುಕ್ತಿ ಹೇಳ್ತಾರೆ ಎಲ್ಲ ಸಹಜ. ಬೆಳಿಗ್ಗೆ ಅಮೃತ ವೇಳೆಯಿಂದ ಹಿಡ್ಕೊಂಡು ರಾತ್ರಿ ಮಲಗೋ ತನಕ ಬಾಬಾ ನೋಡಿ ಭೋಗ ನೈವೇದ್ಯ ಇಡೋದು, ಇದು ಒಂದು ಯುಕ್ತಿ ಬಾಬಾ ಅವ್ರ ನೆನ್ಪು ಮಾಡೋದು. ಕರ್ಮಯೋಗ, ಕೆಲಸ ಮಾಡುವಾಗ ಭಿನ್ನ ಭಿನ್ನ ಸಂಬಂಧ, ಭಿನ್ನ ಭಿನ್ನ ಸಮಯದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಮೋಜಿನ ಪುರುಷಾರ್ಥ ಮಾಡ್ರಿ. ಪುರುಷಾರ್ಥ ಏನ್ ಮಾಡ್ರಿ, ಮೋಜಿನ ಪುರುಷಾರ್ಥ ಮಾಡ್ರಿ. ಯೋಗ ಕುತ್ಕೊಂಡಾಗ ಯೋಗ ಕುತ್ಕೋಬೇಕಾ ಅಂತ ಬೇಸರದಿಂದ ಕುತ್ಕೋಬೇಡ್ರಿ. ಮೋಜಾಗಿ ಖುಷಿ ಆಗ್ಬೇಕು ನಮ್ಗೆ ಯೋಗ ಮಾಡ್ಲಿಕ್ಕೆ. ಹಾಗೆ ಯುಕ್ತಿ ಮಾಡ್ರಿ. ಯಾವುದೇ ಪುರುಷಾರ್ಥ ಸೇವೆ ಇದನ್ನು ಕೂಡ ಈಸಿ ಮಾಡ್ಕೊಳ್ರಿ. ಈಸಿಯಾಗಿ ನಮ್ಗೆ ಉತ್ಸಾಹ ಬರ್ಬೇಕು ಸೇವೆ ಮಾಡೋದಕ್ಕೆ ಅಂತ ಯುಕ್ತಿಯನ್ನ ಮಾಡ್ರಿ. ಟೋಟಲಿ ಎಲ್ಲಾ ಪುರುಷಾರ್ಥ ಸಹಜ ಮಾಡ್ಕೊಳ್ಬೇಕು ಹೊರತು ಕಷ್ಟದ ಪುರುಷಾರ್ಥ ಮಾಡ್ಕೋಬಾರ್ದು. ಇಸ್ ನಯ ವರ್ಷ ಮೇ ಪುರುಷಾರ್ಥ ಬಿ ಶ್ರೇಷ್ಠ ಹೋ. ಈಗ ಹೊಸ ವರ್ಷ ಬರ್ತಾ ಇದೆ. ಹೊಸ ವರ್ಷದಲ್ಲಿ ನಮ್ ಪುರುಷಾರ್ಥ ಕೂಡ ಏನಿರ್ಬೇಕು, ಶ್ರೇಷ್ಠವಾಗಿರ್ಬೇಕು. ಲೇಕಿನ್ ಶ್ರೇಷ್ಠಕ್ಕೆ ಸಾಥ್ ಪಹಲೆ ಸಹಜ. ಆದ್ರೆ ಶ್ರೇಷ್ಠದ ಜೊತೆಗೆ ಏನಿರ್ಬೇಕು, ಮೊದಲು ಸಹಜ, ಈಸಿ ಆಗಿರ್ಬೇಕು. ಸಹಜ ಬಿ ಹೋ ಅವ್ರ ಶ್ರೇಷ್ಠ ಬಿ ಹೋ. ಪುರುಷಾರ್ಥ ಸಹಜನೂ ಇರ್ಬೇಕು, ಮತ್ತೇನಿರ್ಬೇಕು, ಶ್ರೇಷ್ಠ ಕೂಡ ಆಗ್ಬೇಕು. ಹೋ ಸಕ್ತಾ ಹೇ, ಮಾಡ್ತೀರಾ ಹೊಸ ವರ್ಷದಲ್ಲಿ? ಏನ್ ಪುರುಷಾರ್ಥ ಮಾಡ್ಲಿಕ್ಕೆ ಹೇಳಿದ್ರು ಬಾಬಾ? ಶ್ರೇಷ್ಠ ಮತ್ತು ಸಹಜ ದೋನೋ ಸಾಥ್ ಹೋ ಸಕ್ತಾ ಹೇ. ಎರಡು ಜೊತೆಗೆ ಸಾಧ್ಯನಾ? ಜನ ಏನ್ ಅನ್ಕೊಂಡಿದಾರ ಅಂದ್ರೆ ಬಹಳ ಶ್ರೇಷ್ಠವಾದದ್ದು, ಹಂಗೆ ಅದು ಕಷ್ಟನೂ ಇರುತ್ತೇನೋ ಅಂತ. ಅದಕ್ಕೆ ಭಕ್ತರು ಏನ್ ಮಾಡ್ತಾರೆ, ವೆಹಿಕಲ್ ನಲ್ಲಿ ಹೋಗ್ಬೋದು, ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರೆ, ಕಷ್ಟ ಮಾಡ್ಕೊಂಡ್ ಬಿಡ್ತಾರೆ. ಅವ್ರು ತಿಳ್ಕೊಳ್ತಾರೆ ಕಷ್ಟಪಟ್ರೆ ಮಾತ್ರ ಅದು ದೊಡ್ಡದು ತಾನೆ, ಬಹಳ ಶ್ರೇಷ್ಠವಾದ ಕೆಲ್ಸ ಭಗವಂತನ ದರ್ಶನ ಅಂದ್ರೆ.
ಅಷ್ಟು ಈಸಿಯಾಗಿ ಸಿಕ್ಕರೆ ಹೆಂಗ್ ನಮ್ಗೆ ಅಂತ ಪಾದಯಾತ್ರೆ ಮಾಡ್ಕೊಂಡು ಕಷ್ಟಪಟ್ಟು ಮೆಟ್ಲತ್ಕೊಂಡು ನೂರಾರು ಸಾವಿರಾರು ಮೆಟ್ಲತ್ಕೊಂಡು ಹೋಗ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ ಎಷ್ಟು ಶ್ರೇಷ್ಠನೋ ಅಷ್ಟೇ ಸಹಜ, ಎರಡು ಸಾಧ್ಯನಾ? ಬಾಬಾ ಯುಕ್ತಿ ಹೇಳ್ಕೊಡ್ತಿದ್ದಾರೆ. ಡಬಲ್ ಫಾರಿನರ್ಸ್ ಬೋಲೋ ಹೋ ಸಕ್ತಾ ಹೇ, ಆಗತ್ತಾ? ಪುರುಷಾರ್ಥ ಶ್ರೇಷ್ಠನೂ ಆಗ್ಬೇಕು ಮತ್ತು ಸಹಜನೂ ಆಗ್ಬೇಕು, ಆಗತ್ತಾ? ಬಾಪ್ ದಾದಾ ದೇಖೆಂಗೆ. ಹಾಗಾದ್ರೆ ಈ ವರ್ಷ ಬಾಪ್ ದಾದಾ ನೋಡ್ತಾರೆ, ಶ್ರೇಷ್ಠ ಪುರುಷಾರ್ಥನೂ ಮಾಡ್ಬೇಕು ಮತ್ತು ಸಹಜನೂ ಆಗ್ಬೇಕದು. ಶ್ರೇಷ್ಠ ಪುರುಷಾರ್ಥ ಬಹಳ ಕಷ್ಟಪಟ್ಟು ಮಾಡೋದಲ್ಲ, ಶ್ರೇಷ್ಠ ಮಾಡ್ತಿದ್ದಾರೆ ಅದು ಬಹಳ ಕಷ್ಟಪಟ್ಟು, ಹಾಗಾಗ್ಬಾರ್ದು. ಎರಡೂ ನೋಡ್ತಾರೆ ಬಾಬಾ. ಕಂಪ್ಲೀಟ್ ಪುರುಷಾರ್ಥ ಬಾಬಾ ಏನ್ ಹೇಳ್ತಾರೆ ಅದು ಪೂರ್ತಿ ಮಾಡ್ಬೇಕು, ಅರ್ಧ ಮಾಡಿ ಅರ್ಧ ಬಿಡೋದಲ್ಲ. ಬಾಪ್ ದಾದಾ ತೋ ಚೆಕ್ ಕರ್ತೆ ರಹತೆ ಹೇನಾ, ಬಾಪ್ ದಾದಾ ಯಾವಾಗ್ಲೂ ಏನ್ ಮಾಡ್ತಿರ್ತಾರೆ, ಮಕ್ಕಳನ್ನ ಚೆಕ್ ಮಾಡ್ತಾ ಇರ್ತಾರೆ. ತೋ ಮುಷ್ಕಿಲ್ ಯೋಗಿ ಕೌನ್ ಕೌನ್ ಬಂತಾ ಹೇ, ಬಾಬಾ ಚೆಕ್ ಮಾಡ್ತಾರಂತೆ ಯಾರು ಪುರುಷಾರ್ಥವನ್ನ ಕಷ್ಟಪಟ್ಟು ಮಾಡ್ತಾರೆ, ಚೆಕ್ ಮಾಡ್ತಾರೆ ಬಾಬಾ. ಕಷ್ಟಪಟ್ಟು ಯಾರು ಪುರುಷಾರ್ಥ ಮಾಡ್ತಾರೆ ಅಥವಾ ಯಾರು ಸಹಜ ಪುರುಷಾರ್ಥ ಮಾಡ್ತಾರೆ ಎಲ್ಲ ನೋಡ್ತಾರೆ ಬಾಬಾ. ಕಿಯ ಮತ್ಲಬ್ ನಹಿ ಕಿ ಅಲ್ವೇಲಾ ಬಂತ ಪುರುಷಾರ್ಥ. ನೋಡಿ, ಪುರುಷಾರ್ಥ ಕಷ್ಟಪಟ್ಟು ಮಾಡಬಾರ್ದು ಅಂದ್ರು ಬಾಬಾ. ನೋಡೋದಕ್ಕೆ ನಾನು ಅಮೃತ ವೇಳೆಯಲ್ಲಿ ಎದ್ದೇಳಲ್ಲ, ಕಷ್ಟ ಆಗತ್ತೆ ಅಂತ ಹಿಂಗೆ ಕನ್ವಿನ್ಸ್ ಮಾಡ್ಕೋಬಾರ್ದು, ನಿಮಗ್ ನೀವೇ ಕಾಂಪ್ರಮೈಸ್ ಆಗ್ಬಾರ್ದು. ಅದಕ್ಕೆ ಅಮೃತ ವೇಳೆಯಲ್ಲಿ ಮೋಜಿನ ಪುರುಷಾರ್ಥ ಮಾಡ್ಲಿಕ್ಕೆ, ಅಮೃತ ವೇಳೆಯಲ್ಲಿ ಸಹಜವಾಗಿ ಯೋಗ ಆಗೋದಕ್ಕೆ ಏನಾದ್ರೂ ಯುಕ್ತಿ ಮಾಡ್ತೀನಿ. ನಿಮ್ಗೆ ಏನ್ ಇಂಟ್ರೆಸ್ಟೋ ಅದನ್ನ ಮಾಡಿ. ಬಾಬಾ ಎಷ್ಟು ಯುಕ್ತಿ ಹೇಳ್ಕೊಟ್ಟಿದ್ದಾರೆ. ಮುರಳಿ ಓದಬಹುದು, ನೃತ್ಯ ಮಾಡಬಹುದು, ಇಲ್ಲ ಎಷ್ಟು ಸ್ಥಿತಿಗಳ ಬಗ್ಗೆ ಪುರುಷಾರ್ಥ ಯೋಗಕ್ಕೆ ಅನೇಕ ವಿಧಾನಗಳನ್ನ ಹೇಳಿದ್ದಾರೆ. ಎಷ್ಟು ಪ್ರಕಾರದ ಯೋಗಗಳಿದ್ದಾರೆ. ಇಲ್ಲಾಂದ್ರೆ ಮುರಳಿ ಬರೀರಿ, ಮುರಳಿ ಓದ್ರಿ, ನಿದ್ದೆ ಬಂದ್ರೆ ನಿಮ್ಗೆ ಯಾವ್ದು ಖುಷಿ ಇದ್ರಲ್ಲಿ ಬಾಬಾರವರ ಪುರುಷಾರ್ಥದಲ್ಲಿ ಅದನ್ನ ಮಾಡ್ರಿ. ಅಮೃತ ವೇಳೆಯಲ್ಲಿ ಅಲ್ಲ, ನಿಮ್ಗೆ ಕೂತು ಯೋಗ ಮಾಡೋದಕ್ಕೆ ಮೋಜ್ ಅನ್ಸೋದಿಲ್ಲ. ಕೆಲವರಿಗೆ ಕೂತ್ಕೊಂಡು ಯೋಗ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಅದು ಒಳ್ಳೇದೇ. ಅದು ಆಗಲ್ಲ ಅಂತಂದ್ರೆ ಈಸಿ ಮಾಡ್ಕೊಳ್ರಿ. ಮುರಳಿ ಅಂದ್ರೆ ಬಾಬಾ ನೆನಪು. ಬಾಬಾ ಹೇಳ್ಬಿಟ್ಟಿದ್ದಾರೆ ಮುರಳಿ ಓದೋದಂದ್ರೆ ಅದು ಬಾಬಾರವರ ನೆನಪು. ಮುರಳಿ ಓದ್ರಿ, ಮುರಳಿ ಬರೆದ್ರೆ ಏನಾಗಲ್ಲ. ಒಬ್ರು ಅಣ್ಣ ಇದ್ರು, ಡಾಕ್ಟ್ರು, ಅವ್ರು ಇವಾಗಿಲ್ಲ, ಪೂಜಾ ಡಾಕ್ಟರ್. ಅವರು ಪ್ರತಿದಿನ ಅಮೃತ ವೇಳೆಯಲ್ಲಿ ಒಂದು ಬಾಬಾ ಅವರವರಿಗೆ ಪ್ರೇಮ ಕವನ ಬರೀತಿದ್ರು. ಪ್ರತಿದಿನ ಅಮೃತ ವೇಳೆಯಲ್ಲಿ ಒಂದು ಹೊಸ ಕವನ ಓದ್ಕೊಂಡ್ಬಂದು ಹಿಂಗೆ ಯಾವ್ದಾದ್ರು ಬಟ್ಟಿ ಬ್ರಹ್ಮ ಭೋಜನ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇದ್ದಾಗ ಅದನ್ನು ಓದ್ತಿದ್ರು. ಬಹಳ ಚೆನ್ನಾಗಿ ಬರೀತಿದ್ರು. ಪ್ರತಿದಿನ ಅಮೃತ ಹಾಕೋರೆ ನಿದ್ದೆ ಬರುತ್ತೆ. ಅದಕ್ಕೆ ಒಂದು ನಾನು ಓಡಾಡ್ಕೊಂಡು ಯೋಗ, ಬಹಳ ಫೇಮಸ್ ಡಾಕ್ಟರ್ ಅವರು ದಾವಣಗೆರೆಯಲ್ಲಿ, ಪೂಜಾ ಡಾಕ್ಟರ್ ಅಂತ. ಅಮೃತ ವೇಳೆಯಲ್ಲಿ ಓಡಾಡ್ತಾ ತಿರುಗಾಡ್ತಾ ಯೋಗ ಮಾಡ್ತೇನೆ, ಇಲ್ಲಾಂದ್ರೆ ಕವನ ಬರೀತೀನಿ ಹಾಕೋರೆ, ಇಲ್ಲಾಂದ್ರೆ ಕುತ್ಕೊಂಡು ಯೋಗ ಮಾಡುದು, ನಿದ್ದೆ ಬರುತ್ತೆ. ಸಹಜ ಆಗ್ಬಿಡ್ತಾ ಪುರುಷಾರ್ಥ. ದಿನಾ ಒಂದು ಕವನ, ದಿನಾ ಒಂದು ಬಾಬಾವ್ರ ಬಗ್ಗೆ ಹಾಡು ಬರೆಯೋದು, ಅಮೃತ ವೇಳೆಯಲ್ಲಿ ಎಲ್ಲ ಮುರಳಿ ಬರೆಯೋದು ಅಥವಾ ಪ್ರೇಮ ಪತ್ರ ಬರೆಯೋದು, ಹೀಗೆ ಏನಾದ್ರೂ ಮಾಡಿ ಸಹಜ ಮಾಡ್ಕೋಬೇಕು ಅಂತ ಹೇಳಿ. ಸಹಜ ಪುರುಷಾರ್ಥ ಮಾಡ್ಬೇಕು ಅಂತಂದ್ರೆ ಹುಡುಗಾಟಿಕೆ ಅಲ್ಲ, ಆಲಸ್ಯ ಅಲ್ಲ. ಹಾಗೆ ತಿಳ್ಕೊಬೇಡಿ. ಶ್ರೇಷ್ಠ ಬಿ ಹೋ ಅವ್ರ ಸಹಜ ಬಿ ಹೋ. ಶ್ರೇಷ್ಠನೂ ಆಗ್ಬೇಕು ಮತ್ತು ಸಹಜನೂ ಆಗ್ಬೇಕು. ತೋ ಪಾಂಡವ್ ಸಹಜ ಯೋಗಿ ಹೇ. ಬಾಬಾ ಕೇಳ್ತಾರೆ ಪಾಂಡವರಿಗೆ, ಸಹಜ ಯೋಗಿ ಇದ್ದೀರಾ? ಸಹಜ ಯೋಗಿ ಇದ್ದೀರಾ? ಸಹಜ ಯೋಗಿ ಜೋ ಹೇ ವ ಹಾತ್ ಉಠಾವ್. ಸಹಜ ಯೋಗಿಗಳು ಯಾರಿದ್ದೀರೋ ಅವರು ಕೈ ಎತ್ತರಿ ಅಂತಾರೆ ಬಾಬಾ. ಈಗ ಸಹಜ ಮಾಡ್ಕೊಟ್ರಲ್ಲ ಬಾಬಾ, ಸಹಜ ಯೋಗಿ ಇದ್ದೀರಿ, ಕೈ ಎತ್ತರಿ ಎಲ್ರು. ಬಾಬಾ ಹೇಳ್ತಿದ್ದಾರೆ ವ ಹಾತ್ ಉಠಾವ್ ದೇಖನಾ ಟಿವಿ ಮೇ ಆ ರಹಾ ಹೇ. ನೋಡ್ರಿ ಟಿವಿಯಲ್ಲಿ ಬರ್ತಾ ಇದೆ, ನೀವು ಕೈ ಎತ್ತಿದ್ದು. ಯಹ ವರ್ಷ ಕೋಯಿ ಕೆ ಆಗೆ ಕೋಯಿ ಮುಷ್ಕಿಲಾತ್ ನಹಿ ಆएगी. ಹಾಗಾದ್ರೆ ಈ ವರ್ಷ ಯಾರಿಗೂ ಪುರುಷಾರ್ಥದಲ್ಲಿ ಕಷ್ಟ ಬರೋದಿಲ್ಲ, ಎಲ್ಲರೂ ಈಸಿ ಮಾಡ್ಕೊಳ್ತೀರಿ ಪುರುಷಾರ್ಥ. ಕ್ಲಾಸಿಗೆ ಬರೋದಕ್ಕೂ ಕಷ್ಟಪಟ್ಟು ಬರಲ್ಲ, ಯೋಗನೂ ಕಷ್ಟಪಟ್ಟು ಮಾಡಲ್ಲ, ಯಾವ ಸೇವೆನೂ ಕಷ್ಟಪಟ್ಟು ಮಾಡಲ್ಲ, ಈಸಿ ಮಾಡ್ಕೊಳ್ತಾ ಹೋಗ್ತೀರಿ. ಈಸಿ ಆಗಿ ಯಾವ್ದು ಕಷ್ಟ ಆಗತ್ತೋ ಅದ್ರಲ್ಲಿ ಸ್ವಲ್ಪ ಪರಿವರ್ತನೆ ಮಾಡ್ಕೊಳ್ರಿ, ಈಸಿ ಯಾವ್ದಾಗತ್ತೆ ಅದು ಆ ಯುಕ್ತಿಯನ್ನ ಉಪಯೋಗಿಸ್ರಿ. ಬಾಬಾ ಹೇಳ್ತಾರೆ ಮುಬಾರಕ್ ಹೋ. ನೀವೆಲ್ಲ ಕೈ ಎತ್ತಿದ್ರಲ್ಲ, ನಿಮ್ಮೆಲ್ರಿಗೂ ಶುಭಾಶಯ, ಮುಬಾರಕ್. ತೋ ಯಹ ವರ್ಷ ಕೋಯಿ ಕೆ ಆಗೆ ಕೋಯಿ ಮುಷ್ಕಿಲಾತ್ ನಹಿ. ಹಾಗಾದ್ರೆ ಈ ವರ್ಷ ಯಾರಿಗೂ ಯಾವುದೇ ಕಷ್ಟ ಪುರುಷಾರ್ಥದಲ್ಲಿ ಬರುದಿಲ್ಲ. ಯಾಕೆಂದ್ರೆ
ನೀವೆಲ್ಲ ಏನಾಗ್ಬಿಟ್ಟಿದ್ದೀರಿ ಈಗ? ಸಹಜ ಯೋಗಿ ಆಗ್ಬಿಟ್ಟಿದ್ದೀರಿ. ಅಲ್ವೇಲೆ ನಹಿ ಬನ್ನ ಮತ್ತೊಂದ್ಸಲ ಹೇಳ್ತಾರೆ ಬಾಬಾ. ಸಹಜ ಸಹಜ ಅಂತೇಳಿ ಹುಡುಗಾಟಿಕೆಯಲ್ಲಿ ಬರ್ಬೇಡ್ರಿ. ಬಾಬಾ ಹೇಳಿದಾರ ಕಷ್ಟಪಟ್ಟು ಯಾಕೆ ಕ್ಲಾಸಿಗೆ ಹೋಗ್ಬೇಕು? ಬಾಬಾ ಹೇಳಿದಾರಲ್ಲ ಪುರುಷಾರ್ಥ ಸಹಜ ಮಾಡ್ಕೋಬೇಕು. ಹಿಂಗೆ ಕೆಲವರು ತಿಳ್ಕೊಳ್ತಾರೆ. ಸಹಜ ಮಾಡ್ಕೊಡೋದಂದ್ರಲ್ಲ, ನಿಮ್ಗೆ ಕ್ಲಾಸಿಗೆ ಬರೋದಕ್ಕೆ ಕಷ್ಟ ಪಡ್ತಾ ಇದ್ರೆ ಈಗ ನೀವು ಏನಾದ್ರೂ ಉಪಾಯ ಮಾಡ್ರಿ, ಸಹಜ ಆಗ್ಬೇಕದು. ಅನೇಕ ಉಪಾಯಗಳಿರ್ತವೆ. ಈ ವರ್ಷ ಅದನ್ನೇ ಪ್ಲಾನ್ ಮಾಡ್ರಿ, ಹೊಸ ವರ್ಷದ ಬಡ್ಡಿಗೆ. बाबा ಹೇಳ್ತಾರೆ समय प्रमाण इस नए वर्ष में सभी को विशेष यह लक्ष्य रखना है कि जो भी खजाने प्राप्त है समय संकल्प गुण ज्ञान शक्तिಯ सबसे बड़ा खजाना. ನೋಡಿ, ಸಮಯಕ್ಕನುಸಾರವಾಗಿ ಈ ಹೊಸ ವರ್ಷದಲ್ಲಿ, ಹೊಸ ವರ್ಷ ಬರ್ತಾ ಇದೆ, ಈ ಸಮಯ ಸಂದರ್ಭ ಇದೆ ಹೊಸ ವರ್ಷದ್ದು, ಎಲ್ಲರೂ ಈ ಒಂದು ವಿಶೇಷ ಗುರಿಯನ್ನ ಲಕ್ಷ್ಯವನ್ನ ಇಟ್ಕೋಬೇಕು. ಏನಂದ್ರೆ ನಿಮ್ಗೆ ಏನೆಲ್ಲ ಖಜಾನೆ ಸಿಕ್ಕಿದೆಲ್ಲ, ಏನೇನ್ ಖಜಾನೆ ಸಿಕ್ಕಿದೆ? ಸಮಯ ಇದೆ, ಸಂಕಲ್ಪ ಇದೆ, ಗುಣ ಇದೆ, ಜ್ಞಾನ ಇದೆ, ಶಕ್ತಿಗಳಿದ್ದಾವೆ. ಇವೆಲ್ಲವುಗಳಲ್ಲಿ ದೊಡ್ಡ ಖಜಾನೆ ಅಂದ್ರೆ ದೊಡ್ಡ ಖಜಾನೆ ಅಂದ್ರೆ ಸಂಕಲ್ಪದ ಖಜಾನೆ, ಶ್ರೇಷ್ಠ ಸಂಕಲ್ಪ, ಶುದ್ಧ ಸಂಕಲ್ಪದ ಖಜಾನೆ. इन सभी खजानों को हर रोज सफल करना. ನೋಡ್ರಿ, ನಿಮ್ಗೆ ಸಿಕ್ಕಿರುವಂತ ಈ ಎಲ್ಲಾ ಖಜಾನೆಗಳನ್ನ ಏನ್ ಮಾಡ್ಬೇಕು? ಪ್ರತಿ ದಿನ ಸಫಲ ಮಾಡ್ಕೋಬೇಕು. ಅಂದ್ರೆ ನಮ್ ಸಂಕಲ್ಪ ಏನಿರ್ಬೇಕು? ಯಾವಾಗ್ಲೂ ವ್ಯರ್ಥ ಸಂಕಲ್ಪ, ಕೆಟ್ಟ ಸಂಕಲ್ಪ, ನೆಗೆಟಿವ್ ಸಂಕಲ್ಪ, ಅನಾವಶ್ಯಕ ಸಂಕಲ್ಪ ಇರಬಾರ್ದು. ಏನಿರ್ಬೇಕು? ಶುದ್ಧ ಸಂಕಲ್ಪ, ಶ್ರೇಷ್ಠ ಸಂಕಲ್ಪ. ಏನ್ ಸಂಕಲ್ಪ ಮಾಡಿದ್ರು ಅದು ಶುದ್ಧವಾಗಿರ್ಬೇಕು, ಮತ್ತೇನಿರ್ಬೇಕು? ಶ್ರೇಷ್ಠ ಇರ್ಬೇಕು. ಈ ವರ್ಷ ಪುರುಷಾರ್ಥ ನೋಡ್ರಿ, ನಾವ್ ಪ್ಲಾನ್ ಮಾಡ್ಬೇಕಾಗೇ ಇಲ್ಲ, ಬಾಬಾನೇ ಎಲ್ಲ ಪ್ಲಾನ್ ಮಾಡ್ಕೊಡ್ತಾ ಇದ್ದಾರೆ ನಮ್ಗೆ. 2025ನೇ ಇಸ್ವಿಯಲ್ಲಿ ನಾನ್ ಮಾಡುವಂತ ಪ್ರತಿ ಸಂಕಲ್ಪನೂ ಶ್ರೇಷ್ಠವಾಗಿರ್ಬೇಕು ಮತ್ತು ಶುದ್ಧವಾಗಿರಬೇಕು. ಅಲ್ವಾ? ಬಾಬಾ ಹೇಳ್ತಿದ್ದಾರೆ ಇನ್ ಸಭಿ ಖಜಾನಕ್ಕೂ ಹರ್ ರೋಜ್ ಸಫಲ್ ಕರ್ನಾ. ಈ ಎಲ್ಲ ಸಂಕಲ್ಪಗಳನ್ನ, ಈ ಒಂದು ಎಲ್ಲ ಖಜಾನೆ, ಬಾಬಾ ಎಲ್ಲ ಖಜಾನೆ ಹೇಳಿದ್ರು. ಗುಣ, ಜ್ಞಾನ, ಸಮಯ, ಶಕ್ತಿ, ಸಂಕಲ್ಪ, ಎಲ್ಲಾ ಖಜಾನೆಗಳನ್ನ ಸಫಲ ಮಾಡ್ಕೋಬೇಕು. ಸಫಲ ಮಾಡ್ಬೇಕಂದ್ರೆ ಏನು? ಖೂಬ್ ಬಾಂಟೋ, ಎಲ್ಲರಿಗೂ ಹಂಚ್ರಿ. ಜಾಸ್ತಿ ಆಗುವ ವಿಧಾನ ಭಕ್ತಿಯಲ್ಲೂ ಕೂಡ. ಯಾವ್ದಾದ್ರೂ ನಿಮ್ಗೆ ಬೇಕು, ಜಾಸ್ತಿ ಬೇಕು ಅಂದ್ರೆ ಏನ್ ಮಾಡ್ತಾರೆ? ದಾನ ಮಾಡಿಸ್ತಾರೆ. ಯಾವ್ದು ಬೇಕೋ ಅದರದೇ ದಾನ. ಹಣ ಬೇಕು, ಹಣ ದಾನ ಮಾಡ್ರಿ ಅಂತ ಹೇಳ್ತಾರ. ಇನ್ಯಾವ್ದು ಸಂಪತ್ತು ಬೇಕು, ಅದ್ರ ದಾನ ಮಾಡ್ರಿ. ಅಲ್ವಾ? ಭಕ್ತಿಯಲ್ಲಿದೆ ತಾನೆ. ಬಾಬಾ ಇದ್ರೆ ಹಾಗೆ ನಾವು ಮಕ್ಕಳು ನಮ್ಗೆ ಸಿಕ್ಕಿರುವಂತ ಎಲ್ಲಾ ಖಜಾನೆಗಳನ್ನ ಏನ್ ಮಾಡ್ಬೇಕು? ಬಹಳ ಹಂಚ್ಬೇಕು. ಇನ್ನೊಬ್ಬರ ಬಗ್ಗೆ ಶ್ರೇಷ್ಠ ಸಂಕಲ್ಪನೆ ಮಾಡ್ಬೇಕು, ಶುಭ ಸಂಕಲ್ಪನೆ ಮಾಡ್ಬೇಕು. ಅವಾಗ ನಿಮ್ಮಲ್ಲಿ ಇನ್ನೂ ಏನಾಗ್ತದ? ಖಜಾನೆ ಜಾಸ್ತಿ ಶುಭ, ನಿಮ್ಗೆಲ್ಲವೂ ಶುಭ ಆಗೋಗ್ಬಿಡುತ್ತೆ. ನೀವ್ ಇನ್ನೊಬ್ಬರ ಬಗ್ಗೆ ಶುಭ ಸಂಕಲ್ಪ ಮಾಡಿದ್ರೆ, ಶ್ರೇಷ್ಠ ಸಂಕಲ್ಪ ಮಾಡಿದ್ರೆ, ನಿಮ್ಗೆಲ್ಲಾ ಶ್ರೇಷ್ಠ ಪ್ರಾಪ್ತಿಗಳು ನಿಮ್ಮ ಹತ್ರ ಬಂದ್ಬಿಡ್ತವೆ. ಎಲ್ಲ ಶುಭವಾಗಿದ್ದು ಏನಿದೆಯೋ ಜಗತ್ತಲ್ಲಿ ಎಲ್ಲವೂ ನಿಮ್ಮ ಹತ್ರ ಬಂದ್ಬಿಡುತ್ತೆ. ಹಾಗೆ ಜ್ಞಾನ, ನೀವೆಷ್ಟು ಇನ್ನೊಬ್ಬರಿಗೆ ಹಂಚುತ್ತೀರಿ ಅಷ್ಟು ಜ್ಞಾನ ಸಂಪನ್ನ ಆಗ್ತೀರಾ, ಜ್ಞಾನದ ಪ್ರಾಪ್ತಿಗಳಾಗುತ್ತೆ. ಬಾಬಾ ಹೇಳ್ತಾರೆ ದಾತಾಕ್ಕೆ ಬಚ್ಚೆ ಮಾಸ್ಟರ್ ದಾತಾ ಬನೋ. ನೀವ್ ಯಾರ ಮಕ್ಕಳು? ದಾತಾನ ಮಕ್ಕಳು. ಹಾಗಾಗಿ ನೀವೇನಾಗ್ರಿ? ಮಾಸ್ಟರ್ ದಾತಾ ಆಗ್ರಿ. ಖೂಬ್ ಬಾಂಟು, ಬಹಳಷ್ಟು ಹಂಚ್ರಿ. ಕ್ಯೋ? ಯಾಕೆ ಹಂಚಬೇಕು? ಸಫಲ್ ಕರ್ನ ಅರ್ಥಾತ್ ಸಫಲ ಮಾಡಿಕೊಳ್ಳುವುದಂದ್ರೇನು? ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಾಗಿದೆ. ತೋ ಯಹಿ ಇಸ್ ವರ್ಷ ಕಿ ವಿಶೇಷತಾ ಸದಾ ಕಾಯಂ ರಖನಾ. ಹಾಗಾಗಿ ಈ ವರ್ಷದ ಈ ವಿಶೇಷತೆಯನ್ನ ಸದಾ ಕಾಯಂ ಆಗಿ ಇಟ್ಕೊಳ್ಳಿ. ಈ ವರ್ಷದ ವಿಶೇಷತೆ ಏನಾಗಾದ್ರೆ ಎಲ್ಲಾ ಖಜಾನೆಗಳನ್ನ ಸಫಲ ಮಾಡ್ಕೋಬೇಕು, ಅಂದ್ರೆ ಹಂಚಬೇಕು. ಆಗ ಸಫಲತೆ ಸಿಗುತ್ತೆ. ಎಲ್ಲಕ್ಕಿಂತ ದೊಡ್ಡ ಖಜಾನೆ ಯಾವುದು? ಸಂಕಲ್ಪದ ಖಜಾನೆ. ಹಾಗಾದ್ರೆ ಆ ಸಂಕಲ್ಪ ಹೇಗಿಟ್ಕೋಬೇಕು ನಾವು? ಶ್ರೇಷ್ಠ ಸಂಕಲ್ಪ ಮತ್ತು ಶುದ್ಧವಾಗಿರ್ಬೇಕು. ನೋಡಿ, ಬಾಬಾ ಇದ್ರೆ ಈ ವರ್ಷದ ಈ ವಿಶೇಷತೆಯನ್ನ ನೀವ್ ಯಾವಾಗ್ಲೂ ನೆನ್ಪಿಟ್ಕೋತೀರಾ? ಈ ವರ್ಷ ಸಫಲ್ ಕರ್ನಾ ಹೇ ಅವ್ರ ಸಫಲತಾ ಹೈ ಹಿ ಹೇ. ಸಫಲ ಮಾಡ್ಕೊಳ್ಬೇಕು, ಮತ್ತು ಸಫಲತೆ ಅಂತ ನಿಮ್ಗೆ ಇದ್ದೇ ಇದೆ. ಸಭಿ ಕಹತೆ ಭಿ ಹೋನಾ ಕಿ ಸಫಲತಾ ಹಮಾರಾ ಜನ್ಮ ಸಿದ್ಧ ಅಧಿಕಾರ ಹೇ. ನೀವ್ ಹೇಳ್ತೀರಿ ತಾನೆ, ಸಫಲತೆ ನನ್ನ ಜನ್ಮ ಸಿದ್ಧ ಹಕ್ಕು.
ಆ ಅಲ್ವಾ, ಸಕ್ಸಸ್ ಈಸ್ ಮೈ ಬರ್ತ್ ರೈಟ್ ಹೇಳ್ತೀರಿ ತಾನೆ. ಬಾಬಾ ಹೇಳ್ತಾರೆ ಹೇ ಅಧಿಕಾರ, ಅಧಿಕಾರದಿಂದ ಹೇಳ್ತೀರಾ ಇದನ್ನ. ಸಫಲತೆ ನನ್ನ ಜನ್ಮಸಿದ್ಧ ಅಧಿಕಾರ. ಅಧಿಕಾರ ಇದೆಯಾ ಸಫಲತೆ ನಿಮ್ಮದು? ತೋ ಸಫಲ್ ಕರೋ. ಹಾಗಾದ್ರೆ ಏನ್ ಮಾಡ್ರಿ? ಸಫಲ ಮಾಡ್ರಿ, ಎಲ್ಲಾ ಖಜಾನೆಗಳನ್ನ ಸಫಲ ಮಾಡ್ರಿ, ಸಫಲತೆನ ಪಡ್ಕೊಳ್ಳಿ. कोई भी कार्य करो, ಯಾವುದೇ ಕಾರ್ಯ ಮಾಡಿರ್ಬೋದು, ಕೋಯಿನ ಕೋಯಿ ಖಜಾನ ಸಫಲ್ ಕರ್ತೆ ಜಾವು. ಒಂದಿಲ್ಲ ಒಂದು ಖಜಾನೆಯನ್ನ ಏನ್ ಮಾಡ್ತಾ ಹೋಗ್ರಿ? ಸಫಲ ಮಾಡ್ಕೊಳ್ತಾ ಹೋಗ್ರಿ. ಸಫಲತೆಯ ಅನುಭವನ ಮಾಡ್ತಾ ನಡೀರಿ. सोचो सफलता का अधिकार आप ब्राह्मण आत्माओं के सिवाय और किसका अधिकार हो सकता है? ಬಾಬಾ ಇದು ಸ್ವಲ್ಪ ಆಲೋಚನೆ ಮಾಡ್ರಿ. ಸಫಲತೆಯ ಅಧಿಕಾರ ತಾವು ಬ್ರಾಹ್ಮಣಾತ್ಮಗಳ ಹೊರತಾಗಿ ಮತ್ತೆ ಬೇರೆ ಯಾರಿಗಾದ್ರೂ ಈ ಅಧಿಕಾರ ಸಿಕ್ಕಿದ್ಯಾ? ನೀವಲ್ದೆ ಬೇರೆ ಯಾರಾದ್ರೂ ಸಫಲತೆಗೆ ಅಧಿಕಾರಿ ಇದ್ದಾರಾ? क्यों? क्योंकि बाप ने आपको सफलता भाव का वरदान दिया है. ಬೇರೆಯವರಿಗೆ ಸಿಕ್ಕಿಲ್ಲ, ನಿಮಗೆ ಸಿಕ್ಕಿದೆ. ಯಾಕೆಂದ್ರೆ ಬಾಪ್ ದಾದಾ ನಿಮಗೆ ಸಫಲತಾ ಭವ ಎನ್ನುವಂತ ವರದಾನವನ್ನ ಕೊಟ್ಟು ಬಿಟ್ಟಿದ್ದಾರೆ. बाप दादा सदा कहते कि एक एक ब्राह्मण आत्मा सफलता का सितारा है. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಒಬ್ಬೊಬ್ಬ ಬ್ರಾಹ್ಮಣ ಆತ್ಮಗಳು ಏನಾಗಿದ್ದೀರಿ? ಸಫಲತೆಯ ನಕ್ಷತ್ರ ಆಗಿದ್ದೀರಿ, ಸಫಲತಾ ಸ್ವರೂಪರಾಗಿದ್ದೀರಿ ಅಂತಾರೆ ಬಾಬಾ. ಸಫಲತಾಕ್ಕೆ ಸಿತಾರೆ ಹೋನಾ, ನೀವು ಸಫಲತೆಯ ನಕ್ಷತ್ರ ಆಗಿದ್ದೀರಿ ಅಲ್ವಾ? ಯಾ ಮೆಹನತ್ಗೆ ಸಿತಾರೆ ಹೋ, ಅಥವಾ ಪರಿಶ್ರಮದ ನಕ್ಷತ್ರಗಳಾಗಿದ್ದೀರಾ? ಸಫಲತಾ ನಕ್ಷತ್ರ ಆಗಿದ್ದೀರಾ ಅಥವಾ ಕಷ್ಟದ ನಕ್ಷತ್ರ ಆಗಿದ್ದೀರಾ? ಲಕ್ಕಿ ಸ್ಟಾರ್ಸ್ ಆಗಿದ್ದೀರಾ, ಕಷ್ಟದ ಸ್ಟಾರ್ ಆಗಿದ್ದೀರಾ ಅಲ್ವಾ? बाप दादा सभी बच्चों को सफलता का सितारा इसी स्वरूप में देखते हैं. बाप दादा ಎಲ್ಲ ಮಕ್ಕಳನ್ನು ಸಫಲತೆಯ ನಕ್ಷತ್ರ ಅಂತ ಇದೇ ಸ್ವರೂಪದಲ್ಲಿ ನೋಡ್ತಾರೆ. ಯಾದೇ ಬ್ರಹ್ಮ ಬಾಪ್ ನೆ ಆದಿ ಮೇ ಕಿತನೆ ಸಮಯ ಮೇ ಸಬ್ ಸಫಲ್ ಕಿಯಾ. ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬಾ ನೆನಪಿದೆಲ್ಲ, ಬ್ರಹ್ಮ ಬಾಬಾ ಆದಿಯಲ್ಲಿ ಎಷ್ಟು ಸಮಯದಲ್ಲಿ ಎಲ್ಲ ಸಫಲ ಮಾಡ್ಕೊಂಡ್ರು? ಎಷ್ಟು ಸಮಯದಲ್ಲಿ ಎಲ್ಲ ಸಫಲ ಮಾಡ್ಕೊಂಡ್ರು? अंत तक अपना समय सफल किया. ಕೊನೆವರೆಗೂ ತಮ್ಮ ಸಮಯವನ್ನ ಏನ್ ಮಾಡ್ಕೊಂಡ್ಬಿಟ್ರು? ಅವರು ಸಫಲ ಮಾಡ್ಕೊಂಡ್ಬಿಟ್ರು. ಚಾಹೆ ಕರ್ಮಾತೀತ भी बन गए, फिर भी कितने पत्र लिखे. ಕರ್ಮಾತೀತ ಆಗ್ಬಿಟ್ಟಿದ್ರು, ಲಾಸ್ಟಿಗೆ ಕರ್ಮಾತೀತ ಆಗ್ಬಿಟ್ಟಿದ್ರು. ಎಲ್ಲರಿಗೂ ಅನುಭವ ಆಗ್ತಿತ್ತು ಇವ್ರು ಕರ್ಮಾತೀತ ಆಗಿದ್ದಾರೆ, ಫರಿಷ್ಠ ತಿರುಗಾಡ್ತಾನೆ ಫರಿಷ್ಠ ಆಗ್ಬಿಟ್ಟಿದಾರೆ ಅಂತ ಎಲ್ರಿಗೂ ಅನುಭವ ಆಗ್ತಿತ್ತು. ಆದರೂ ಕೊನೆವರೆಗೂ ಪತ್ರ ಬರೆದಿದ್ದಾರೆ, ಸಮಯ ಸಫಲ ಮಾಡ್ಕೊಂಡ್ಬಿಟ್ರು. ಪುರುಷಾರ್ಥ ಕಂಪ್ಲೀಟ್ ಆಗಿ ಕರ್ಮಾತೀತ ಆದ್ರೂ ತಾವು ಬದುಕಿರುವವರೆಗೂ ಸಮಯವನ್ನೇನ್ ಮಾಡ್ಕೊಂಡ್ರು? ಸಫಲ ಮಾಡ್ಕೊಂಡ್ರು ತಾನೆ. ಬ್ರಹ್ಮ ಬಾಬಾ ನಮ್ಗೆ ಪ್ರಾಕ್ಟಿಕಲ್ ಪ್ರೂಫ್ ಇದ್ದಾರೆ ಹೇಗೆ ಸಮಯ ಸಫಲ ಮಾಡ್ಕೋಬೇಕು ಅಂತ. ಬಾಬಾ ಸಮಯ ಸಫಲ್ ಕಿಯಾನ ಲಾಸ್ಟ್ ದಿನ ಬಿ ಮುಖ್ಸೆ ಮಹಾವಾಕ್ಯ ಉಚ್ಚಾರಣ ಕರೆ. ಕೊನೆ ದಿನದವರೆಗೂ ತನ್ನ ಮುಖದಿಂದ ಮಹಾವಾಕ್ಯವನ್ನ ಉಚ್ಚಾರ ಮಾಡಿದ್ರು ಬ್ರಹ್ಮ ಬಾಬಾ. ಹೇಗ್ ಸಫಲ ಮಾಡ್ಕೊಂಡ್ಬಿಟ್ರು ನೋಡ್ರಿ ಅವರು ಎಲ್ಲ. ಲಾಸ್ಟ್ ದಿನ ತಕ್ಕ, ಕೊನೆ ದಿನದವರೆಗೂ ಸಬ್ ಸಫಲ್ ಕಿಯಾ, ಎಲ್ಲನೂ ಸಫಲ ಮಾಡ್ಕೊಂಡ್ರು. ಇಸ್ಲಿಯೇ ಸಫಲತಾ ಕೋ ಪ್ರಾಪ್ತ ಹೋ ಗಯೆ. ಅದಕ್ಕಾಗಿ ಬ್ರಹ್ಮ ಬಾಬಾ ಸಫಲತೆಯನ್ನ ಪ್ರಾಪ್ತಿ ಮಾಡ್ಕೊಂಡ್ಬಿಟ್ರು. ತೋ ಫಾಲೋ ಫಾದರ್, ಸಫಲತೆನ ಪಡ್ಕೊಳ್ಳಿಕ್ಕೆ ಅಥವಾ ಅದಕ್ಕಿಂತ ಮೊದಲಿನ ಹೆಜ್ಜೆ ಸಫಲ ಮಾಡ್ಕೊಳ್ಳೋದಕ್ಕೆ ಯಾರನ್ನ ಫಾಲೋ ಮಾಡ್ರಿ? ಬ್ರಹ್ಮ ಬಾಬಾರವರನ್ನ. वास्तव में संगम युग का एक एक संकल्प, एक एक सेकेंड सफल करना ही सफलता मूर्त बनना है. ವಾಸ್ತವವಾಗಿ ಸಂಗಮ ಯುಗದ ಒಂದೊಂದು ಸಂಕಲ್ಪ, ಒಂದೊಂದು ಸೆಕೆಂಡು ಸಫಲ ಮಾಡ್ಕೊಂಡ್ರೆ ಸಫಲತಾ ಮೂರ್ತಿ ಆಗುತ್ತೇವೆ. ಸಭಿ ನಿಶ್ಚಯ ಸೇ ಕಹತೆ ಹೇನಾ. ಬಾಬಾ ಹೇಳ್ತಿದ್ರೆ ಪ್ರತಿಯೊಬ್ರು ನಿಶ್ಚಯದಿಂದ ಹೇಳ್ತೀರಿ ತಾನೆ. ಏನಂತ? ಬ್ರಹ್ಮ ಬಾಪ್ ಸೆ ತೋ ಹಮಾರಾ ಬಹುತ್ ಪ್ಯಾರ್ ಹೈ. ಬ್ರಹ್ಮ ಬಾಬಾವ್ರ ಮೇಲೆ ಬಹಳಷ್ಟು ಪ್ರೀತಿ ಇದೆ ನಮ್ಗೆ ಹೇಳ್ತಿರಲ್ವಾ? ಇದೆಯಾ ಪ್ರೀತಿ ಬ್ರಹ್ಮ ಬಾಬಾವ್ರ ಮೇಲೆ? ಎಲ್ಲರಿಗೂ ಇದೆ. ತೋ ಪ್ಯಾರ್ ಕಿ ನಿಶಾನಿ. ಹಾಗಾದ್ರೆ ಪ್ರೀತಿ ಇದೆ ಅಂತಂದ್ರೆ ಹೆಂಗ್ ಗೊತ್ತಾಗ್ಬೇಕದು? ಹೇಗ್ ಗೊತ್ತಾಗ್ಬೇಕು? ಜೋ ಬಾಪ್ ಕೋ ಪ್ರಿಯ ತಾ ವ ಬಚ್ಚೋಂ ಕೋ ಪ್ರಿಯ ಹೋ. ಯಾವ್ದು ಬ್ರಹ್ಮ ಬಾಬರಿಗೆ ಇಷ್ಟ ಆಯ್ತು ಅವೆಲ್ಲ ಮಕ್ಕಳಿಗೂ ಇಷ್ಟ ಆಗ್ಬೇಕು. ಅವಾಗ ಬ್ರಹ್ಮ ಬಾಬಾವ್ರ ಮೇಲೆ ಇವರಿಗೆ ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ. ಸಮಯ, ಸಂಕಲ್ಪ ಮತ್ತು ಸರ್ವ ಖಜಾನೆಗಳನ್ನ ಏನ್ ಮಾಡ್ಕೊಳ್ಬೇಕು?
ಸಫಲ ಮಾಡ್ಕೊಳ್ಬೇಕು, ವ್ಯರ್ಥ ಮಾಡಬಾರದು. ಪ್ಯಾರ್ ಕಿ ನಿಶಾನಿ, ಹಾಗಾದ್ರೆ ಪ್ರೀತಿಯ ಸಂಕೇತನೆ, ಪ್ರೀತಿಯ ಪ್ರತೀಕ ಯಾವುದು? ಫಾಲೋ ಫಾದರ್. ಬ್ರಹ್ಮ ಬಾಪ್ನಿ ವಿಶೇಷತಾ ಕ್ಯಾ ದಿಖಾಯಿ, ಬ್ರಹ್ಮ ಬಾಬಾರವರಲ್ಲಿ ಏನು ವಿಶೇಷತೆಯನ್ನ ನೋಡಿದ್ರಿ? ಏನ್ ವಿಶೇಷತೆ ನೋಡಿದ್ರಿ ಬ್ರಹ್ಮ ಬಾಬಾರಲ್ಲಿ? ಜೋ ಸೋಚಾ ಸೆಕೆಂಡ್ ಮೇ ಕಿಯಾ, ಏನ್ ಆಲೋಚನೆ ಮಾಡ್ತಿರಲ್ಲ ಅದನ್ನ ಯಾವಾಗ್ಲೂ ಅವರು ಸಮಯಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ, ತಕ್ಷಣ ಮಾಡ್ಬಿಡ್ತಿದ್ರು. ಬಾಬಾ ಹೇಳಿದ್ರು ಚತುರ್ಭುಜ ವಿಷ್ಣು ಮೂಲಕ ಎಲ್ಲ ಸಫಲ ಮಾಡ್ಕೋ. ಯಾವಾಗ ಅರ್ಥ ಆಯ್ತಲ್ಲ, ವೇಟ್ ಮಾಡ್ಲೇ ಇಲ್ಲ ಅವರು. ಎಲ್ಲ 5 ಕುಮಾರಿಯರ ಕಮಿಟಿ ಮಾಡಿ 5 ಜನರಿಗೆ ಹಂಚಿ ತಾನು ಖಾಲಿ ಜೇಬ್ ಮಾಡ್ಕೊಂಡು, ಫಸ್ಟ್ ಖಾಲಿ ಮಾಡ್ಕೊಂಡ್ರು. ಯಾಕಂದ್ರೆ ಅದು ಸೆಕೆಂಡ್ ಅಲ್ಲಿ ಆಗ್ಬಿಡ್ಬೇಕಲ್ಲ. ಎಲ್ಲ ಸಫಲ, ನಿಂದೆಲ್ಲ ನನಗೆ ಕೊಟ್ಟು ಬಿಡು, ಎಲ್ಲ ಕೊಟ್ಟು ಬಿಟ್ರು. ಒಂದೊಂದು ಪೈಸೆನೂ ಇಟ್ಕೊಳ್ಳಿಲ್ಲ, ಎಲ್ಲಾನು ಸಫಲ ಮಾಡ್ಬಿಟ್ರು, 1 ಸೆಕೆಂಡ್ ಅಲ್ಲಿ ಮಾಡ್ಬಿಟ್ರು. ಹಾಗೆ ಸಂಬಂಧ 1 ಸೆಕೆಂಡ್ ಅಲ್ಲಿ ಬಿಟ್ಬಿಟ್ರು. ಹಾಗೆ ವೈಭವ ಅಥವಾ ಲೌಕಿಕದ ಯಾವುದೇ ಇರ್ಬೋದು, 5 ವಿಕಾರಿ ಗುಣಗಳಿರ್ಬೋದು, ಎಲ್ಲವನ್ನು 1 ಸೆಕೆಂಡ್ ಅಲ್ಲಿ ಯೋಚನೆ ಮಾಡ್ತಿದ್ದಂಗೆ ಮಾಡ್ಬಿಡ್ತಿದ್ರು. ನಾಳೆ ಮಾಡೋಣ, ಮುಂದಿನ ವಾರ ಮಾಡೋಣ, ಮುಂದಿನ ತಿಂಗಳು ಮಾಡೋಣ, ಇನ್ನೂ ಒಬ್ಬ ಮಗನ ಮದ್ವೆ ಇದೆ, ಅದು ಮಾಡಿದ್ಮೇಲೆ ಮಾಡೋಣ, ಏನೋ ವಿಚಾರ ಮಾಡಿದ್ರ ಇಲ್ಲ. ಯೋಚನೆ ಮಾಡ್ತಿದ್ದಂಗೆ ಆ ಕ್ಷಣನೇ ಬ್ರಹ್ಮ ಬಾಬಾ ಯಾವುದೇ ಪುರುಷಾರ್ಥ ಮಾಡಿ ಮುಗಿಸ್ಬಿಡ್ತಿದ್ರು. ಸೋಚಾನೆ, ಯೋಚನೆ ಮಾಡ್ಲೇ ಇಲ್ಲ. ಸಿರ್ಫ್ ಪ್ಲಾನ್ ನಹಿ ಬನಾಯ, ಕುತ್ಕೊಂಡ್ ಬರೀ ಪ್ಲಾನ್ ಮಾಡೋದೇ ಮಾಡ್ಲೇ ಇಲ್ಲ ಅವರು. ಪ್ರಾಕ್ಟಿಕಲ್ ಮೇ ಕರ್ಕೆ ದಿಖಾಯ, ಪ್ಲಾನ್ ಮಾಡದೆ ಪ್ರತಿಯೊಂದನ್ನು ಏನ್ ಮಾಡ್ತಾ ಹೋದ್ರು, ಪ್ರಾಕ್ಟಿಕಲ್ ನಲ್ಲಿ ತರ್ತಾ ಹೋದ್ರು. ಸೊ ಏಸೆ ಹೇ, ಹಾಗೆ ಇದ್ದೀರಾ ಎಲ್ಲದರಲ್ಲೂ. ಈ ಸೇವೆ ಈಗ ಆಗ್ಬೇಕು ಅಂದ್ರೆ ಆ ಕ್ಷಣದಲ್ಲೇ ಮಾಡ್ಬಿಡ್ತಿದ್ರು. ತನ್ ಮನ್ ಧನ್ ಮಕಾಯ ವಾಚ ಮನ್ಸ ಏನು ಯೋಚನೆ ಬರ್ತಿತ್ತೋ ಅದನ್ನೆಲ್ಲ ಮಾಡೇ ಬಿಡ್ತಿದ್ರು ಆ ಕ್ಷಣದಲ್ಲಿ. ಹಾಗೆ ನೀವು ಇದ್ದೀರಾ? ಫಾಲೋ ಕರ್ನೆ ವಾಲೆ ಹೇನಾ? ಫಾಲೋ ಮಾಡೋರಲ್ವಾ? अच्छा है, आज बहुत ही आ गए ನ್ಯೂ ಇಯರ್ ಮನಾನೆ ಕೆ ಲಿಯೆ. ಬಹಳ ಜನ ಬಂದಿದ್ರು ಹೊಸ ವರ್ಷವನ್ನ ಆಚರಣೆ ಮಾಡ್ಲಿಕ್ಕೆ. अच्छा है, अगर हॉल छोटा पड़ गया, ಹಾಲ್ ಮೋಸ್ಟ್ಲಿ ಇದು ಎಲ್ಲಿ 2000 ಇಸ್ವಿ ಅಂದ್ರೆ ಆಲ್ರೆಡಿ ಇದಾಗಿತ್ತು. ಇನ್ನು ಡೈಮಂಡ್ ಹಾಲ್ ಚಿಕ್ಕದಾದ್ರೆ ಏನ್ ದೊಡ್ಡದಿದೆ? ದಿಲ್ ತೋ ಬಡಿ ಹೇ, ಹೃದಯ ದೊಡ್ಡದಿದೆ, ವಿಶಾಲ ಇದೆ. ವಿಶಾಲ ಹೃದಯ ಇದ್ದಾಗ ಅಯ್ಯೋ ನಂಗೆ ಜಾಗ ಸಿಗ್ಲಿಲ್ಲ, ಇಲ್ಲಿ ಬಂದು ಹಿಂಗಾಯ್ತು, ಮಧುಬಂಧವರೆಗೆ ಹೋದೆ, ಡೈಮಂಡ್ ಹಾಲ್ ಅಲ್ಲೂ ನಂಗೆ ಎಂಟ್ರ್ ಆಗ್ಲಿಕ್ಕೆ ಆಗ್ಲಿಲ್ಲ, ಯಾಕಾದ್ರೂ ಬನ್ನಪ್ಪ. ಇಲ್ಲ, ಬಡಿಯುದಿಲ್ಲ ಹೋ, ಕಾನ್ಫರೆನ್ಸ್ ಹಾಲ್ ಇದೆ, ಅಲ್ಲಿ ಕುತ್ಕೊಳ್ಳಿ. ಕಾನ್ಫರೆನ್ಸ್ ಹಾಲ್ ಎದುರುಗಡೆ ಗಾರ್ಡನ್ ಅಲ್ಲಿ ಹಾಕಿರ್ತಾರ, ಅಲ್ಲಿ ಕುತ್ಕೊಳ್ಳಿ. ಬಹಳ ರಶ್ ಆದಾಗ ಏನೋ ಒಂದು ಕೊರತೆ ಕಡಿಮೆ ಆಗಬಹುದು, ಖುಷಿ ಪಡಿ. ಇಷ್ಟು ಜನ ಬಂದಿದಾರಲ್ಲ, ಇಷ್ಟು ಜನ ಪರಿವಾರ ನೋಡಿದ್ವಿ, ದಿಲ್ ಬಡಿ ಹೋ ಅಲ್ವಾ. ಜಾಗ ಸಣ್ಣದಿರ್ಬೋದು, ನಿಮ್ಗೆ ಏನೇ ಕಡಿಮೆ ಸಿಕ್ಕಿರ್ಬೋದು, ಆದ್ರೆ ಏನ್ ಮಾಡ್ಕೊಳ್ರಿ, ಮನಸ್ಸನ್ನ ದೊಡ್ಡದು ಮಾಡ್ಕೊಳ್ರಿ, ವಿಶಾಲ ಮಾಡ್ಕೊಳ್ರಿ ಮನಸ್ಸು. ದೇಖೋ ದಿಲ್ ಬಡಿ ಹೇ ತೋ ಸಮಾ ಗಯೇ ನಾ. ಹೃದಯ ವಿಶಾಲ ಆಗಿದ್ದಕ್ಕೆ ಹಾಲ್ ಅಲ್ಲಿ ಎಲ್ಲರೂ ಬಂದ್ರಿ. ಅಥವಾ ಅಲ್ಲಿರುವಂತ ಏನೋ ಅಕೊಮಡೇಷನ್ ಇರ್ಬೋದು, ಆಹಾರ ಇರ್ಬೋದು, ಎಲ್ಲ ಅಡ್ಜಸ್ಟ್ ಆದ್ರಿ. आज सभा में 18 से 18 to 19,000 भाई बहने बैठे. 18 से 19,000 भाई बहन बैठे हैं. ಸಭೆಯಲ್ಲಿ ಎಷ್ಟು ಜನ ಇದ್ರು ಅಲ್ಲಿ ಯಾರು ಹೇಳ್ತಿದ್ದಾರೆ? 18ರಿಂದ 19,000 ಜನ. ಇವಾಗ್ಲೇ ನೋಡ್ತೀವಿ ನಾವು 11,000 12,000 ಜನ ಬಂದ್ರೆ ಮಧುಬನದ ಕ್ಯಾಂಪಸ್ ಎಲ್ಲ ಗಿಜಿ ಗಿಜಿ ಗಿಜಿ, ಇಷ್ಟು ರಶ್, ಊಟಕ್ಕೆ ಕ್ಯೂ. ಅವಾಗಿನ್ನೂ ಇಷ್ಟು ಅನುಕೂಲ ಇರ್ಲಿಲ್ಲ, ಇವಾಗೆಲ್ಲ ರೂಮ್ಸ್ ಜಾಸ್ತಿ ಮಾಡಿದ್ದಾರೆ, ಅದು ಇದೆಲ್ಲ ವ್ಯವಸ್ಥೆ ಆಗಿದೆ. ಅವಾಗ ಹೆಂಗಿರ್ಬೋದು 19,000 ಜನ. ಆವಾಗ ಮನ್ಮೋಹಿನಿ ಕಾಂಪ್ಲೆಕ್ಸ್ ಇರ್ಲಿಲ್ಲ, ಆನಂದ್ ಭವನ್ ಇರ್ಲಿಲ್ಲ, ಆಮೇಲೆ ಯಾವ್ದದು ಈ ಕಡೆ ಯಾವ್ದೂ ಇರ್ಲಿಲ್ಲ, ಸುತ್ತಮುತ್ತಲು ಯಾವ್ದೂ ಇರ್ಲಿಲ್ಲ, ನದಿ ಇರ್ಲಿಲ್ಲ, ಏನು ಇರ್ಲಿಲ್ಲ. 19,000 ಜನ ಹೇಗಿರ್ಬೋದು? ಹೇಗೆ ಬಾಬಾ ಅವ್ರನ್ನೆಲ್ಲ ಅಕೊಮಡೇಟ್ ಮಾಡಿರ್ಬೋದು ದಾದಿಯರೆಲ್ಲ ಅಲ್ವಾ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಕೋಬೇಕು? ದಿಲ್ ಬಡ, ಹೃದಯ ವಿಶಾಲ ಮಾಡ್ಕೋಬೇಕು.
ಸಭಿ ಬಾಹರ್ ಬೈಠೆ ಹುಯಿ ಸುನ್ ರಹೆ ಹೋ. ನಾ ಹೊರಗೂ ಕೂತ್ಕೊಂಡಿದ್ರಲ್ಲ, ಬಾಬಾ ಕೇಳ್ತಾರೆ ಹೊರಗೆ ಕೂತವ್ರು ಮಹಾವಾಕ್ಯ ಕೇಳ್ತಿದ್ದೀರಿ ತಾನೆ, ಅದು ವ್ಯವಸ್ಥೆ ಮಾಡಿದ್ರು. ಬಾಹರ್ ಬೈಠನೆ ವಾಲೆ ಸುನ್ ರಹೆ ಹೇ ವಹ ತೋ ದಿಖಾಯಿ ನಹಿ ದೇಂಗೆ. बाप दादा ने सुना कि फॉरेन में सबसे ज्यादा ऑस्ट्रेलिया वाले रात के 12 बजे बैठते हैं और 4 बजे अमृत वेला करके उठते हैं. ಬಾಪ್ತದ ಮಕ್ಕಳ ಪುರುಷಾರ್ಥದ ಬಗ್ಗೆ ಸಮಾಚಾರ ಕೇಳಿದ್ದಾರೆ ಫಾರಿನ್ ನಲ್ಲಿ. ಅದರಲ್ಲೂ ಎಲ್ಲರಿಗಿಂತ ಜಾಸ್ತಿ ಆಸ್ಟ್ರೇಲಿಯಾದವ್ರು ಏನ್ ಮಾಡ್ತಾರಂತೆ, ರಾತ್ರಿ 12 ಗಂಟೆಯಲ್ಲಿ ಯೋಗಕ್ಕೆ ಕುತ್ಕೊಂಡ್ರೆ 4 ಗಂಟೆ ತನಕ ಅಮೃತ ವೇಳೆ ಯೋಗ ಮಾಡಿ ಎದ್ದೇಳ್ತಾರಂತೆ. ನೋಡ್ರಿ, 12ರಿಂದ 4 ಗಂಟೆ ತನಕ ಯೋಗ ಮಾಡಿ ಎದ್ದೇಳ್ತಾರೆ ಆಸ್ಟ್ರೇಲಿಯಾದವ್ರು. तो बाप दादा ने भी आज ऑस्ट्रेलिया को याद किया. ಅದಕ್ಕೆ ಬಾಪ್ ದಾದಾ ಇವತ್ತು ಆಸ್ಟ್ರೇಲಿಯಾದವರನ್ನ ನೆನಪು ಮಾಡಿದ್ರು. 1 ಗಂಟೆ ಯೋಗ ಮಾಡ್ಲಿಕ್ಕೆ ಅಳ್ತಾರೆ. ಅಂಥದ್ದು ಆಸ್ಟ್ರೇಲಿಯಾದವರು 12 ಗಂಟೆಯಿಂದ 4 ಗಂಟೆ ತನಕ. ಅದಕ್ಕೆ ಬಾಬಾ ಫಾರಿನರ್ಸ್ ಅನ್ನ ಸುಮ್ಮನೆ ವರ್ಣನೆ ಮಾಡಲ್ಲ, ಬಹಳ ಅದು ಕಷ್ಟಪಟ್ಟು ಪುರುಷಾರ್ಥ ಮಾಡಲ್ಲ. ಅವ್ರು ಅದನ್ನ ಈಸಿ ತಗೋತಾರೆ. ಮೈಂಡ್ ಸೆಟ್ ಮಾಡ್ಕೋಬೇಕಷ್ಟೆ. ಮೈಂಡ್ ಅಲ್ಲಿ ನಾವ್ ಏನ್ ಅನ್ಕೋತೀವಿ ಈಸಿ ಮಾಡ್ಕೊಂಡ್ರೆ ಈಸಿ ಅಲ್ವಾ, ಕಷ್ಟ ಅನ್ಕೊಂಡ್ರೆ ಇದು ಹೆಂಗಾಗುತ್ತೆ ಅನ್ಕೊಂಡ್ರೆ ಅದು ಕಷ್ಟ ಆಗತ್ತೆ ಅಲ್ವಾ. ಅದಕ್ಕೆ ಆಸ್ಟ್ರೇಲಿಯಾದವರ ಸಮಾಚಾರ ಪಾಪ ಹೇಳ್ತಿದ್ದಾರೆ. ಯಹ ಆಸ್ಟ್ರೇಲಿಯಾ ವಾಲೆ ಹೇ ಹಾತ್ ಉಠಾವ್. ಆಸ್ಟ್ರೇಲಿಯಾದವ್ರ ಕೈ ಎತ್ರಿ. ತ್ರಿಮೂರ್ತಿ ಮುಬಾರಕ್ ಕೊಡ್ತಾರೆ ಬಾಬಾ. ಪಹಲೆ ಆಸ್ಟ್ರೇಲಿಯಾ ಕೋ ಫಿರ್ ಸಭಿ ಕೋ. इस वर्ष का लक्ष्य तो बताया. ಈ ವರ್ಷದ ಲಕ್ಷ್ಯ ಬಾಬಾ ಹೇಳಿದ್ರು. ಯಾವ್ದು ಹೇಳಿ? ಸಫಲ್ ಕರೋ ಸಫಲತಾ ಪಾವೋ. ಯಾ ಸಭಿನೇ ಪಕ್ಕಾ ಕಿಯಾ. ಪಕ್ಕಾ ಮಾಡ್ಕೊಂಡ್ರ ಎಲ್ಲಾ ಸಫಲ ಮಾಡ್ಕೊಳ್ಬೇಕು. ಎಲ್ಲವನ್ನು ಕಾಯ ವಾಚ ಮನಸ ತನು ಮನ ಧನ ಎಲ್ಲಾ ಖಜಾನೆಯನ್ನ, ಜ್ಞಾನ ಗುಣ ಶಕ್ತಿ ಎಲ್ಲವನ್ನು ಸಫಲ ಮಾಡ್ಕೊಳ್ಳಿ. ಬಾಬಾ ಸೇವೆಗೆ ಪುರುಷಾರ್ಥಕ್ಕೆ ತೊಡಗಿಸ್ರಿ, ಅವಾಗ ಸಫಲತೆ ಸಿಗುತ್ತೆ. ಸಫಲ್ ಕರ್ನಾ ಹೈ, ವ್ಯರ್ಥ ನೈ. ಒಟ್ಟಾರೆ ಯಾವುದು ವ್ಯರ್ಥ ಆಗ್ಬಾರ್ದು. ಸಂಗಮ ಯುಗ ಸಮರ್ಥ ಯುಗವಾಗಿದೆ, ಸಫಲತೆಯ ಯುಗವಾಗಿದೆ. ನೋಡಿ, ಯಾವಾಗ್ಲೂ ಹೇಳಿದ್ರು ಬಾಬಾ, ಸಂಗಮ ಯುಗ ಮೋಜಿನ ಯುಗ. ಸಂಗಮ ಯುಗ ಯಾವ ಯುಗ? ಎಲ್ಲ ಹೋಮ್ವರ್ಕ್ ಮಾಡ್ರಿ, ಟಾಪಿಕ್ ತೆಗಿರಿ ಖಾಲಿ ಕೂತಾಗ. ಸಂಗಮ ಯುಗ ಯಾವ ಯುಗ? ಮೋಜಿನ ಯುಗ. ಈಗ ಹೇಳಿದ್ರು ಬಾಬಾ ಸಮರ್ಥ ಯುಗ. ಮತ್ತೇನ್ ಹೇಳಿದ್ರು ಬಾಬಾ? ಸಫಲತೆಯ ಯುಗ. ವ್ಯರ್ಥದ ಯುಗ ಅಲ್ಲ. ವ್ಯರ್ಥಕ್ಕೆ 63 ಜನ್ಮ ಸಮಾಪ್ತಿ. ವ್ಯರ್ಥದ ಯುಗವನ್ನು ಕೂಡ ಕಳೆದ್ರಿ. ಎಷ್ಟು ಜನ್ಮ? 63 ಜನ್ಮ ಸಮಾಪ್ತಿ ಆಗೋಗ್ಬಿಡ್ತದು. ಅವಿಯ ಛೋಟಾಸ ಯುಗ. ಆದ್ರೆ ಇದು ಚಿಕ್ಕ ಯುಗ, ಸಂಗಮ ಯುಗ, ಸಫಲ ಮಾಡಿಕೊಳ್ಳುವಂತ ಯುಗವಾಗಿದೆ. अगर समय सफल करेंगे तो भविष्य में भी आधा कल्प का पूरा समय ರಾಜ್ಯಾಧಿಕಾರಿ ಬನೆಂಗೆ. ಬಾಬಾ ಹೇಳ್ತಾರೆ, ಒಂದು ವೇಳೆ ನೀವು ಸಫಲ ಮಾಡಿಕೊಂಡ್ರೆ, ನಿಮ್ಮ ಖಜಾನೆಗಳನ್ನ ಸಫಲ ಮಾಡಿಕೊಂಡ್ರೆ, ಭವಿಷ್ಯದಲ್ಲೂ ಕೂಡ ಅರ್ಧ ಕಲ್ಪ ಪೂರ್ಣ ಸಮಯ ರಾಜ್ಯ ಅಧಿಕಾರಿ ಆಗ್ತೀರಿ. अगर कभी कभी सफल करेंगे तो राज्य अधिकारी भी कभी कभी बनेंगे. ಒಂದು ವೇಳೆ ಕೆಲವೊಮ್ಮೆ ಮಾತ್ರ ಸಫಲ ಮಾಡ್ಕೊಂಡ್ರೆ, ಕೆಲವೊಮ್ಮೆ ಮಾಡಿದ್ರೆ ಕೆಲವೊಮ್ಮೆ ಮಾಡ್ಕೊಳ್ಳಿಲ್ಲ ಅಂದ್ರೆ ರಾಜ್ಯಾಧಿಕಾರದಲ್ಲೂ ಕೂಡ, ಅಂದ್ರೆ ಭವಿಷ್ಯದಲ್ಲೂ ಕೂಡ ಏನ್ ಮಾಡ್ತೀರಿ? ಕೆಲವೊಮ್ಮೆ ಮಾತ್ರ ಪಡೆದುಕೊಳ್ತೀರಿ. समय सफल की प्रारब्ध यह है. ಶ್ವಾಸ ಸಫಲ್ ಕರ್ ರಹೆ ಹೋ ತೋ 21 ಜನ್ಮ ಹಿ. ನೋಡಿ, ಬಾಬಾ ಹೇಳ್ತಾರೆ, ನಿಮ್ಮ ಶ್ವಾಸವನ್ನ ಸಫಲ ಮಾಡ್ಕೊಂಡ್ರೆ. ಶ್ವಾಸ ಸಫಲ ಮಾಡ್ಕೊಳ್ಳೋದಂದ್ರೆ ಏನು? ಶ್ವಾಸ ಸಫಲ ಮಾಡ್ಕೊಳ್ಳೋದಂದ್ರೆ ಪ್ರತಿ ಶ್ವಾಸೋಚ್ಛ್ವಾಸದಲ್ಲೂ ಬಾಬಾ 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 ನೆನ್ಪಿರ್ಬೇಕು. ಹಂಗ್ ಪುರುಷಾರ್ಥ ಮಾಡಿದ್ರೆ, ಪ್ರತಿ ಶ್ವಾಸನೂ ಪುರುಷಾರ್ಥ ಮಾಡಿದ್ರೆ, ಪ್ರತಿ ಶ್ವಾಸದಲ್ಲಿ ಶಿವಬಾಬಾರವರ ಧ್ಯಾಸ ಇಟ್ಕೊಂಡ್ರೆ, ಶ್ವಾಸದಲ್ಲಿ ಧ್ಯಾಸ ಅಲ್ಲ, ಶ್ವಾಸದಲ್ಲಿ ಯಾರ ಧ್ಯಾಸ ಇರ್ಬೇಕು? ಧ್ಯಾಸ ಅಂದ್ರೆ ಏನು? ನೆನಪು. ಯಾರ ಧ್ಯಾಸ ಇರ್ಬೇಕು? ಧ್ಯಾಸ ಅಂದ್ರೇನೆ ನೆನಪು ಅಂತ. ಶ್ವಾಸದಲ್ಲಿ ಯಾರ ಧ್ಯಾಸ ಇರ್ಬೇಕು? ಶಿವನ ಧ್ಯಾಸ, ಬಾಬಾರವರ ಧ್ಯಾಸ ಇದ್ರೆ ಏನಾಗುತ್ತೆ? ಶ್ವಾಸದಲ್ಲಿ ಶಿವನ ಧ್ಯಾಸ ಇದ್ರೆ ಏನಾಗುತ್ತೆ? 21 ಜನ್ಮ ಸ್ವಸ್ಥರಾಗಿರ್ತೀರಿ, ಆರೋಗ್ಯವಂತರಾಗಿರ್ತೀರಿ.
ಶ್ವಾಸದ ಮೇಲೆ ಧ್ಯಾಸ ಇಟ್ಕೊಂಡ್ರೆ ಆರೋಗ್ಯವಂತರಾಗೋದಿಲ್ಲ. ಶ್ವಾಸದಲ್ಲಿ ಶಿವನ ಧ್ಯಾಸವನ್ನ ಇಟ್ಕೊಂಡ್ರೆ ಏನಾಗ್ತೀವಿ? ಆರೋಗ್ಯವಂತರಾಗ್ತೀವಿ. ಚಲ್ತೆ ಚಲ್ತೆ ಹಾರ್ಟ್ ಫೇಲ್ ನಹಿ ಹೋಗಿ. ಇದ್ದಕ್ಕಿದ್ದಂಗೆ ಹಾರ್ಟ್ ಫೇಲ್ ಆಗ್ಬಿಡೋದಿಲ್ಲ. ಇವತ್ ನೋಡ್ತೀವಿ ತಾನೆ, ಹಾರ್ಟ್ ಫೇಲ್ ಕಾಮನ್ ಆಗ್ಬಿಟ್ಟಿದೆ. ಕ್ಯಾನ್ಸರು, ಹಾರ್ಟ್ ಪೇಷಂಟು, ಹಾರ್ಟ್ ಅಟ್ಯಾಕು ಇವೆಲ್ಲ ಕಾಮನ್ ಆಗೋಗ್ಬಿಟ್ಟಿದೆ. ಯಾರು ಪ್ರತಿ ಶ್ವಾಸನೋ ಶಿವನ ಧ್ಯಾಸವನ್ನ ಮಾಡ್ತಾರೆ ಅವ್ರಿಗೆ ಏನಾಗೋದಿಲ್ಲ, ಹಾರ್ಟ್ ಅಟ್ಯಾಕ್ ಆಗೋದೇ ಇಲ್ಲ ಅಂತಿದ್ದಾರೆ ಪಾಪ. ಕಿಸ್ಕಿ ಅಂದ್ರೆ ಶರೀರ ಯಾವ್ದೋ ಒಂದು ಕಾರಣಕ್ಕೆ ಕೊನೆಗೆ ಬಿಡ್ತಾರೆ, ಆ ಮಾತಲ್ಲ ಅಲ್ವಾ ಬಾಬಾ ಹೇಳ್ತಿರೋದು. ಸುಮ್ನೆ ಅಕಸ್ಮಾತ್ ಆಗಿ ಏನೋ ಆಗ್ಬಿಡ್ತು ಆ ತರ ಎಲ್ಲ ಆಗೋದಿಲ್ಲ. ಅಥವಾ ಏನೋ ಮನಸ್ಸು ಮುದುಡ್ಸ್ಕೊಳ್ಳೋದು, ದುಃಖ ಶಾಂತಿ ಇವೆಲ್ಲ ಬರೋದಿಲ್ಲ. ಕಿಸ್ಕಿ ಹಂಗ್ ನೋಡಿದ್ರೆ ಬಾಬಾ ಸಾಕಾರ ಮುರಳಿ ಹೇಳ್ತಾರೆ, ಎಲ್ಲಕ್ಕಿಂತ ಒಳ್ಳೆ ಸಾವು ಯಾವ್ದು? ಹಾರ್ಟ್ ಅಟ್ಯಾಕ್ ಆಗಿ ಸಾಯೋದು. ಗೊತ್ತೇ ಆಗುದಿಲ್ಲ, ಅವ್ರು ಇದ್ದಕ್ಕಿದ್ದಂಗೆ ಮರ್ಕೊಂಡ್ಬಿಡ್ತಾರೆ, ಮುಗೀತು. ವಿಲಿ 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 ಒದ್ದಾಡಿ ಸಾಯೋದಿಲ್ಲ, ಎಲ್ಲೆಲ್ಲೋ ಬಿದ್ದು ಸಾಯೋದಿಲ್ಲ. ಅಲ್ವಾ? ಆಕ್ಸಿಡೆಂಟ್ ಸಾವು ಎಷ್ಟು ಭಯಾನಕ ಅಲ್ವಾ? ಅಂತದೆಲ್ಲ ಆಗೋದಿಲ್ಲ. ಕಿಸ್ಕಿ ಹಾರ್ಟ್ ರುಕ್ ಜಾತಿ, ಕಿಸ್ಕಿ ನಲಿಯಾ ಬಂದ್ ಹೋ ಜಾತಿ, ವಹ ನಹಿ ಹೋಗಿ. ಕೆಲವರ ಹಾರ್ಟ್ ನಿಂತು ಬಿಡುತ್ತದೆ, ಕೆಲವರ ನಾಡಿ ಇದ್ದಕ್ಕಿದ್ದಂಗೆ ಬಂದ್ ಆಗ್ಬಿಡ್ತದೆ. ಅದು ಯಾರಿಗಾಗೋದಿಲ್ಲ? ಯಾರಿಗಾಗೋದಿಲ್ಲ ಹಾಗೆ? ಶ್ವಾಸದಲ್ಲಿ ಬಾಬನ್ನ ನೆನ್ಪು ಮಾಡ್ತಾರೋ. ಜ್ಞಾನ ಕೆ ಖಜಾನೆ ಕೋ ಭಿ ಸಫಲ್ ಕರೋ. ಮತ್ತು ಶ್ವಾಸವನ್ನ ಸಫಲ ಮಾಡಿದ್ರೆ ಏನಾಗತ್ತೆ? ಶ್ವಾಸ ಇದ್ದಕ್ಕಿದ್ದಂಗೆ ನಿಂತು ಹೋಗ್ಬಿಡೋದಿಲ್ಲ, ಪೂರ್ಣ ಆಯಸ್ಸು ಹೊಂದುತ್ತೀರಿ, ಆರೋಗ್ಯ ಚೆನ್ನಾಗಾಗತ್ತೆ. ಈಗ ಜ್ಞಾನದ ಖಜಾನೆನ ಸಫಲ ಮಾಡ್ಕೊಂಡ್ರೆ, ಜ್ಞಾನ ಅಂದ್ರೆ ಏನು? ಸಮಾಜ್, ತಿಳುವಳಿಕೆ. ಅದ್ರಿಂದ ಏನಾಗ್ತೀರಿ? ಅದರ ಫಲ ಏನಾಗತ್ತೆ? ಇತ್ತನೇ ಸಮಜ್ದಾರ್ ಬನ್ ಜಾಯಂಗೆ. ಎಷ್ಟು ಬುದ್ಧಿವಂತರಾಗ್ತೀರಿ ಅಂದ್ರೆ, ಎಷ್ಟು ಬುದ್ಧಿವಂತರಾಗ್ತೀರಿ? ಜ್ಞಾನದ ಖಜಾನೆನ ಸಫಲ ಮಾಡ್ಕೊಂಡ್ರೆ ಸತ್ಯುಗದಲ್ಲಿ ಎಷ್ಟು ಬುದ್ಧಿವಂತರಾಗ್ತೀರಿ? ಅಲ್ಲಿ ಮಂತ್ರಿಗಳ ಅವಶ್ಯಕತೆಯೇ ಇರೋದಿಲ್ಲ. ಆಜ್ಕಲ್ ತೋ ದೇಖೋ ಶಪತ್ ಲೇತೆ ಹಿ ಪಹಲೆ ಮಂತ್ರಿ ಮಂಡಲ್ ಬನಾತೆ. ಇತ್ತೀಚೆಗೆ ನೋಡ್ರಿ, ಏನು CM ಆಯ್ಕೆ ಆಗ್ತಾನೆ, ಆಯ್ಕೆ ಆಗ್ತಿದಂಗೆ ಮೊದಲು ಮಂತ್ರಿ ಮಂಡಲ ಮಾಡ್ಬಿಡ್ತಾನೆ. ಅಲೋ, ಮಂತ್ರಿ ಇಲ್ದೆ ನಡೆಯೋದೇ ಇಲ್ಲ. ಮಂತ್ರಿ ಇಲ್ಲ, ಮಂತ್ರಿಗಳು ಯಾರು ಇಲ್ಲ, ಗಲಾಟೆ ಗಲಾಟೆ ಇಡೀ ರಾಜ್ಯದಲ್ಲಿ. ಮಂತ್ರಿಗಳು ಇಲ್ದೇ ಇದ್ರೆ ಕೆಲವು ಸಮಯ ಇರುತ್ತೆ ನೋಡ್ರಿ, ಅದು ಮಂತ್ರಿಗಳು ಯಾರು ಇರೋದಿಲ್ಲ. ಅಲ್ವಾ? ಅವರು CM ಶಪಥ ಮಾಡ್ಬೇಕು, ಪ್ರಾಮಿಸ್ ಮಾಡ್ತಾನೆ, ಏನಂತಾರದು, ಓತ್ ತಗೊಳ್ತಾರಲ್ಲ, ಅವಾಗ ಆಮೇಲೆ ಅವನು ಫಸ್ಟ್ ತಯಾರು ಮಾಡೋದೇನೋ ಮಂತ್ರಿ ಮಂಡಲ ರಚನೆ ಮಾಡ್ತಾನ. ಬಾಬಾ ಹೇಳ್ತಿದ್ದಾರೆ, ಅಂದ್ರೆ ಮಂತ್ರಿಗಳು ಕಲಿಯುಗದಲ್ಲಿ ಎಷ್ಟು ಅವಶ್ಯಕತೆ ಇದ್ದಾರೆ, ಆದ್ರೆ ಸತ್ಯುಗದ ರಾಜ್ಯದಲ್ಲಿ ಮಂತ್ರಿಗಳ ಅವಶ್ಯಕತೆನೇ ಇರುವುದಿಲ್ಲ. ಅಷ್ಟು ಬುದ್ಧಿವಂತರಾಗ್ತಾರೆ. ಯಾಕೆ? ಜ್ಞಾನವನ್ನ ಸಫಲ ಮಾಡ್ಕೊಳ್ಳೋದ್ರ ಫಲ ಅದು. ಬಾಬಾ ಹೇಳ್ತಾ ಇದ್ದಾರೆ, ರಾಯಲ್ ಫ್ಯಾಮಿಲಿ ಹರೇಕ್ ದರ್ಬಾರ್ ಮೇ ಬೈಠನೆ ವಾಲೆ ತಾಜ್ದಾರಿ ಹೋಂಗೆ. ರಾಯಲ್ ಫ್ಯಾಮಿಲಿಯ ಪ್ರತಿಯೊಬ್ಬರು ಕೂಡ ದರ್ಬಾರ್ನಲ್ಲಿ ಕುಳಿತುಕೊಳ್ಳುವಂತ ಕಿರೀಟಧಾರಿಗಳಾಗಿರ್ತಾರೆ. ರಾಯಲ್ ಫ್ಯಾಮಿಲಿಯವರು ಕೂಡ ಕಿರೀಟ ಹಾಕೊಂಡು ಎಲ್ಲಿ ಕೂತಿರ್ತಾರೆ? ಸಭೆಯಲ್ಲಿ ಕೂತಿರ್ತಾರೆ, ರಾಜಸಭೆಯಲ್ಲಿ ಕೂತ್ಕೋತಾರೆ. ಬಾಬಾ ಹೇಳ್ತಿದ್ದಾರೆ, ರಾಯಲ್ ಫ್ಯಾಮಿಲಿ ಕಮ್ ನಹಿ ಹೋಂಗಿ. ರಾಯಲ್ ಫ್ಯಾಮಿಲಿ ಅವ್ರೇನ್ ಕಡಿಮೆ ಅಲ್ಲ. ಚಾಯೆ ತಖ್ತ್ ಪರ್ ನಹಿ ಬಿ ಬೈಠೆ, ಅವ್ರು ಸಿಂಹಾಸನದ ಮೇಲೆ ಕುತ್ಕೊಂಡಿರ್ಲಿಕ್ಕಿಲ್ಲ, ಆದ್ರೆ ಮರ್ತಬಾ ಪದವಿ ಮಾತ್ರ ಏಕಿ ಜೈಸಾ ಹೋಗ. ರಾಜನಿಗೆಷ್ಟು ಮರ್ಯಾದೆ ಇರುತ್ತೋ ಅಷ್ಟೇ ರಾಯಲ್ ಫ್ಯಾಮಿಲಿಯವ್ರಿಗೂ ಇರುತ್ತೆ. ರಾಜ ಅನ್ನೋ ಪದವಿ ಮಾತ್ರ ಇರಲ್ಲ, ರಾಜ ಪಡ್ಕೊಳ್ಳುವಂತ ಎಲ್ಲಾ ಭಾಗ್ಯನೂ ರಾಯಲ್ ಫ್ಯಾಮಿಲಿಯವ್ರಿಗಿರುತ್ತೆ. ಅದು ಯಾವ್ದ್ರಿಂದ ಸಿಗುತ್ತೆ? ಜ್ಞಾನವನ್ನ ಸಫಲ ಮಾಡಿಕೊಳ್ಳುವುದರಿಂದ. बाबा इसलिए यह नहीं सोचो कि तख्त नशीन बहुत थोड़े बनेंगे, लेकिन आप लोग भी राज दरबार में ರಾಜಾಧಿಕಾರ के रूप में होंगे. ಅದಕ್ಕೆ ಈ ರೀತಿ ಆಲೋಚನೆ ಮಾಡ್ಬೇಡ್ರಿ, ಅಯ್ಯೋ ಸಿಂಹಾಸನಾಧಿಕಾರಿಗಳು ಕಡಿಮೆ ಜನ ಇರ್ತಾರೆ, ನಾನೆಲ್ಲ ಆಗ್ಬೇಕು. ಅಲ್ಲ, ಬಾಬಾ ಹೇಳ್ತಾರೆ, ಎಲ್ಲರೂ ತಾವು ಎಲ್ಲರೂ ಆ ರೀತಿ ಸಂಕಲ್ಪ ಬರೋರೆಲ್ಲರೂ ರಾಜ್ಯ ದರ್ಬಾರದಲ್ಲಿ
ರಾಜ್ಯಾಧಿಕಾರದ ರೂಪದಲ್ಲಿ ಇರುತ್ತೀರಿ ಅಂದ್ರೆ ರಾಯಲ್ ಫ್ಯಾಮಿಲಿಯವರು ಆಗಿರ್ತೀರಿ. ಆಪ್ಕೆ ಸಿರ್ ಪರ್ ಭಿ ತಾಜ್ ಹೋಗ, ಬರೀ ರಾಜ ರಾಣಿ ಮಹಾರಾಜನ್ ತಲೆ ಮೇಲೆ ಅಷ್ಟೇ ಕಿರೀಟ ಇರುವುದಿಲ್ಲ, ಅದೇ ರೀತಿ ಕಿರೀಟ ನಿಮ್ಮ ತಲೆ ಮೇಲೂ ಅಂದ್ರೆ ರಾಯಲ್ ಫ್ಯಾಮಿಲಿಯಲ್ಲಿ ಬರೋರ್ ಮೇಲೂ ಕೂಡ ಇರುತ್ತೆ. ತಮಗೂ ಕೂಡ ಆಪ್ಕೋ ಭಿ ಪೂರ ಅಧಿಕಾರ ಹೋಗ, ನಿಮ್ಗೂ ಕೂಡ ಕಿರೀಟ ಸಿಂಹಾಸನದ ಪೂರ್ಣ ಅಧಿಕಾರ ಇರುತ್ತೆ. ತೋ ಕ್ಯಾ ಬನೆಂಗೆ, ಹಾಗಾದ್ರೆ ಏನಾಗ್ತೀರಾ ಈಗ, ಏನಾಗ್ತೀರಾ? ಆ ಹೌದಾ, ಸರಿ. ಹಾಗಂದ್ರೆ ರಾಯಲ್ ಫ್ಯಾಮಿಲಿಯವರೇ ಆಗ್ಬಿಡ್ತೀವಿ ಬಾಬಾ ಅನ್ಕೋತೀರಾ? तो क्या बनेंगे? नंबर 1 या नंबर 1? क्या बनेंगे? नंबर 1 बनेंगे या नंबर 1 बनेंगे? तो क्या करना पड़ेगा? ಹಾಗಾದ್ರೆ ನಂಬರ್ 1 ಆಗ್ಬೇಕು. ಬೇಡ ಬಾಬಾ ರಾಯಲ್ ಫ್ಯಾಮಿಲಿ ಬೇಡ, ನಾನ್ ರಾಜ ಮಹಾರಾಜನೇ ಆಗೋದು ಅಂತಂದ್ರೆ ಏನ್ ಮಾಡ್ಬೇಕು? ಕ್ಯಾ ಕರ್ನಾ ಪಡೇಗಾ ಪತಾ ಹೇ? ಏನ್ ಮಾಡ್ಬೇಕು? ಹಿಮ್ಮತ್ ದಿಖಾಯಿ ಬಹುತ್ ಅಚ್ಚಾ ಹೇ. ನೋಡಿ ಎಲ್ಲರೂ ಇಲ್ಲ ಬಾಬಾ ರಾಯಲ್ ಫ್ಯಾಮಿಲಿ ಬೇಡ ಬಾಬಾ ರಾಜಾನೇ ಆಗ್ಬೇಕು ಅಂತ ಧೈರ್ಯ ತೋರಿಸಿದ್ರಲ್ಲ, ಇದು ಬಹಳ ಒಳ್ಳೇದು. ಲೇಕಿನ್ 1 ನಂಬರ್ ಬನ್ನೆ ಕಿಲೆ ಪಹಲೆ 1 ನಂಬರ್ ಆಗ್ಬೇಕಂದ್ರೆ ಮೊದಲೇನಾಗ್ಬೇಕು? 1 ನಂಬರ್ ಆಗ್ಬೇಕಂದ್ರೆ ಮೊದಲೇನಾಗ್ಬೇಕು? ವಿನ್ ಆಗ್ಬೇಕು ಅಂತಾರೆ ಬಾಬಾ. 1 ನಂಬರ್ ಆಗ್ಬೇಕಂದ್ರೆ ಏನಾಗ್ಬೇಕು? ವಿನ್ ಆಗ್ಬೇಕಂತಾರೆ ಬಾಬಾ. ಕರ್ರಹೇ ಹೇನಾ? ವಿನ್ ಆಗ್ತಾ ಇದ್ದೀರಿ ತಾನೆ? ಸಫಲತೆ ಅಂದ್ರೇನೆ ಏನೋ ವಿನ್ ಆಗೋದು. ಕರೆಂಗೆ ಯಹ ನಹಿ ಕೆಹನಾ ಕರ್ರಹೇ ಹೇ. ಹೀಗೆ ಹೇಳ್ಬೇಡ್ರಿ, ಮಾಡ್ತಾ ಇದ್ದೀವಿ ಅಲ್ಲ, ಆಗ್ಬೇಕು, ಮಾಡ್ತಾ ಇರೋದಲ್ಲ. दूसरे भी सुन रहे हैं. आज सुना कि पुराने सिंध के ब्रह्मा के साथी बहुत आए हैं. ಇವತ್ತ ಈ ಮುರಳಿ ನುಡಿಸುವಾಗ ಹಳೇ ಸಿಂಧದವರು ಬ್ರಹ್ಮಾ ಬಾಬರಿಗೆಲ್ಲ ಸಾಥಿಗಳಿದ್ರಲ್ಲ, ಸಿಂಧ ಹೈದರಾಬಾದ್ ಅವರೆಲ್ಲ ಬಹಳ ಜನ ಬಂದಿದ್ರಂತೆ. ಹಾತುಟ್ಟಾವ್ ಯಾರೆಲ್ಲ ಇದ್ದೀರಿ ಕೈ ಎತ್ತರಿ ಅಂತಾರೆ ಬಾಬಾ. ಛೋಟೆ ಬಚ್ಚೆ ಊಟೋ ಪರಿವಾರಕ್ಕೆ ಪರಿವಾರ ಪರಿವಾರನೇ ಬಂದಿತ್ತಂತೆಲ್ಲ. ಸಿಂಧಿಗಳು ಬ್ರಹ್ಮಾ ಬಾಬರವರ ಸಾಥಿಗಳು, ಜೊತೆಗಾರರು, ರಿಲೇಟಿವ್ಸ್ ಇರ್ಬೋದು. ಸಿಂಧ ಸಮಾಜ ಇರುತ್ತಲ್ಲ, ಒಂದು ಕುಲ ಇದ್ರೆ ಆ ಎಲ್ಲ ಕುಲದವರು, ಹಾಗೆ ಅವರೆಲ್ಲ ಬಂದಿದ್ರು. ಅಚ್ಚಾ ಕೋಯಿ ಕಮಾಲ್ ದಿಖಾಯಂಗೆನಾ, ಏನಾದ್ರು ಕಮಾಲ್ ಮಾಡಿ ತೋರಿಸ್ತೀರಿ ತಾನೆ? ಕ್ಯಾ ದಿಖಾಯಂಗೆ ಕೇಳ್ತಾರೆ ಬಾಬಾ ಅವ್ರಿಗೆಲ್ಲ. ಏನ್ ಮಾಡ್ತೀರಿ, ಏನ್ ಕಮಾಲ್ ಮಾಡ್ತೀರಿ ಅಂತ ಕೇಳಿದ್ರು ಅವ್ರಿಗೆಲ್ಲ ಬಾಬಾ. ಮೆಸೇಜ್ ದೇಂಗೆ. ಅವರೆಲ್ಲ ಏನ್ ಹೇಳಿದ್ರು? ಬಾಬಾ ನಾವು ನಿಮ್ಮ ಸಂದೇಶ ಎಲ್ಲರಿಗೂ ಹೇಳ್ತೇವೆ. ವತೋ ಕರ್ ಹಿ ರಹೆ ಹೋ. ಅಚ್ಚಾ 38 ಆಯೆ ಹೇ ತೋ ಕ್ಯಾ ಕಮಾಲ್ ಕಾ. 38 ಜನ ಬಂದಿದ್ರು ಅವರೆಲ್ಲ ಬ್ರಹ್ಮಾ ಬಾಬರವರ ಸಾಥಿಗಳು. ಎಷ್ಟ್ ಜನ ಬಂದಿದ್ರು? 38 ಜನ. ಏನ್ ಕಮಾಲ್ ಮಾಡ್ತೀರಾ? ಚಲೋ ಜಾದಾ ನಹಿ ಕಹತೆ ಹೇ, ಛೋಟಿ ಸಿ ಬಾತ್ ಕಹತೆ. ಅವರಿಗೆ ಬಾಬಾ ಬಾಳ ದೊಡ್ಡ ಕೆಲಸ ಕೊಡಲ್ಲ, ನಿಮ್ಗೆ ಚಿಕ್ಕದು ಕೊಡ್ತೀನಿ ಅಂತಾರೆ ಬಾಬಾ. ಕರ್ನೆ ಕಿಲೆ ತಯಾರು, ನಾನು ಹೇಳ್ತೀನಿ ಅದನ್ನ ಮಾಡ್ತೀರಾ ಅಂತ ಬಾಬಾ ಅವ್ರಿಗೆ ಕೇಳ್ತಾ ಇದ್ದಾರೆ. ಬಚ್ಚೆ ಬಿ ಕಮಾಲ್ ಕರೆಂಗೆನಾ, ಮಕ್ಕಳು ಕಮಾಲ್ ಮಾಡ್ತೀರಿ ತಾನೆ? 38 ಲಾಖ್ ಬನಾಂಗೆ. ಅದಕ್ಕೆ ಅವರು ಮಕ್ಕಳೆಲ್ಲ ಏನ್ ಹೇಳಿದ್ರಂತೆ, ಬಾಬಾ ನಾವು 38 ಬಂದಿವಲ್ಲ, 38 ಲಕ್ಷ ಮಾಡಿ ತೋರಿಸ್ತೀವಿ. ಸಿಂಧಿಗಳನ್ನ 38 ಲಕ್ಷ ಜನರನ್ನ ತಯಾರು ಮಾಡ್ತೀವಿ. ಪದ್ಮ ಗುಣ ಮುಬಾರಕ್ ಸಿಂಧಿಗಳ ಅಂತಲ್ಲ, 38 ಲಕ್ಷ ಜನರಿಗೆ ನಾವು ಸಂದೇಶ ಕೊಟ್ಟು ಪಕ್ಕಾ ಮಕ್ಕಳು ಮಾಡ್ತೀವಿ. ಪದ್ಮದಷ್ಟು ಮುಬಾರಕ್ ನಿಮ್ಗೆ ಅಂತ ಬಾಬಾ ಹೇಳ್ತಿದ್ದಾರೆ. ಆಪ್ನೆ ತೋ ಬಡಿ ಬಾತ್ ಬತಾದಿ, ದೊಡ್ಡ ಮಾತು ಹೇಳ್ಬಿಟ್ರಿ. ಲೇಕಿನ್ ಬಾಪ್ತಾದ ಅಂದ್ರೆ ಬಾಪ್ತಾದ ಹೇಳ್ತಿದ್ದಾರೆ, ನಾನ್ ಸಣ್ಣದ ಹೇಳ್ಬೇಕಂತಿದ್ದೆ, ನೀವ್ ಎಷ್ಟು ದೊಡ್ಡದು ಹೇಳ್ಬಿಟ್ರಲ್ಲ. ಏಕ್ 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 ಕೋ ಲಾವೋ. ದೊಡ್ಡದ ಹೇಳ್ಬಿಟ್ರಿ. ಯಾವಾಗ್ಲೂ ಗುರಿ ದೊಡ್ಡದ್ ಇಟ್ಕೋಬಾರ್ದಂತ, ಕಾನ್ಫಿಡೆನ್ಸ್ ಹೋಗ್ಬಿಡ್ತದ ಮಾಡ್ತಾ. ಅಯ್ಯೋ ಅಷ್ಟು ದೊಡ್ಡದು ಸಾಧ್ಯನಾ? ಪಾಪನ ಮುಂದೆ ನಶೆ ಅಂತ ಹೇಳ್ಬಿಡ್ಬೋದು. ಉತ್ಸಾಹದಲ್ಲಿ ಯಾವಾಗ್ಲೂ ಪ್ರಾಮಿಸ್ ಮಾಡ್ಬಾರ್ದಂತೆ. ನೀವೇನೋ ಪ್ರಾಮಿಸ್ ಮಾಡ್ಬಿಟ್ರಿ 38 ಲಕ್ಷ ಅಂತ. ಆದ್ರೆ ಬಾಬಾ ಹೇಳ್ತಿದ್ದಾರೆ, ಮಕ್ಳೇ ನಾನ್ ಚಿಕ್ಕದ್ ಹೇಳ್ತೀನಿ ಕೇಳ್ರಿ. ಒಬ್ಬೊಬ್ರನ್ನ ತಯಾರು ಮಾಡಿ ಅಲ್ವಾ? ಬಾಬಾ ಹೇಳ್ತಾರೆ ಲಾನಾ ಹೇ ಏಕ್ ಏಕ್ ಕೋ ಲಾವ್. ಬಚ್ಚೆ ಹೇ ತೋ ಬಚ್ಚೆ ಕೋ ಲಾವ್. ಮಕ್ಕಳು ಬಂದಿದ್ದೀರಲ್ಲ, ನೀವು ಮಕ್ಕಳನ್ನ ಕರ್ಕೊಂಬರ್ರಿ. ದೊಡ್ಡವ್ರನ್ನ ಕರ್ಕೊಂಬರ್ರಿ. ಮಾತೇರನ್ನ, ಸಹೋದರರನ್ನ. ಆದ್ರೆ ಒಬ್ಬೊಬ್ಬರನ್ನ ಕರ್ಕೊಂಬನ್ನಿ. ಗ್ರೂಪ್ ದೇಖ್ಲೋ, ಈ ಗ್ರೂಪ್ ಅನ್ನ ನೋಡ್ರಿ ಅಂತಾರೆ ಬಾಬಾ. ಆಪ್ ಇಸ್ಕೋ ಗೈಡ್ ಕರ್ನಾ, ಅಗ್ಲೆ ಸಾಲ್ ಲೇಕರ್ ಹಿ ಆನಾ. ನೆಕ್ಸ್ಟ್ ಇಯರ್ ಕರ್ಕೊಂಡೇ ಬರ್ಬೇಕು. 30. ಹಾಗಾದ್ರೆ 38 ಇದೇನಾಗತ್ತೆ? ಡಬಲ್ ಎಷ್ಟಾಗತ್ತೆ? 76 ಆಗತ್ತಾ?
ಅಷ್ಟ್ ಜನ ನೋಡ್ರಿ, ಮುಂದಿನ ವರ್ಷ ನೀವು ಕರ್ಕೊಂಡ್ ಬರ್ಬೇಕು, ನಾನ್ ನೋಡ್ತೀನಿ ಅಂತಾರೆ ಬಾಬಾ. ಇವರಿಗೆ ಹೆಂಗ್ ತಯಾರು ಮಾಡ್ಬೇಕು ಗೈಡ್ ಮಾಡ್ರಿ ಅಂತ ಅಲ್ಲಿ ಹೇಳ್ತಿದ್ದಾರೆ. ಡಬಲ್ ಗ್ರೂಪ್ ಲೇಕರಾನ ಅಂದ್ರೆ ಡಬಲ್ ಗ್ರೂಪ್ ಅನ್ನ ಕರ್ಕೊಂಬನ್ನಿ. ಬಾಪ್ತದ ಇದನ್ನೇ ಬಯಸ್ತಾರೆ, ಜಹಾ ಸೆ ಆಯಿ ಹುಯಿ ವಹಾ ಹಿ ಪ್ರತ್ಯಕ್ಷತಾ ಹೋನಿ ಹೇ ಅಲ್ವಾ. ಎಲ್ಲಿಂದ ಆದಿ ಇತ್ತಲ್ಲ, ಆದಿ ಎಲ್ಲಿತ್ತು? ಸಿಂಧ್ ಹೈದರಾಬಾದ್, ಅಲ್ಲೇ ಪ್ರತ್ಯಕ್ಷತೆ ಕೂಡ ಆಗುತ್ತದೆ. रहम आता है ना, ब्रह्मा बाबा के देश के वासी हो तो ದೇಶವಾಸಿಯೋ ಸೇ ಪ್ಯಾರ್ ಹೋತಾ है. ಬ್ರಹ್ಮ ಬಾಬರವರ ದೇಶವಾಸಿಗಳ ಮೇಲೆ, ದೇಶವಾಸಿಗಳ ಮೇಲೆ, ಊರ್ನವ್ರ ಮೇಲೆ ಏನಿರ್ತದೆ? ಎಲ್ಲಾದ್ರೂ ಬೇರೆ ಊರಿಗೆ ಹೋದಾಗ ನಮ್ಮೂರ್ನವ್ರು ಪ್ರೀತಿ ಇರುತ್ತೆ ತಾನೆ, ಪ್ರೀತಿ ಇರುತ್ತೆ. ಆಕೆ ಪಾಸ್ ಖಜಾನೆ ಬಹುತ್ ಹೈ, ಗುಣೋ ಕಾ ಖಜಾನಾ ಕಿತನಾ ಬಡಾ ಹೈ. ತಮ್ಮ ಬಳಿ ಖಜಾನೆ ಬಹಳ ಇದೆ. ಗುಣದ ಖಜಾನೆ ಎಷ್ಟು ದೊಡ್ಡ ಖಜಾನೆ ಇದು. ಶಕ್ತಿಯೋ ಕಾ ಖಜಾನಾ ಕಿತನಾ ಬಡಾ ಹೈ, ಶಕ್ತಿಗಳ ಖಜಾನೆ ಕೂಡ ನೋಡಿ. ಗುಣದ ಖಜಾನೆ, ಶಕ್ತಿಗಳ ಖಜಾನೆ, ಎಷ್ಟು ದೊಡ್ಡ ದೊಡ್ಡ ಖಜಾನೆ ಅದು. ಹಾಗಾಗಿ ಗುಣದಾನ, ಶಕ್ತಿಗಳ ದಾನವನ್ನ ಮಾಡಿ ಏನಾಗ್ರಿ? ಮಾಸ್ಟರ್ ದಾತ ಆಗ್ರಿ. ಜೋ ಭಿ ಆಯೆ, ಯಾರೇ ಬರ್ಲಿ, ಸಂಬಂಧ ಮೇ ಆಯೆ, ಸಂಪರ್ಕ ಮೇ ಆಯೆ, ಲೇಕಿನ್ ಉಸ್ಕೋ ಕೋಯಿ ನಾ ಕೋಯಿ, ನಿಮ್ಮ ಹತ್ರ ಸಂಬಂಧ ಸಂಪರ್ಕದಲ್ಲಿ ಬರೋರು ಯಾರೇ ಇರ್ಬೋದು, ನಿಮ್ಮ ಸಂಬಂಧಿಕರು ಇರ್ಬೋದು, ನಿಮ್ಮ ಕನೆಕ್ಷನ್ ಅಲ್ಲಿ ಬರೋರು ಯಾರೇ ಇರ್ಬೋದು, ಅವ್ರಿಗೆ ಏನ್ ಕೊಡ್ಬೇಕು? ಹೊಸ ವರ್ಷದಲ್ಲಿ ಒಂದಿಲ್ಲ ಒಂದು ಗುಣ, ಒಂದಿಲ್ಲ ಒಂದು ಶಕ್ತಿಯ ಗಿಫ್ಟ್ ಅನ್ನ ಕೊಡಬೇಕು. ಯಾರು ನಿಮ್ಮ ಮನೆಗೆ ಬಂದವರು, ನಿಮ್ಮ ಸಂಬಂಧಿಕರು, ನಿಮ್ಮ ಸಂಪರ್ಕದಲ್ಲಿ ಬರೋರು ಯಾರು ಏನಾಗ್ಬಾರ್ದು? ಖಾಲಿ ಕೈಯಲ್ಲಿ ಹೋಗ್ಬಾರ್ದು. ನೀವು ಮಾತಾಡ್ಸಿದ್ರೆ ಅವ್ರಿಗೆ ಏನಾದ್ರೂ ಗಿಫ್ಟ್ ಕೊಟ್ಟು ಕಳಿಸ್ಲೇಬೇಕು. ಏನ್ ಕೊಡ್ಬೇಕು? ಗುಣ ಶಕ್ತಿ, ಏನಾದ್ರೂ ಗುಣ ಶಕ್ತಿಯ ದಾನ ಮಾಡಿ ಕಳಿಸ್ರಿ. ಅವ್ರು ಕುಚ್ ನಹಿ ತೋ ಬಾಪ್ಗೆ ಸಂದೇಶಕ್ಕೆ ಏನು ಕೊಡ್ಲಿಕ್ಕೆ ಆಗದಿದ್ರು, ಗುಣ ಶಕ್ತಿ ನಿಮ್ಗೆ ಕೊಡ್ಲಿಕ್ಕೆ ಆಗಿಲ್ಲಪ್ಪ, ಅವಾಗ ಏನ್ ಮಾಡ್ರಿ? ಬಾಬಾರವರ ಸಂದೇಶದ ಮಧುರ ಮಾತು, ಆ ಮಧುರ ಮಾತು ಕೂಡ ಗಿಫ್ಟ್ ಆಗಿದೆ, ಅದನ್ನ ಕೊಡಿ. ದುನಿಯಾ ವಾಲಿ ತೋ ಕೋಯಿ ಭಿ ಉತ್ಸವ ಹೋತಾ ತೋ ನಾ, ಜಗತ್ತಿನವರು, ಇವತ್ತಿನ ಜಗತ್ನವ್ರು ನೋಡ್ರಿ, ಅವ್ರು ಏನೇ ಉತ್ಸವ ಇದ್ರೆ ಏನ್ ಮಾಡ್ತಾರ? ಅವ್ರು ಏನಾದ್ರೂ ಗಿಫ್ಟ್ ಕೊಟ್ಟು ಕಳಿಸ್ತಾರೆ. ಅವ್ರ ನಾಮಕರಣ ಆಗ್ಲಿ, ಮದ್ವೆ ಆಗ್ಲಿ, ರಿಸೆಪ್ಷನ್ ಆಗ್ಲಿ, ಏನೇ ಪ್ರೋಗ್ರಾಮ್ ಆಗ್ಲಿ, ಗಿಫ್ಟ್ ಕೊಟ್ಟು ಕಳಿಸ್ತಾರೆ. ಮತ್ತು ಒಬ್ರಿಗೊಬ್ರು ಬಾಯಿ ಸಿಹಿ ಮಾಡ್ಕೊಳ್ತಾರೆ, ಸ್ವೀಟ್ಸ್ ಹಂಚ್ತಾರೆ. ಲೇಕಿನ್ ಬಾಪ್ ದಾದಾ ಕಹತೆ ಮುಖ ಮೀಠಾ ತೋ ಕರನಾ ಹಿ ಹೇ. ಹಾಗಂತ ಹೇಳಿ ಇವ್ರಿಗೆ ಜ್ಞಾನ ಗುಣ ಶಕ್ತಿ ಕೊಟ್ಬಿಟ್ಟಿದ್ದೇನೆ, ಇವ್ರಿಗೆ ಊಟ ಗೀಟ ಯಾಕ್ ಬೇಕು ಅಂತ ಹಂಗೆ ಕಳಿಸ್ಬೇಡ್ರಿ. ಸ್ಥೂಲವಾಗಿ ಅವ್ರ ಬಾಯಿ ಸಿಹಿ ಮಾಡಿನೂ ಕೂಡ ಕಳಿಸ್ಬೇಕಂದ್ರೆ ಅವ್ರಿಗೆ, ಮನೆಗ್ ಬಂದವ್ರಿಗೆ ಅಥವಾ ನಿಮ್ಮ ಹತ್ರ ಬಂದವ್ರಿಗೆ, ನಿಮ್ ಸಂಪರ್ಕದಲ್ಲಿ ಬಂದವ್ರಿಗೆ, ನಿಮ್ ಮನೆ ತನಕ ಬಂದ್ರೆ ಅವ್ರಿಗೆ ಏನಾದ್ರು ಸಿಹಿನೂ ಕೊಟ್ಟು ಕಳಿಸ್ತೀರಾ. ಅದ್ರ ಜೊತೆಗೆ ಏನ್ ಕೊಡ್ಬೇಕು? ಜ್ಞಾನ ಗುಣ ಶಕ್ತಿಯ ಜೊತೆಗೆ ಸಿಹಿನೂ ಕೂಡ ಕೊಡ್ಲೇಬೇಕಾಗತ್ತೆ. ಲೇಕಿನ್ ಅಪನಾ ಮೀಠಾ ಮುಖಡಾ ಬಿ ದಿಖಾನಾ, ಬರೀ ಸಿಹಿ ಕೊಡೋದಷ್ಟೇ ಇಲ್ಲ. ಸಿಹಿ ಕೊಟ್ಟು ಇವ್ರು ಯಾಕಾದ್ರೂ ಬಂದ್ರಪ್ಪ ಬೇಗ ಹೋಗ್ಲಿ ಅನ್ನುವಂತ ಮುಖ ಇಟ್ಕೊಂಡು ಅವ್ರ ಜೊತೆ ಮಾತಾಡೋದಲ್ಲ. ನಿಮ್ಮ ಮುಖ ಕೂಡ ಏನಿರ್ಬೇಕು? ಸಿಹಿ ಇರ್ಬೇಕು. ಸಿರ್ಫ್ ಮುಖ ಮೀಠಾ ನಹಿ, ಮುಖಡಾ ಭಿ ಮೀಠಾ. ಬರೀ ನೀವು ತಿನ್ಸೋದಷ್ಟೇ, ಸ್ವೀಟ್ ತಿನ್ಸೋದಲ್ಲ, ನಿಮ್ಮ ಮುಖ ಕೂಡ ಏನಿರ್ಬೇಕು? ಸಿಹಿ ಇರ್ಬೇಕು. ಇತನಾ ಮಧುರತಾ ಜಮಾ ಹೇನಾ, ಇಷ್ಟು ಮಧುರತೆ ಜಮಾ ಇದೆ ತಾನೆ. ಜೋ ಬಾಂಟೋ ತೋ ಭರ್ಪೂರ್ ರಹೋ. ನೀವ್ ಎಷ್ಟು ಹಂಚ್ತಿರಲ್ಲ ಮಧುರತೆಯನ್ನ, ಅಷ್ಟು ಏನಾಗತ್ತೆ? ಭರ್ಪೂರ್ ಆಗತ್ತೆ. ಇಸ್ ಖಜಾನೆಗೆ ತೋ ಜಿತನಾ ಬಾಂಟೆಂಗೆ ಉತನಾ ಬಡೇಗ. ಈ ಖಜಾನೆಗಳನ್ನೆಲ್ಲ ನೀವು ಎಷ್ಟು ಹಂಚ್ತಿರಲ್ಲ ಅಷ್ಟು ನಿಮಗೆ ಸಿಗತ್ತೆ. ಕಮ್ ನಹಿ ಹೋಗ, ಕಡಿಮೆ ಅಂತೂ ಆಗೋದೇ ಇಲ್ಲ. ಹಾಗಾಗಿ ಈ ವರ್ಷ ನೋಟ್ ಮಾಡ್ಕೊಳ್ರಿ. ಜೋ ಭಿ ಆತ್ಮ, ಯಾರೇ ಆತ್ಮ ಬಂದ್ರು ಉಸ್ಕೋ ಕುಚ್ ದಿಯಾ, ಅವ್ರಿಗೇನಾದ್ರೂ ಕೊಟ್ನಾ ಅಂತ ನೋಡ್ಕೊಳ್ಳಿ. ಸುನ್ನೆ ವಾಲಾ ನಹಿ ತೋ ಮೀಠಿ ಶಕ್ತಿಶಾಲಿ ದೃಷ್ಟಿ ದೇನಾ, ಲೇಕಿನ್ ದಾನ ದೇನಾ ಜರೂರ್. ಮಧುರ ಮಧುರ ಶಕ್ತಿಶಾಲಿ ದೃಷ್ಟಿ ಕೊಡ್ರಿ. ಇಲ್ಲಿ ಹೆಂಗೆ ದೃಷ್ಟಿ ಕೊಡ್ತೀವಲ್ಲ ಆತರ ಅಲ್ಲ, ನೀವು ಮಧುರ ದೃಷ್ಟಿಯಿಂದ ಅವರನ್ನ ನೋಡ್ರಿ ಅಂತ ಬಾಬಾ ಹೇಳ್ತಾ ಇದ್ರು. ಲೇಕಿನ್ ದೇನಾ ಜರೂರ್, ಒಟ್ಟಾರೆ ಏನ್ ಮಾಡ್ಬೇಕು? ಅವ್ರಿಗೆ ಕೊಡ್ಬೇಕು, ಖಾಲಿ ಕೈಯಲ್ಲಿ ಕಳಿಸಬಾರ್ದು ಅವರನ್ನ. ಯಾತು ಸಹಜನ ಕಷ್ಟನಾ? ಅಚ್ಚಾ, 1 ಸೆಕೆಂಡ್ ಮೇ ಮನ್ ಕಿ ಡ್ರಿಲ್ ಯಾದ್ ಹೈ? ನೋಡಿ ಬಾಬಾ ಎಲ್ಲಿ ಕರ್ಕೊಂಬಂದು, ಒಂದೇ ಸೆಕೆಂಡ್ ನಲ್ಲಿ ಮನಸ್ಸಿನ ಡ್ರಿಲ್ ನೆನ್ಪಿದ್ಯಾ ನಿಮ್ಗೆಲ್ಲ? ಹರ್ ಏಕ್ ಸಾರಿ ದಿನ ಮೇ ಕಿತನೆ ಬಾರ್ ಯಾ ಡ್ರಿಲ್ ಕರ್ತೆ ಹೋ. ಇಡೀ ದಿನದಲ್ಲಿ ಪ್ರತಿಯೊಬ್ಬರು ಈ ಮನಸ್ಸಿನ ಡ್ರಿಲ್ ಅನ್ನ ಎಷ್ಟು ಸಲ ಮಾಡ್ತಾ ಇದ್ದೀರಾ?
ಮನ್ಸಿನ ಡ್ರಿಲ್ ಎಷ್ಟು ಸಲ ಮಾಡ್ತಿದ್ದೀರಿ? ಬಾಬಾ ಹೇಳಿದ್ರಲ್ಲ ಲಾಸ್ಟ್ ಮುರಳಿಲಿ ಹೇಳಿದ್ರು, ಬಾಬಾ ಗಂಟೆಗೊಮ್ಮೆ 3 ಸೆಕೆಂಡು ಚಾರ್ಟ್ ಬರೀರಿ ಅಂತ ಹೇಳಿದ್ರು ಬಾಬಾ. ಎಷ್ಟು ಸಲ ಮಾಡ್ತಿದ್ದೀರಿ ಆ ಡ್ರಿಲ್ ಅನ್ನ ಕೇಳ್ತಾರೆ ಬಾಬಾ. ನೋಟ್ ಕರ್ ಮನ್ ಕಿ ಡ್ರಿಲ್, ಈ ಮನಸ್ಸಿನ ಡ್ರಿಲ್ ಅನ್ನ ಎಷ್ಟು ಬಾರಿ ಮಾಡ್ತಿರೋ ಅಷ್ಟು ನೀವೇನಾಗ್ತೀರಿ? ಸಹಜ ಯೋಗಿ, ಸರಳ ಯೋಗಿ ಆಗ್ತೀರಿ. ಯೋಗ ನಿಮ್ಗೆ ಯಾಕೆ ಕಷ್ಟ ಆಗುತ್ತಂದ್ರೆ ಮನಸ್ಸಿನ ಡ್ರಿಲ್ ಅನ್ನ ಮಾಡಲ್ಲ. 1 ಸೆಕೆಂಡಿನ ಮನಸ್ಸಿನ ಡ್ರಿಲ್, ಬಹಳ ಸಮಯ ಅಲ್ಲ, 1 ಸೆಕೆಂಡ್ ಮಾಡಲ್ಲ. ಯಾರು ಮಾಡ್ತಾರೋ ಅವ್ರಿಗೆ ಯೋಗ ಸಹಜ ಆಗತ್ತೆ, ಸರಳ ಆಗತ್ತೆ. ಒಂದು ಕಡೆ ಮನಸ ಸೇವೆ, ಮತ್ತೊಂದು ಕಡೆ ಮನಸ್ಸಿನ ಎಕ್ಸಸೈಸ್. ಈಗೀಗ ನಿರಾಕಾರಿ ಯಾವ್ದದು ಎಕ್ಸಸೈಸ್, ಡ್ರಿಲ್ ಯಾವ್ದದು? ಈಗೀಗ ಬ್ರಹ್ಮ ಬಾಬಾ ತಾವು ಫರಿಷ್ಠೆಗಳ ಆಹ್ವಾನವನ್ನ ಮಾಡ್ತಾ ಇದ್ದಾರೆ. ಫರಿಷ್ಠಾಗಿ ಬ್ರಹ್ಮ ಬಾಬರ್ ಜೊತೆಗೆ ತಮ್ಮ ಮನೆ ನಿರಾಕಾರ ರೂಪದಲ್ಲಿ ಹೋಗ್ಬೇಕಾಗಿದೆ, ನಂತರ ದೇವತಾ ಆಗ್ಬೇಕಾಗಿದೆ. ಅಚ್ಚಾ, ಚಾರೋ ತರಫ್ ಸೇ, 4 ಕಡೆಯ ಬಹಳ ಬಹಳ ನೆನಪು, ಪ್ರೀತಿ ಹಾಗೂ ಕಾರ್ಡ್ ರೂಪದಲ್ಲಿ, ಪತ್ರದ ರೂಪದಲ್ಲಿ ಬಾಪ್ತಾರ ಬಳಿ ಬಂದು ತಲುಪಿದೆ. ಬಾಪ್ತಾದರ ಗೊತ್ತಿದೆ, ಪ್ರತಿಯೊಬ್ಬ ಮಕ್ಕಳು ಇದನ್ನೇ ಬಯಸ್ತಾರೆ. ನನ್ನ ನೆನಪನ್ನ ಬಾಬರು ಕೊಡಿ. ಬಾಬರ ಮಿಲನಕ್ಕೆ ಹೋಗೋರು ಹೇಳಿ ಕಳಿಸಿರ್ತಾನೆ, ನಮ್ಮ ನೆನಪನ್ನ ಬಾಬರು ಕೊಡಿ. ಬಾಬಾ ಹೇಳ್ತಾರೆ ಮಿಲ್ ಗೈ, ನಿಮ್ ನೆನಪಿಲ್ಲ, ಬಾಬರಿಗೆ ತಲುಪಿಟ್ಟಿದೆ. ನೆನಪು ಪ್ರೀತಿ ದೇನೆ ವಾಲೆ ಬಹುತ್ ಲಾಡ್ಲೆ ಬಚ್ಚೆ. ನೆನಪು ಪ್ರೀತಿಯನ್ನ ಕೊಡುವಂತ ಮಧುರ ಮಕ್ಕಳು, ಲಾಡ್ಲೆ ಮಕ್ಕಳು ಬಾಪ್ತಾದರ ಎದುರುಗಡೆ ಇದ್ದೀರಿ. ಆದ್ರಿಂದ ಬಾಪ್ತಾದ ಹೇಳ್ತಾರೆ, ಪ್ರತಿಯೊಬ್ಬ ಮಕ್ಕಳು ತಮ್ಮ ತಮ್ಮ ಹೆಸರು ಸಹಿತವಾಗಿ ಮುಬಾರಕ್ ಮತ್ತು ಹೃದಯದ ಆಶೀರ್ವಾದಗಳನ್ನ ಸ್ವೀಕಾರ ಮಾಡಿರಿ. ಆಪ್ ಸಭಿಗೂ ಬಿ, ತಮ್ಮೆಲ್ಲರಿಗೂ ಹೊಸ ಜೀವನ, ಹೊಸ ಯುಗ ಮತ್ತು ಹೊಸ ಜೀವನ, ಹೊಸ ಯುಗ ಮತ್ತು ಹೊಸ ವರ್ಷದ ಬಹಳ ಬಹಳ ಪದ್ಮಾ ಪದಂ ಪದಮ ಪದಂ ಮುಬಾರಕ್ ಔರ್ ದಿಲ್ ಕಿ ದುಆಯೆ, ಹೃದಯ ಪೂರ್ವಕ ಆಶೀರ್ವಾದಗಳು ಮತ್ತು ನೆನಪು ಪ್ರೀತಿ. ನಮಸ್ತೆ. ನೋಡಿ, ಇನ್ನು ಯಾರಿಗೂ ವಿಶ್ ಮಾಡಲೇನೋ, ಆಗ್ಲೇ ಬಾಬಾ ನಮ್ಮೆಲ್ಲರಿಗೂ ಅಡ್ವಾನ್ಸ್ ಆಗಿ 2 ದಿನ ಮೊದ್ಲೇ ಹೊಸ ವರ್ಷದ ವಿಶ್ ಅನ್ನ ಮಾಡ್ಬಿಟ್ಟಿದ್ದಾರೆ. बाबा आपको भी नवयुग, नए वर्ष और नव जीवन का मुबारक हो, मुबारक हो, मुबारक हो बाबा। अच्छा, बाप दादा ने सभी बच्चों को नए वर्ष की मुबारक दी. ಎಲ್ಲ ಕಡೆ ಬಹಳ ಮಧುರ, ಬಹಳ ಪ್ರಿಯ ಮಕ್ಕಳಿಗೆ ಪದ್ಮಾ ಪದಂ ಗುಣ ನ್ಯೂ ಇಯರ್ ಶುಭಾಶಯಗಳು. जो घड़ी बीत गई है विदाई और बधाई की घड़ी. एक तरफ विदाई ಅಲ್ಲ, ಹೊಸ ವರ್ಷ ಅಂದ್ರೆ ಏನು? ಒಂದು ಕಡೆ ವಿದಾಯಿ, ಮತ್ತೊಂದು ಕಡೆ ಬಧಾಯಿ. ಒಂದಕ್ಕೆ ಬೀಳ್ಕೊಡೋಗೆ, ಇನ್ನೊಂದಕ್ಕೆ ಆಹ್ವಾನ, ಸ್ವಾಗತ ಮಾಡುದು. जो अपने में संपन्न बनने में कमी ಅನುಭವ ಕರ್ತೆ ಹೋ ಉಸ್ಕೋ ವಿದಾಯಿ. ನಿಮ್ಮ ಈಗ ವರ್ಷಕ್ಕಷ್ಟೇ ವಿದಾಯಿ ಕೊಡೋದಲ್ಲ, ನಿಮಗೆ ಸಂಪನ್ನ ಆಗೋದಕ್ಕೆ ಯಾವ್ದು ಕೊರತೆ ಇದೆಯೋ ಅದಕ್ಕೇನ್ ಮಾಡ್ಬಿಡ್ರಿ, ಈ ವರ್ಷ ವಿದಾಯಿ ಕೊಟ್ಟು ಬಿಡ್ರಿ. ಬಾಬಾ ಹೇಳ್ತಾರೆ ಸದಾ ಕಾಲಕ್ಕಾಗಿ ವಿದಾಯಿ ಕೊಟ್ಬಿಡ್ರಿ. ಅವತ್ತೊಂದೇ ದಿನ ಅಲ್ಲ, ಸದಾ ಕಾಲಕ್ಕಾಗಿ. ಹಾಗೆ ಉಡ್ನೆ ಕಿಲಿ ಬದಾಯಿ, ಮೇಲೆ ಹಾರೋದಕ್ಕೋಸ್ಕರ ನಿಮ್ಗೆಲ್ಲ ಬಧಾಯಿಗಳು. ಬಧಾಯಿ ಹೋ, ಬಧಾಯಿ ಹೋ, ಬಧಾಯಿ ಹೋ. ಅಚ್ಚಾ, ಓಂ ಶಾಂತಿ. ವರದಾನ: ಸ್ಮೃತಿಯನ್ನು ಅನುಭವದ ಸ್ಥಿತಿಯಲ್ಲಿ ಸ್ಥಿತ ಮಾಡುವಂತಹ, ಸ್ಮೃತಿಯನ್ನು ಅನುಭವದ ಸ್ಥಿತಿಯಲ್ಲಿ ಸ್ಥಿತ ಮಾಡುವ ನಂಬರ್ 1 ವಿಶೇಷ ಆತ್ಮ ಆಗಿರಿ. ನಂಬರ್ 1 ವಿಶೇಷ ಆತ್ಮ ಆಗಿರಿ. ಬಾಬಾ ಇದರ ತಾತ್ಪರ್ಯ ಹೇಳ್ತಾರೆ, ಎಲ್ಲ ಬ್ರಾಹ್ಮಣ ಆತ್ಮಗಳ ಒಳಗೆ ಸಂಕಲ್ಪ ಇರುತ್ತೆ. ಏನಂದ್ರೆ ನಾವು ವಿಶೇಷ ಆತ್ಮ ನಂಬರ್ 1 ಆಗ್ಬೇಕು ಅಂತ. ಆದ್ರೆ ಸಂಕಲ್ಪ ಮತ್ತು ಕರ್ಮದ ಅಂತರವನ್ನ ಸಮಾಪ್ತಿ ಮಾಡ್ಲಿಕ್ಕೋಸ್ಕರ ಸ್ಮೃತಿಯನ್ನ ಅನುಭವದಲ್ಲಿ ತನ್ನಿ. ಯಾವ ರೀತಿ ಕೇಳುವುದು, ತಿಳ್ಕೊಳ್ಳೋದು ನೆನ್ಪಿರುತ್ತೆ, ಹಾಗೆ ಸ್ವಯಂ ಅನ್ನ ಆ ಅನುಭವದ ಸ್ಥಿತಿಯಲ್ಲಿ ತರೋದು. ಅದಕ್ಕಾಗಿ ಸ್ವಯಂನ ಮತ್ತು ಸಮಯದ ಮಹತ್ವವನ್ನ ತಿಳ್ಕೊಂಡು ಮನಸ್ಸು ಮತ್ತು ಬುದ್ಧಿಯನ್ನ ಯಾವುದೇ ಅನುಭವದ ಸೀಟಿನಲ್ಲಿ ಸೆಟ್ ಮಾಡ್ಕೊಂಡ್ರೆ ನಂಬರ್ 1 ವಿಶೇಷಾತ್ಮ ಆಗ್ತಿರಿ ಅಂತ ಹೇಳ್ತಿದ್ದಾರೆ ಬಾಬಾ. ಸ್ಲೋಗನ್:
बुराई की रीस को छोड़ अच्छाई की रेस करो. ಕೆಟ್ಟದನ್ನು ಬಿಟ್ಟು ಒಳ್ಳೆಯದರ ರೇಸ್ ಮಾಡಿರಿ. ಅಚ್ಚಾ, ಸಮಯ ಆಗಿದೆ. ಹೊಸ ವರ್ಷದ ಕಾರ್ಯಕ್ರಮಕ್ಕೋಸ್ಕರ ಈ ದಿನ ಬಡ್ಡಿ ಮಾಡ್ತಾ ಇಲ್ಲ. ತಾವೆಲ್ಲರೂ ಸಹ 31ನೇ ತಾರೀಕಿಗೆ, ಇವತ್ತು 29, ನಾಳೆ ಬಿಟ್ಟು ನಾಡಿದ್ದು ಬಾಬಾರವರ ಮಿಲನ ಇರುತ್ತೆ. ಹೊಸ ವರ್ಷದ ಮಿಲನ ಪ್ರತಿಯೊಬ್ಬರು ಕೂಡ 31 ಇದೆ ಅಲ್ವಾ? 31ನೇ ತಾರೀಕಿಗೆ ಬಾಬಾರವರ ಮಿಲನ ಇರುತ್ತೆ. ಸಾಯಂಕಾಲ 5 ಗಂಟೆ